Namo Venkateshaya. Let's start with the corneal also. First, cornea anatomy ನೋಡಿ layers of cornea. Histologically, cornea has 6 layers. ಇದು ಹೆಂಗೆ 6 layers ಇರ್ತಾವೆ. ನಾವು ಆಲ್ರೆಡಿ ಓದಿದ್ವಿ ಟೆರಿಜಮ್ ಇದ್ರೆ ಸ್ಟ್ರೋಮಾ ತನಕ ಹೋಗುವಂಥ ಕೆಪಾಸಿಟಿ ಅದಕ್ಕೆ ಇರ್ತೈತಿ. ಲೆಸ್ ದೆನ್ 4 mm, 5 mm ಅದೇ ಓದಿದ್ವಲ್ಲ. ಲೆಸ್ ದೆನ್ 2 mm ಇಲ್ಲಿ ಓದಿದ್ವಲ್ವ ನಾವು. ಅಪ್ ಟು ಎಕ್ಸ್ಟೆಂಟ್ ಟು ದ 2 mm, 4 mm, ಗ್ರೇಟರ್ ದನ್ 4 mm, ಟೈಪ್ 1, ಟೈಪ್ 2, ಟೈಪ್ 3. ಅದರಂಗೆ ಈ ಕಾರ್ನಿಯಾದ್ದು ಲೇಯರ್ ನೋಡಮ್ಮ ಏನೇನು ಲೇಯರ್ ಇರ್ತವೆ. ಒಂದು ಎಪಿಥೀಲಿಯಂ ಲೇಯರ್ ಮೇಲೆ ಇರೋದು ಎಪಿಥೀಲಿಯಂ ಲೇಯರ್. ಓಕೆ, ಇದು ಅದಾದಮೇಲೆ ಇಲ್ಲಿ ಬೌಮನ್ಸ್ ಲೇಯರ್, ಬೌಮನ್ಸ್ ಗ್ಲ್ಯಾಂಡ್. ಈ ಕಿಡ್ನಿನ ನೆನ್ಪಿಟ್ಕರ ಬಾಯಿ, ಬೌಮನ್ಸ್ ಗ್ಲ್ಯಾಂಡ್. ಓಕೆ, ಇದು ಸ್ಟ್ರೋಮಾ, ಇದು ದೊಡ್ಡದು ಬಾಯಿ ಸ್ಟ್ರೋಮಾ. ಇದಾದಮೇಲೆ ದುವಾಸ್ ಲೇಯರ್, ಡೆಸ್ಮೆಂಟ್ ಮೆಂಬ್ರೇನ್, ದುವಾಗರೇ ಡೆಸ್ಮೆಂಟ್ಸ್ ಮೆಂಬ್ರೇನ್ ಈ ಥರ. ಓಕೆ, ಅದಾದಮೇಲೆ ಎಂಡೋಥೀಲಿಯಂ ಆಯಿತಾ. ಸೊ ಈಗ ಕಾರ್ನಿಯಾದ ಪ್ಯಾಥಾಲಜಿ ಓದೋಣ. ಕಾರ್ನಿಯಾ ಪ್ಯಾಥಾಲಜಿ, ಇಟ್ ಇಸ್ ಅ ಡಿಸ್ಕಂಟಿನ್ಯೂಟಿ ಆಫ್ ದಿ ಎಪಿಥೀಲಿಯಮ್ ಆಫ್ ದಿ ಕಾರ್ನಿಯಾ ಅಸೋಸಿಯೇಟೆಡ್ ವಿತ್ ಸೆಲ್ಯುಲಾರ್ ಇನ್ಫಿಲ್ಟ್ರೇಷನ್ ಆ್ಯಂಡ್ ನೆಕ್ರೋಸಿಸ್. ಅಂದರೆ ಈಗ ಎಪಿಥೀಲಿಯಮ್ ಇರ್ತದೆ ಅಲ್ವ ಈ ಥರ. ಯಾವ ಥರ ಅಂದರೆ ಈಗ ಎಪಿಥೀಲಿಯಮ್ ಹಿಂಗೆ ಓದಿರ್ತದೆ, ಈ ಲೈನಾಗಿ ಎಪಿಥೀಲಿಯಮ್, ಈ ಎಪಿಥೀಲಿಯಮ್ ಓದಿದ ತನಕ. ಈ ಡಿಸ್ಕಂಟಿನ್ಯೂಟಿ ಹೆಂಗಂದರೆ ಹಿಂಗೆ ಈ ಥರ ಡಿಸ್ಕಂಟಿನ್ಯೂಟಿ ಆಗ್ಬಿಡೋದು, ಗೊತ್ತಾ, ಈ ಥರ ಡಿಸ್ಕಂಟಿನ್ಯೂಟಿ ಆಗ್ಬಿಡೋದು. ಅಸೋಸಿಯೇಟೆಡ್ ವಿತ್ ಸೆಲ್ಯುಲಾರ್ ಇನ್ಫಿಲ್ಟ್ರೇಷನ್ ಆಫ್ ದಿ ಆ್ಯಂಡ್ ನೆಕ್ರೋಸಿಸ್ ಆಗ್ಬಿಡ್ತೈತಿ. ಇದ್ರೊಳಗೆ ಇಥಿಯಾಲಜಿ ಒಂದು ಬ್ಯಾಕ್ಟೀರಿಯಲ್ ಬರ್ತೈತಿ, ಫಂಗಲ್ ಬರ್ತೈತಿ, ವೈರಲ್ ಬರ್ತೈತಿ. ಅದಾದಮೇಲೆ ನಾನ್ ಇನ್ಫೆಕ್ಷನ್ಸ್. ಓಕೆ, ಫಸ್ಟ್ ಬ್ಯಾಕ್ಟೀರಿಯಲ್ ಅನ್ನೋದು ಸ್ಟ್ಯಾಪಾರಿಯಸ್, ನಿಮೋಕೋಕಸ್, ನೋಕಾರ್ಡಿಯಾ, ಏಟಿಪಿಕಲ್ ಮೈಕೋಬ್ಯಾಕ್ಟೀರಿಯಂ. ಫಂಗಲ್ ಆಸ್ಪರ್ಜಿಲ್ಲಸ್, ಕ್ಯಾಂಡಿಡಿಯಾ. ಇವೆಲ್ಲ ಅಲ್ಸರ್ ಫಾರ್ಮೇಷನ್ ಆಗೋದು ಫಂಗಲ್ ಅಲ್ಸರ್, ಇದು ಕಾರ್ನಿಯಲ್ ಅಲ್ಸರ್. ಇವು ಇನ್ನೊಂದು ಏನು ಬರ್ತದೆ, ಹೆರ್ಪೆಕ್ ಸಿಂಪ್ಲೆಕ್ಸ್ ವೈರಸ್ ಬರ್ತೈತಿ, ವೈರಸ್ವೆಲ್ಲ ಜೋಸ್ಟರ್ ವೈರಸ್ ಬರ್ತೈತಿ, ಇಲ್ಲಿ ಎಕ್ಸ್ಪೋಜರ್ ಕೆರಟೈಟಿಸ್, ವಿಟಮಿನ್ ಎ ಡೆಫಿಷಿಯನ್ಸಿ, ಇವೆಲ್ಲ ಬರ್ತದೆ ಇದ್ರೊಳಗೆ. ಓಕೆ, ಆಮೇಲೆ ಇದ್ರೊಳಗೆ ಪ್ರೋಟೋಸೋವನ್, ಅಕ್ಯಾಂಥೆಮೀಬಾ. ಓಕೆ, ಪ್ರೋಟೋಸೋವನ್ ಸ್ವಿಮ್ಮಿಂಗ್ ಲೈಕ್ ಇನ್ ಲೆನ್ಸ್, ಈಗ ಅಕ್ಯಾಂಥೆಮೀಬಾ ಬರ್ತೈತಿ. ಸೊ ಫಸ್ಟ್ ಬರೋದು ಬ್ಯಾಕ್ಟೀರಿಯಲ್ ಅಲ್ಸರ್. ಬ್ಯಾಕ್ಟೀರಿಯಲ್ ಅಲ್ಸರ್ ಯಾವುದು? ಬ್ಯಾಕ್ಟೀರಿಯಲ್ ಅಲ್ಸರ್ ಅಂದ್ರೆ it is an ulcer in the cornea with bacterial etiology associated with the pain, redness and discharge. By discontinuity of the epithelium due to the bacterial etiology. Bacteria ಬಂದು ಎಪಿಥೀಲಿಯಂ ಮೇಲೆ ಕೆಡಿಸ್ಬಿಟ್ಟತ್ತಿದ್ರ, ಹಿಂಗೆ ಬರೋದು, ಹಿಂಗೆ ಕೆಡಿಸ್ಬಿಟ್ಟತ್ತೆ. ಯಾವ ಥರ ಅಂದ್ರೆ ಹಿಂಗೆ ಕೆಡಿಸ್ಬಿಟ್ಟತ್ತಪ್ಪ ಇಲ್ಲೆಲ್ಲ, ಅದ್ರಂಗದು ಹಂಗಾಯ್ತು. ಸೊ ಇಟ್ ಈಸ್ ಅನ್ ಅಲ್ಸರ್ ಇನ್ ದ ಕಾರ್ನಿಯಾ ವಿತ್ ದ ಬ್ಯಾಕ್ಟೀರಿಯಲ್ ಇಥಿಯಾಲಜಿ ಅಸೋಸಿಯೇಟೆಡ್ ದ ಪೇನ್, ರೆಡ್ನೆಸ್ ಆ್ಯಂಡ್ ದ ಡಿಸ್ಚಾರ್ಜ್. ಓಕೆ, ಅದಾದಮೇಲೆ ಹೆಂಗಾಕತಿ ಆಯಿತಾ. ಸ್ಟ್ಯಾಪಾರಿಯಸ್, ನಿಮೋಕೋಕಸ್, ನೋಕಾರ್ಡಿಯಾ ಆಲ್ರೆಡಿ ನೋಡಿದ್ರು. ಓಕೆ, ಬ್ಯಾಕ್ಟೀರಿಯಾ ಇನ್ವಾಲ್ವಿಂಗ್ ಇಂಟ್ಯಾಕ್ಟ್ ಎಪಿಥೀಲಿಯಂ, ಲಿಸ್ಟೇರಿಯಾ, ಡಿಪ್ತೀರಿಯಾ, ಲಿಸ್ಟೇರಿಯಾ ಆ್ಯಂಡ್ ಶಿಗೆಲ್ಲಾ, ಹೆಮೋಫಿಲಸ್ ಆ್ಯಂಡ್ ಅಜೆಪ್ಟಿಸ್. ಇಂಟ್ಯಾಕ್ಟ್ ಎಪಿಥೀಲಿಯಮ್ನ ಇನ್ವೈಡ್ ಯಾವ ಮಾಡ್ತಾವೆ ಅಂದ್ರೆ ಇವೆಲ್ಲ ಮಾಡ್ತಾವೆ. ಓಕೆ, ಇದಕ್ಕೆ ಸ್ಟೇಜಸ್ ಇರ್ತವೆ: ಪ್ರೋಗ್ರೆಷನ್, ಅಲ್ಸರೇಷನ್, ರಿಗ್ರೆಷನ್, ಸಿಕಾಟ್ರೈಸೇಷನ್. ಓಕೆ, ಈಗ ಫಸ್ಟ್ ಪ್ರೋಗ್ರೆಷನ್ ಆಫ್ ಇನ್ಫಿಲ್ಟ್ರೇಟ್. ಈಗ ಬ್ಯಾಕ್ಟೀರಿಯಾ ಏನು ಬರ್ತೈತಲ್ಲ ಅದನ್ನು ಕಾರ್ನಿಯಾ ಮೇಲೆ ಬಂದ್ಕೊಂಡಿರ್ತೈತೆ. ಆಮೇಲೆ ಇನ್ಫಿಲ್ಟ್ರೇಟ್ ಆಕತಿ. ಇನ್ಫಿಲ್ಟ್ರೇಟ್ ಆದಮೇಲೆ ಇದು ನ್ಯೂಟ್ರೋಫಿಲ್ಲು, ಲಿಂಫೋಸೈಟು ಇವೆಲ್ಲ ಕರಿತೈತಿ ಒಳಗೆ ಬರ್ರಿ ಬಾಯಿ ಅಂತೇಳಿ ನ್ಯೂಟ್ರೋಫಿಲ್ಸ್. ಇದು ಇನ್ಫಿಲ್ಟ್ರೇಟ್ ಆಗಿಬಿಡ್ತದೆ. ಇನ್ಫಿಲ್ಟ್ರೇಟ್ ಆದಾಗಟ್ಲೆ ಇಲ್ಲಿ ಇದು ಕಾರ್ನಿಯಲ್ ಲೇಯರ್ಸ್ ಇವು ಏನದು ಎಪಿಥೀಲಿಯಮ್ಮು, ಎಂಡೋಥೀಲಿಯಮ್ಮು, ಬೌಮನ್ಸ್ ಲೇಯರು, ಡುವಾ ಲೇಯರು, ಡೆಸ್ಮೆಂಟ್ಸ್ ಮೆಂಬ್ರೇನು, ಸ್ಟ್ರೋಮಾ ಇದೆಲ್ಲ ಕರಿತೀವಿ ನಾವು. ಓಕೆ, ಸೊ ಇನ್ಫಿಲ್ಟ್ರೇಟ್ ಆಗಿಬಿಡ್ತೈತಿ. ಈ ಇನ್ಫಿಲ್ಟ್ರೇಟ್ ಆಗೋದಾಯ್ತು. ಅಲ್ಸರ್ ಇಸ್ ಈ ಆ್ಯಕ್ಟಿವ್ ಅಲ್ಸರೇಷನ್. ಇನ್ಫಿಲ್ಟ್ರೇಟ್ ಆಗೈತ್ಲ ಅಲ್ಸರ್ ಆಕತಿ. ಈ ಡಿಸ್ಕಂಟಿನ್ಯೂಟಿ ಐತೆ ಎಪಿಥೀಲಿಯಮ್ದು. ಎಪಿಥೀಲಿಯಮ್ ಡಿಸ್ಕಂಟಿನ್ಯೂಟಿ ಆದಮೇಲೆ ಅಲ್ಸರ್ ಇಸ್ ಡ್ಯೂ ಟು ದ ನೆಕ್ರೋಸಿಸ್, ಸ್ಲಫಿಂಗ್ ಆ್ಯಂಡ್ ಎಪಿಥೀಲಿಯಮ್ ಡಿಸ್ಚಾರ್ಜ್ ಆಫ್ ಹೈಪೋಪೈನ್ ಮೇ ಬಿ ಪ್ರೆಸೆಂಟ್. ಅಲ್ಸರ್ ಬಂದ್ಬಿಡ್ತೀವಿ. ಆ್ಯಂಡ್ ಸ್ಟೇಜ್ ಆಫ್ ರಿಗ್ರೆಷನ್, ಆ್ಯಕ್ಟಿವೇಷನ್ ಪ್ಲಸ್ ಹೋಸ್ಟ್ ಡಿಫೆನ್ಸ್. ಇದಾದಮೇಲೆ ಈ ಆ್ಯಕ್ಟಿವೇಷನ್ ಪ್ಲಸ್ ಹೋಸ್ಟ್ ಇಷ್ಟು ಇದಾದಮೇಲೆ ಡಿಸ್ಚಾರ್ಜ್ ಹೈಪೋಪೈನ್ ಆದಮೇಲೆ ಬಾಡಿ ಸುಮ್ಮನೆ ಇರ್ತದೆ. ಅವನು ಇದು ಕೆಲಸ ಆಗಲ್ಲ, ಇದು ಮತ್ತು ಕಣ್ಣಿಗೆ ನಾಯಕಿ ತಿಂದ್ಬಿಡಂಗೈತೆ ಅಂತೇಳಿ ಅವಾಗ ಆ್ಯಕ್ಟಿವೇಷನ್ ಆಫ್ ದಿ ಹೋಸ್ಟ್ ಡಿಫೆನ್ಸ್, ಆ್ಯಕ್ಟಿವೇಷನ್ ಮತ್ತು ಹೋಸ್ಟ್ ಡಿಫೆನ್ಸ್, ವ್ಯಾಸ್ಕುಲರೈಸೇಷನ್, ಹೀಲಿಂಗ್ ಆ್ಯಂಡ್ ಎಪಿಥೀಲಿಯಮ್ ಸ್ಟಾರ್ಟ್ ಗ್ರೋ ಆಗುತ್ತೆ. ಆಮೇಲೆ ಸ್ಟೇಜಸ್ ಆಫ್ ಹೀಲಿಂಗ್ ಲೀಡ್ಸ್ ಟು ದ ಸ್ಕಾರ್ ಫಾರ್ಮೇಷನ್ ಆ್ಯಂಡ್ ವಿಷನ್ ಲಾಸ್ ಓವರ್ ದ ವಿಜುವಲ್ ಆಕ್ಸಿಸ್. ಈ ಸ್ಕಾರ್ ಫಾರ್ಮೇಷನ್ ಆಗುತ್ತಲ್ಲ ಫೈಬ್ರೋಸಿಸ್ಸು, ಈ ನಾರ್ಮಲ್ ನ್ಯಾಚುರಲ್ ಎಪಿಥೀಲಿಯಮ್ದು ಕ್ಯಾರೆಕ್ಟರ್ ಬರಲ್ಲ. ಓಕೆ, ಒಂದ್ಸಲ ಕೆಟ್ಟ ಮೇಲೆ ಕೆಟ್ಟಂಗೆ ಅದು ಸ್ಕಾರ್ ಫಾರ್ಮೇಷನ್ ಆಗಿಬಿಡ್ತೈತಿ. ಅದು ಇನ್ವೆಸ್ಟಿಗೇಷನ್ ಅಂದ್ರೆ ಈ TLC, CBC ಇವೆಲ್ಲ ಮಾಡಿರಿ ಬಾಯಿ. ಈ ಬ್ಯಾಕ್ಟೀರಿಯಾ ಬಂದಿರ್ತದೆ ಭಾಳ, ಜಿಮ್ ಸಸ್ಟೈನಿಂಗ್ ಅವೆಲ್ಲ ಮಾಡಿರಿ. ಅದಾದಮೇಲೆ ಇದು ಹೆಂಗೆ ಬರ್ತದೆ ಹುಡುಗ. ಈಗ ನಾವೇನು ಓದಿದ್ವಿ, ಪ್ರೋಗ್ರೆಷನ್ ಓದಿದ್ವಿ. ಇನ್ಫಿಲ್ಟ್ರೇಷನ್ ಆಯಿತು, ಆ್ಯಕ್ಟಿವೇಷನ್ ಆಯಿತು, ರಿಗ್ರೆಷನ್ ಆಯಿತು, ಅದಾದಮೇಲೆ ಸ್ಕಾರ್ ಫಾರ್ಮೇಷನ್ ಆಯಿತು. ಇವೆಲ್ಲ
ಮೆಥಡ್ಸ್ ಇವು ಅದ್ರೊಳಗೆ ಆಗೋದು. ಇವೆಲ್ಲ ಆಗತ್ನಾಗ ಹುಡುಗ ಹೆಂಗೆ ಬರ್ತೈತಿ, ಕಣ್ಣು ಉರಿಯಾಕತ್ತೈತಿ, ಫುಲ್ ಪೇನ್ ಆಗಕತ್ತೈತಿ, ಬ್ಯಾನ್ ಆಕತ್ ಕಣ್ಣು. ಬ್ಯಾನ್ ಆದಮೇಲೆ ಪೇನ್ ಆಕತಿ, ಆಲ್ರೆಡಿ ಕಣ್ಣು ಕೆಂಪಗೆ ಆಕ್ಕವು. ಆಮೇಲೆ ಈ ಟಿಯರಿಂಗ್, ಎಕ್ಸೆಸಿವ್ ಟಿಯರಿಂಗ್ ಆಕತಿ. ಈಗ ಟಿಯರ್ಸ್ ಬರ್ತಾವೆ ಭಾಳ, ಫೋಟೋಫೋಬಿಯಾ ಆಕತಿ, ಬ್ಲಡ್ ವಿಷನ್, ಕಣ್ಣು ಮಬ್ ಕಾಣ್ತೈತಿ. ಆಮೇಲೆ ಫಾರಿನ್ ಬಾಡಿ ಸೆನ್ಸೇಷನ್ ಆಗಿಬಿಡ್ತೈತಿ. ಆಯಿತಾ. ಸೈನ್ಸು ಹೆಂಗೆ ಆಕತಿ ಅಂದ್ರೆ ಈಗ ದಪ್ಪ ಆಗ್ಬಿಡ್ತಾವೆ, ಕಣ್ಣಿಂಗೆ ದಪ್ಪ ಆಗ್ಬಿಡ್ತಾವೆ. ಆಮೇಲೆ ಬ್ಲೆಫ್ರಾನ್ ಈ ಬ್ಲೆಫ್ರೋಸ್ಪ್ಯಾಸಮ್, ಈ ಬ್ಲೆಫ್ರಾನ್ ಇರ್ತೈತಲ್ಲ, ಈ ಬ್ಲೆಫ್ರೋಸ್ಪ್ಯಾಸಮ್ ಆಗ್ಬಿಡ್ತೈತಿ. ಕನ್ಜಕ್ಟಿವ್ ಅಂದ್ರೆ ಕಿಮೋಸಡ್ ಆಕತಿ, ಅಂದ್ರೆ ಎಡೆಮ್ ಆಕತಿ, ಹೈಪರೆಮ್ ಆಕತಿ, ಕಂಜಕ್ಷನ್ ಆಕತಿ. ಸೊ ಬ್ಲಡ್ ಗಿಡ್ಡು ಮುಂದಕ್ಕೆ ಬಂದು ಕುಂದಿರ್ತೈತಿ. ಆಮೇಲೆ ಕಾರ್ನಿಯಲ್ ಅಲ್ಸರ್ ಹೆಂಗೆ ಆಕತಿ, ಕಾರ್ನಿಯಲ್ ಅಲ್ಸರ್ ಅಂದ್ರೆ ಯೆಲ್ಲೋಶ್ ಅಂದ್ರೆ ವೈಟ್ ಏರಿಯಾ, ಮಾರ್ಜಿನ್ ಸ್ವೆಲನ್ ಆಕತಿ, ಸ್ವೆಲನ್ ಆಗಿ ಓವರ್ ಬ್ಯಾಂಡಿಂಗ್. ಆಮೇಲೆ ಫ್ಲೋರ್ ಹೆಂಗೆ ಇರ್ತೈತಿ, ನೆಕ್ರೋಟೈಸಿನ್ ಮೆಟೀರಿಯಲ್, ಸ್ಟ್ರೋಮಲ್ ಎಡಿಯಮ್, ಹೈಪೋಫೈನ್ ಮೇ ಬಿ ಪ್ರೆಸೆಂಟ್. ಓಕೆ, ಇದು ನೆನಪಿಟ್ಟಾರೆ ಇದನ್ನು, ಕಾರ್ನಿಯಲ್ ಅಲ್ಸರ್. ಸೊ ಏನೇನು ಹೇಳಿದವಾಗ ಸ್ವೆಲ್ಲಿಂಗ್ ಆಫ್ ಐಲಿಡ್ಸು, ಬ್ಲೆಫ್ರಾನು, ಕಂಜಕ್ಟಿವಿಟಿಸ್, ಕಿಮೋಸಡ್, ಅವೆಲ್ಲ ಹೆಂಗೆ ಆಕೈತೆ ಅಂದ್ರೆ ಈ ಬ್ಲರಿಂಗ್ ಆಫ್ ವಿಷನು. ಸೊ ಫಸ್ಟ್ ಹಿಂಗೆ ಈ ಥರ. ಓಕೆ, ಈ ಸ್ಲಿಟ್ ಲ್ಯಾಂಪ್ ತಗೊಂಡಿದ್ದು ಯೂಸ್ ನಾವು ನೋಡ್ತೀವಿ ಇದನ್ನು ಏನಂತ. ಓಕೆ, ಕಾರ್ನಲ್ ಅಬರೇಷನ್, ಇನ್ಫೆಕ್ಟೆಡ್ ಹಿಂಗೆ ಇರ್ತೈತಿ, ಈ ಥರ ಹಿಂಗೆ ನೋಡ್ತೀವಲ್ಲ, ಇಲ್ಲಿ ಇನ್ಫೆಕ್ಟೆಡ್ ಈ ಥರ ಕಾಣ್ತೈತಿ, ಇನ್ಫೆಕ್ಟೆಡ್. ಅದಾದಮೇಲೆ ಇಲ್ಲಿ ಈ ಅಲ್ಸರೇಷನ್ ಅಬರೇಷನ್ ಹೆಂಗೆ ಆಕೈತೆ ಅಂದ್ರೆ, ಈಗ ನಾವು ಸ್ಲಿಟ್ ಲ್ಯಾಂಪ್ ನೋಡ್ತೀವಿ, ಎಪಿಥೀಲಿಯಂ ಬೌಮನ್ಸ್ ಮೆಂಬ್ರೇನ್ ಏನಿರ್ತೈತಲ್ಲ, ಇಲ್ಲಿ ಎಪಿಥೀಲಿಯಮೇ ಬ್ರೇಕ್ ಆಗಿಬಿಡ್ತೈತಿ. ಈ ಥರ ನೋಡ್ರಿ, ಈ ಎಪಿಥೀಲಿಯಮ್ ಈ ಥರ ಬ್ರೇಕ್ ಆದಂಗೆ ಕಂಡುಬಿಡ್ತೈತಿ. ಇಲ್ಲಿ ಕಾರ್ನೆಲ್ ಅಬರೇಷನ್ ಅಂದ್ರೆ ನೋಡ್ಬೋದು ನಾವು ಈ ಥರ. ಓಕೆ, ಇದು ಪಾರ್ಟ್ ಇದು ಕಾರ್ನೆಲ್ ಟ್ರಾನ್ಸ್ಪ್ಲಾಂಟ್ ಬಿಡೋದು ಮಾಡೋದು, ಇದು ಹಿಂಗೆ ಬ್ರೇಕ್ ಆಗೋದು ನೋಡ್ಬಿಡ್ತೈತಿ ನಾವು. ಅದಕ್ಕೆ ಇದು ಕಾರ್ನೆಲ್ ಅಲ್ಸರ್ ಅಂದರೆ ಇಟ್ ಈಸ್ ಅನ್ ಯೆಲ್ಲೋಯಿಶ್ ವೈಟ್ ಏರಿಯಾ, ಮಾರ್ಜಿನ್ಸ್ ಆರ್ ಸ್ವಾಲನ್ ಓವರ್ ದ ಬ್ಯಾಂಡಿಂಗ್. ಓಕೆ, ಈಗ ಹೆಂಗಿರ್ತೈತಿ, ಯೆಲ್ಲೋಯಿಶ್ ವೈಟ್ ಏರಿಯಾ ಇರ್ತೈತಿ, ಮಾರ್ಜಿನ್ಸ್ ಸ್ವಾಲನ್ ಇರ್ತೈತಿ, ಇದು ಸ್ವಾಲನ್ ಇರ್ತವೆ ಇವೆಲ್ಲ, ಸ್ವಾಲಿಂಗ್ ಮಾರ್ಜಿನ್ಸ್. ಅದಾದಮೇಲೆ ಫ್ಲೋರ್ ಕವರಿಂಗ್ ಬೈ ದ ನೆಕ್ರೋಟಿಕ್ ಮೆಟೀರಿಯಲ್, ಸ್ಟ್ರೋಮಲ್ ಎಡೆಮ್, ಹೈಪೋಫೈನ್ ಪ್ರೆಸೆಂಟ್. ಕಾಂಪ್ಲಿಕೇಶನ್ ಏನಾಕತಿ, ಟಾಕ್ಸಿಕ್ ಕೆರಡೋಸೈಕ್ಲೈಟಿಸ್ ಡ್ಯೂ ಟು ದ ಅಬ್ಸಾರ್ಪ್ಷನ್ ಆಫ್ ಟಾಕ್ಸಿಕ್ ಇನ್ ದ ಆಂಟೀರಿಯರ್ ಚೇಂಬರ್. ಓಕೆ, ಟಾಕ್ಸಿಕ್ ಕೆರಡೋಸೈಕ್ಲೈಟಿಸ್ ಆಗುತ್ತೆ. ಡೆಸ್ಮೋಟೋಸಿಲ್, ಇದೇನು ಗೊತ್ತಾ, ಹರ್ನಿಯೇಷನ್ ಆಫ್ ದಿ ಕಾರ್ನಿಯಾ, ಅಲ್ಸರ್ ಇನ್ ದ ಡೆಸ್ಮೆಂಟ್ಸ್ ಮೆಂಬ್ರೇನ್ ಆಸ್ ಎ ಟ್ರಾನ್ಸ್ಪರೆಂಟ್ ವೆಸಿಕಲ್. ಆಮೇಲೆ ತೋರಿಸ್ತೀನಿ ಡೆಸ್ಮೋಟೋಸಿಲ್ ಏನಂತೇಳಿ. ಟಾಕ್ಸಿಕ್ ಕೆರಡೋಸೈಕ್ಲೈಟಿಸ್ ಡ್ಯೂ ಟು ದ ಅಬ್ಸಾರ್ಪ್ಷನ್ ಆಫ್ ಟಾಕ್ಸಿಕ್ ಇನ್ ದ ಆಂಟೀರಿಯರ್ ಚೇಂಬರ್. ಆಂಟೀರಿಯರ್ ಚೇಂಬರ್ ಅಂದರೆ ಈ ಥರ ಇರ್ತದೆ, ಇದರೊಳಗೆ ಆಂಟೀರಿಯರ್ ಚೇಂಬರ್ ಒಳಗೆ ಆಂಟೀರಿಯರ್ ಚೇಂಬರ್ ಒಳಗೆ ಈ ಟಾಕ್ಸಿಕ್ ಮೆಟೀರಿಯಲ್ ಅಬ್ಸರ್ವ್ ಆಗಿಬಿಡೋದು. ಓಕೆ, ಅದಾದಮೇಲೆ ಡೆಸ್ಮೋಟೋಸಿಲ್, ಹರ್ನಿಯೇಷನ್ ಆಫ್ ದಿ ಕಾರ್ನಿಯಾ ಇನ್ ಟು ದ ಡೆಸ್ಮೆಂಟ್ಸ್ ಮೆಂಬ್ರೇನ್. ಈ ಡೆಸ್ಮೆಂಟ್ಸ್ ಮೆಂಬ್ರೇನ್ ಐತಲ್ಲ, ಡುವಾಸ್ ಲೇಯರ್ ಆಸ್ ಎ ಟ್ರಾನ್ಸ್ಪರೆಂಟ್ ವೆಸಿಕಲ್. ಓಕೆ, ಆದಮೇಲೆ ಕಾರ್ನಿಯಲ್ ಸ್ಕಾರಿಂಗ್ ಆಸ್ ಎ ರಿಸಲ್ಟ್ ಆಫ್ ದಿ ಹೀಲ್ಡ್ ಅಲ್ಸರ್. ನಾನು ಆಲ್ರೆಡಿ ಹೇಳಿದೆ ಈ 4 ಟೈಪ್ ಇರ್ತಾವಂತ. ಏನದು, ಇನ್ಫಿಲ್ಟ್ರೇಷನ್ ಆಗೋದು, ಅಲ್ಸರೇಷನ್ ಆಗೋದು, ಅದಾದಮೇಲೆ ರಿಗ್ರೆಷನ್ ಆಗೋದು, ಸಿಕಾಟ್ರೈಸೇಷನ್ ಆಗೋದು. ಸೊ ಸಿಕಾಟ್ರೈಸೇಷನ್ ಅದು ಸ್ಕಾರಿಂಗ್ ಫಾರ್ಮೇಷನ್ ಆಗುತ್ತಲ್ಲ, ಸ್ಕಾರಿಂಗ್ ಫಾರ್ಮೇಷನ್ ಆದಗಟ್ಲೆ ಅದು ಫೈಬರಸ್ ಲೇಯರ್ ಇರ್ತೈತೆ, ಅಲ್ಲಿ ಪರ್ಮನೆಂಟ್ ವಿಜುವಲ್ ಇಂಪೇರ್ಮೆಂಟ್ ಆಗ್ಬಿಡ, ಆಸ್ಟಿಗ್ಮ್ಯಾಟಿಸಮ್ ಆ ಟೈಪ್ ಓಟ ಮೆಕ್ಕುಲ ಅವೆಲ್ಲ ಬರ್ತವೆ. ಫೋಟೋಫೋಬಿಯಾ ಆಗೋದು, ಗ್ಲೇರ್ ಆಗೋದು, ಒಟ್ಟು ಡ್ಯಾಮೇಜ್ ಆಗಿಬಿಡ್ತೈತಿ ಆ ಫೈಬರಸ್ ಲೇಯರ್. ಅದಾದಮೇಲೆ ಆಂಟೀರಿಯರ್ ಸ್ಟೆಪಲೋಮ, ಕಾರ್ನಿಯಾ ಬಿಕಮ್ಸ್ ಥಿನ್ ಆ್ಯಂಡ್ ದ ಬಲ್ಸ್, ಆಂಟೀರಿಯರ್ ಸ್ಟೆಪಲೋಮ ಅಂತ ಕರಿತಾರೆ, ಥಿನ್ ಆ್ಯಂಡ್ ಬಲ್ಸು ಸೈಡ್ಗೆ ಇದಾಗ್ಬಿಡ್ತೈತಿ. ಅದಾದಮೇಲೆ ಎಂಡ್ ಆಫ್ಥಾಲ್ಮೈಟಿಸ್, ಈಗ ಇನ್ಫ್ಲಮೇಷನ್ ಒಳಗೆ ಹೋಗ್ಬಿಡ್ತಾನೆ, ಪ್ಯಾನ್ ಆಫ್ಥಾಲ್ಮೈಟಿಸ್, ಎಂಡ್ ಆಫ್ಥಾಲ್ಮೈಟಿಸ್, ಕಣ್ಣ ಹೋಗಂಗೆ ಇದು ಬಂದ್ಬಿಡುತ್ತೆ. ಹೈಪೋಪಯಾನ್ ಪಸ್ ಇನ್ ದ ಆಂಟೀರಿಯರ್ ಚೇಂಬರ್ ಆಸ್ ಇನ್ಫೆಕ್ಷನ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ಕಾರ್ನಿಯಾ. ಓಕೆ, ಆಂಟೀರಿಯರ್ ಚೇಂಬರ್, ಈ ಆಂಟೀರಿಯರ್ ಚೇಂಬರ್ ಒಳಗೆ ಕುಂದ್ರೆ ಕೆಪಾಸಿಟಿ ಇರ್ತೈತಿ ಪಸ್. ಈ ಆಂಟೀರಿಯರ್ ಚೇಂಬರ್ ಐತಲ್ಲ, ಇದ್ರೊಳಗೆ ಪಸ್ ಹೋಗ್ಬಿಡ್ತೈತಿ. ಅದಾದಮೇಲೆ ಪರ್ಫರೇಷನ್ ಆಫ್ ದಿ ಕಾರ್ನಲ್ ಅಲ್ಸರ್, ಸಡನ್ ಸ್ಟ್ರೈನ್ ಡ್ಯೂ ಟು ದ ಕಫ್ ಸ್ನೀಸ್ ಮೇ ಕನ್ವರ್ಟ್ ಆ್ಯಂಡ್ ಅಲ್ಸರೇಷನ್ ಟು ದ ಅಲ್ಸರೇಷನ್. ಇದು ಪರ್ಫರೇಷನ್ ಆಫ್ ದಿ ಕಾರ್ನಲ್ ಅಲ್ಸರ್. ಈಗ ಡೆಸ್ಮೋಟೋಸಿಲ್ ಆಯ್ತಲ್ಲ ಬಾಯ್, ಈಗ ಅಲ್ಸರ್ ಆದಗಟ್ಲೆ ಎಪಿಥೇಲಿಯಂ ಬ್ರೇಕ್ ಆಯ್ತಲ್ಲ, ಎಲ್ಲ ಬ್ರೇಕ್ ಹಾಕ್ಯಂಡು ಎಲ್ಲ ಲೇಯರ್ ಒಳಗೆ ಹೋಗ್ಬಿಡ್ತೈತಿ. ಎಲ್ಲ ಲೇಯರ್ ಒಳಗೆ ಹೋದಗಟ್ಲೆ ಏನಾಗುತ್ತೆ, ಪರ್ಫರೇಷನ್ ಆಗ್ಬಿಡ್ತೈತಿ. ಸಡನ್ ಸ್ಟ್ರೈನ್ ಡ್ಯೂ ಟು ದ ಕಫ್ ಆ್ಯಂಡ್ ಸ್ನೀಸ್ ಮೇ ಬಿ ಕನ್ವರ್ಟ್ ಇನ್ ಅಲ್ಸರ್ ಇನ್ ಪರ್ಫರೇಷನ್. ಓಕೆ, ರಿಸ್ಕ್ ಫ್ಯಾಕ್ಟರ್ ಅಂದರೆ ಸಿವಿಯರ್ ಬ್ಯಾಕ್ಟೀರಿಯಲ್ ಅಲ್ಸರ್, ಫಂಗಲ್ ಅಲ್ಸರ್, ಕೆರಟೋಮೆಲೇಸಿಯಾ, ವಿಟಮಿನ್ ಡೆಫಿಷಿಯನ್ಸಿ, ಮೊರಾನ್ಸ್ ಅಲ್ಸರ್ ಬರ್ತೈತಿ. ರಿಸ್ಕ್ ಫ್ಯಾಕ್ಟರ್ ಅಂದರೆ ಸಿವಿಯರ್ ಬ್ಯಾಕ್ಟೀರಿಯಲ್ ಅಲ್ಸರ್, ಫಂಗಲ್ ಅಲ್ಸರ್, ಕೆರಟೋಮೆಲೇಸಿಯಾ, ವಿಟಮಿನ್ ಡೆಫಿಷಿಯನ್ಸಿ. ಸಿಕ್ಕಲ್ಲ ಪರ್ಫರೇಷನ್, ಇದು ಏನಾಗುತ್ತೆ ಅಂದ್ರೆ ಪರ್ಫರೇಷನ್ ಆದಮೇಲೆ ಅಕ್ವೇಸ್ ಲೀಕ್ ಆಗ್ತದೆ. ಈ ಆಂಟೀರಿಯರ್ ಚೇಂಬರ್ಲಿದ್ದ ಪರ್ಫರೇಷನ್ ಲೀಕ್ ಆಕತ್ತಲ್ಲ, ಅಕ್ವೇಸ್ ಲೀಕ್ ಹಾಕಂತ ಹೋಗತಿ. ಅಂದರೆ ಇಲ್ಲಿರೋ ಇದೇನಿರ್ತೈತಲ್ಲ ಅಕ್ವೇಸ್ ಹ್ಯೂಮರ್, ಅದು ಲೀಕ್ ಆಕತ್ತೆ ಪರ್ಫರೇಷನ್ ಆಗತ್ತೆ, ಹಿಂಗೆ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಹೊರಬರಕ್ಕೆ. ಓಕೆ, ಅದಾದಮೇಲೆ ವಿ ಕ್ಯಾನ್ ಸಿ ದ್ಯಾಟ್ ಪರ್ಫರೇಷನ್ ಆಫ್ ದಿ ಕಾರ್ನಿಯಲ್ ಅಲ್ಸರ್, ಸಡನ್ ಸ್ಟ್ರೈನ್ ಡ್ಯೂ ಟು ದ ಕಫ್ ಆ್ಯಂಡ್ ಸ್ನೀಸ್ ಮೇ ಕನ್ವರ್ಟ್ ಇನ್ ಟು ದ ಅಲ್ಸರೇಷನ್ ಪರ್ಫರೇಷನ್. ಅದು ಏನಾಕತ್ತೆ ಅಂದ್ರೆ ಇದು ಪ್ರೊಲ್ಯಾಪ್ಸ್ ಆಫ್ ದಿ ಐರಿಸ್.
ಐರಸ್ ಥ್ರೂ ದ ಪರ್ಫರೇಷನ್ ಹಿಂಗೆ ಪ್ರೊಲ್ಯಾಪ್ಸ್ ಆಗಿಬಿಡ್ತೈತಿ. ಐರಸ್ ಇದ್ರ ಮೇಲೆ ಇರೋದು ಡಿಸ್ಲೊಕೇಶನ್ ಆಫ್ ದಿ ಲೆನ್ಸ್, ಈ ಲೆನ್ಸ್ ಎಲ್ಲ ಸ್ಟ್ರೆಚಿಂಗ್ ಫುಲ್ ಸ್ಟ್ರೆಚ್ ಆಗಿಬಿಡ್ತೈತಿ. ಇಲ್ಲಿ ಇದಾದಮೇಲೆ ಅದು ಇದಾಗ್ಬೋದು. ಆ್ಯಂಟೀರಿಯರ್ ಇದು ಏನೈತಲ್ಲ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ವೆನ್ ಲೆನ್ಸ್ come in contact with the ulcer. Okay, capsular cataract ಆಯ್ತದೆ. ಆ್ಯಂಟೀರಿಯರ್ ಕ್ಯಾಪ್ಸುಲ್ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಮುಂದೆ ಹೋಗ್ತೀವಿ ನಾವು ಲೆನ್ಸ್ದಾಗ, ಅದರೊಳಗೆ ಹಿಂಗೆ ಕಾಂಟ್ರಾಕ್ಟ್ ಆಗಿಬಿಡ್ತೈತಿ. ಕಾರ್ನಿಯಲ್ ಫಿಸ್ಟುಲಾ ಕಾಸಸ್ ಕಂಟಿನ್ಯೂಸ್ ಲೀಕ್ ಆಫ್ ದ ಎಕ್ವಿಯಸ್ ಥ್ರೂ ದ ಫಿಸ್ಟುಲಾ. ಆಮೇಲೆ ಪ್ಲೂರಲ್ ಆ್ಯಂಡ್ ಟಿವೈಟಿಸ್ ಆಕತಿ, ಎಂಡೋಟ್ರಾಲ್ಮೈಟಿಸ್ ಪ್ಯಾನಟ್ರಾಲ್ಮೈಟಿಸ್ ಆಕತಿ, ಮತ್ತು ಆಕ್ಯುಲರ್ ಹೆಮರೇಜ್ ಆಕತಿ. ಏನೇನಾಕತಿ ಎಕ್ವಿಯಸ್ ಲೀಕ್ ಆಕತಿ. ಈಗ ಫಸ್ಟದ್ದು ಬರೋದಂದ್ರೆ ಅಕ್ವಿಯಸ್ ಹ್ಯೂಮರ್ ಲೀಕ್ ಆಕತಿ ಹೊರಗೆ, ಐ.ಪಿ ಕಮ್ಮಿ ಆಗಿ. ಐರಸ್ ಅದನ್ನ ನೆಕ್ಸ್ಟ್ ಐರಸ್ ಬರುತ್ತೆ. ಐರಸ್ ಪರ್ಫರೇಷನ್ ಆಕತ್ತೆ. ಆಮೇಲೆ ಲೆನ್ಸ್ ಮುಂದಕ್ಕೆ ಆಕತಿ. ಲೆನ್ಸ್ ಮುಂದೆ ಆ್ಯಂಟೀರಿಯರ್ ಕ್ಯಾಪ್ಸುಲ್ ಇರುತ್ತೆ, ಅದು ಕೆಟ್ಟೋಗ್ಬಿಡ್ತದೆ, ಅದಕ್ಕೆ ಕ್ಯಾಟ್ರಾಕ್ಟ್ ಬಂದ್ಬಿಡ್ತೈತೆ. ಆಮೇಲೆ ಕಾರ್ನಿಯಲ್ ಫಿಸ್ಟುಲಾ ಅಂದರೆ ಕಂಟಿನ್ಯೂಸ್ ಲೀಕ್ ಆಫ್ ಅಕ್ವಿಯಸ್ ಥ್ರೂ ದ ಫಿಸ್ಟುಲಾ ಲೀಕ್ ಆಗಿ ಒಂಥರ ನಿಂತರೆ ಗ್ಲೋಕೋಮ್ ಆಕತಿ. ಲೀಕ್ ಆಗಿಬಿಟ್ರೆ ಅಲ್ಲಿ ಮುಂದೆ ಇದೇನದು ಮೇಂಟೈನ್ ಮಾಡೋದಾಗಲ್ಲ ಅಕ್ವಿಯಸಿಟಿ, ಅದಕ್ಕೆ ಕಂಡ್ರೆ ಆಗ್ಬಿಡೋದು, ಒಂದೊಂದ್ಸಲ ಕೆಟ್ರಾಕ್ಟ್ ಆಗಿಬಿಡೋದು, ಆ ಥರ ಹಾಕೊಂಡು ಹೋಗುತ್ತೆ. ಪ್ಲೂರಾಂಟಿವೈಟಿಸ್, ಎಂಡೋಟ್ರಾನ್, ಪ್ಯಾನಟ್ರಾನ್ಲಿಸ್ ಮತ್ತು ಹೆಮರೇಜ್ ಆಕತಿ. ಆಮೇಲೆ ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಈಗ ಬ್ಯಾಕ್ಟೀರಿಯಾ ಅಂತ ಬಂದ್ಬಿಡೋದು ನಮಗೆ. ಫಸ್ಟ್ ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ? CBC ಅದು ಇದು ಬ್ಲಡ್ ಕಲ್ಚರ್ ತಗೊಂತೀವಿ, ಅಲ್ಲಿರೋ ಟಿಶ್ಯೂ ಕಲ್ಚರ್ ತಗೊಂತೀವಿ. ಕಾರ್ನಿಯಾ ಮೇಲಿರೋ ಟಿಶ್ಯೂ ಕಲ್ಚರ್ ತಗೊಂಡ್ಗಟ್ಲೆ ಏನು ಮಾಡ್ತೈತಿ, ಇದು ಏನಪ್ಪ, ನಾವು ಕಾರ್ನಿಯಾ ಮೇಲಿರೋ ಟಿಶ್ಯೂ ಕಲ್ಚರ್ ತಗೊಂಡ್ಗಟ್ಲೆ ನಾವು ಏನು ಬಯಾಪ್ಸಿ ಮಾಡ್ತೀವಲ್ಲ, ಅದು ಸ್ಯಾಂಪಲ್ ಕಳಿಸ್ತೀವಿ ಬ್ಯಾಕ್ಟ್ಯಾಕಿಗೆ. ಅದಾದ್ಮೇಲೆ ಬ್ಯಾಕ್ಟೀರಿಯಾ ಬರ್ತೈತಿ. ಬ್ಯಾಕ್ಟೀರಿಯಾ ಅದಂದು ಕೊಡ್ತಾರೆ. ಡೆಫಿನೆಟಿವ್ ಟ್ರೀಟ್ಮೆಂಟ್ ಈಗ ಟಾಪಿಕಲ್ ಆ್ಯಂಟಿಬಯೋಟಿಕ್, ಫಾರ್ಟಿಫೈಡ್ ಸೆಫಾಝೋಲಿನ್, ಟೋಬ್ರಾಮೈಸಿನ್, ವ್ಯಾನ್ಕೋಮೈಸಿನ್, ಇವೆಲ್ಲ ಒಂದು ಹೈಯರ್ ಆ್ಯಂಟಿಬಯೋಟಿಕ್ನ ಟಾಪಿಕಲ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೈಕ್ಲೋಫೆಜಿಕ್ ಡ್ರಗ್ಸ್ ಅಂದರೆ ಅಟ್ರೋಪಿನ್ ಕೊಡ್ತೀವಿ, ಐ ಡ್ರಾಪ್ಸ್, ರೆಡ್ಯೂಸ್ ದ ಪೇನ್ ಆನ್ ಸಿಲಿಯರ್ ಸ್ಪ್ಯಾಸಮ್, ಪ್ರಿವೆಂಟ್ ದ ಸಿಂಕಪ್ ಫಾರ್ಮೇಷನ್. ಅದಾದಮೇಲೆ ಅನಾಲಿಸಿಕ್ಸ್ ಎನಸೈಟಿಸ್ ಹೆಂಗೆ ಕೊಡ್ತೀವಿ. ಬೇನಕದ ಬೇಜಿಗೆ ವಿಟಮಿನ್ A and C ಫಾರ್ ಹೀಲಿಂಗ್ ಅಲ್ಸರ್ ಅರ್ಲಿ. ಫಾರ್ ಟ್ರೀಟ್ಮೆಂಟ್ ಆಫ್ ನಾನ್ ಹೀಲಿಂಗ್ ಅಲ್ಸರ್ ಅಂದರೆ ಈಗ ಇಟ್ ಈಸ್ ಡಿವೈಡೆಡ್ ಇಂಟು ಹೀಲಿಂಗು, ನಾನ್ ಹೀಲಿಂಗು, ಆ ಟೈಪ್ ಡಿವೈಡ್ ಆಕತಿ. ಒಂದು ಹೀಲಿಂಗ್ ಅಲ್ಸರ್, ಇಷ್ಟೊತ್ತು ಏನು ಓದಿದ್ವಿ? ಹೀಲಿಂಗ್ ಅಲ್ಸರ್ ಓದಿದ್ವಿ. ಓಕೆ, ನೆಕ್ಸ್ಟ್ ನಾನ್ ಹೀಲಿಂಗ್ ಅಲ್ಸರ್ ಅಂದರೆ ಮೆಕ್ಯಾನಿಕಲ್ ಡಿಬ್ರೈಡ್ಮೆಂಟ್ ಆಫ್ ದಿ ಅಲ್ಸರ್. ಓಕೆ, ಡಿಬ್ರೈಡ್ಮೆಂಟ್ ಮಾಡ್ತೀವಿ ಮೆಕ್ಯಾನಿಕಲಿ. ಆ್ಯಂಡ್ ಕಾಟ್ರೈಸೇಷನ್ ಆಫ್ ದಿ ಅಲ್ಸರ್, ಮತ್ತು ಪೆರಿಯೋಟಮಿ, ನ್ಯೂಟ್ರಿಷನಲ್ ಸಪೋರ್ಟು, ಮತ್ತು ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ ಕೊಡೋಕೆ ನೋಡ್ತೀವಿ. ಆಮೇಲೆ ಪರ್ಫರೇಷನ್ ಆಗಿಬಿಟ್ಟಿರ್ತೈತೆ ಅಂತ ತಿಳ್ಕೊರಿ. ಅದರೊಳಗೆ ಸ್ಮಾಲ್ ಪರ್ಫರೇಷನ್, ಮೀಡಿಯಮ್ ಪರ್ಫರೇಷನ್, ಲಾರ್ಜ್ ಪರ್ಫರೇಷನ್ ಬರ್ತೈತೆ. ಸ್ಮಾಲ್ ಪರ್ಫರೇಷನ್ ಲೆಸ್ ದನ್ 2 mm, ಟಿಶ್ಯೂ ಗ್ಲೂ ಪ್ಲಸ್ ಬ್ಯಾಂಡೇಜ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಆಗ್ತದೆ ಇದನ್ನು ಆಯಿತಾ. ಆದಮೇಲೆ ಮೀಡಿಯಮ್ ಪರ್ಫರೇಷನ್ ಅಂದ್ರೆ ಅಮ್ನಿಯೋಟಿಕ್ ಮೆಂಬ್ರೇನ್ ಗ್ರಾಫ್ಟ್ ಮತ್ತು ಕಂಜಕ್ಟಿವಲ್ ಫ್ಲಾಪ್ ಆಗ್ತೀವಿ. ಓಕೆ, ಆಮೇಲೆ ಲಾರ್ಜ್ ಪರ್ಫರೇಷನ್ ಅಂದರೆ ಕೆರಟೋಪ್ಲಾಸ್ಟಿ ಮಾಡಿಬಿಡ್ತೀವಿ. ಆಮೇಲೆ ಹೈಪೋಪಾನ್ ಕಾರ್ನಿಯಲ್ ಅಲ್ಸರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಸರೈಸರ್ ಕಾಸ್ಡ್ ಬೈ ದ ನಿಮೋಕೋಕಸ್. ಕ್ಲಿನಿಕಲ್ ಇದು ಇಷ್ಟೊತ್ತು ಏನೋ ಇದ್ವಿ, ಈ ಬ್ಯಾಕ್ಟೀರಿಯಲ್ ಕಾರ್ನಿಯಲ್ ಅಲ್ಸರ್ ಹೋಯ್ತು. ಅದನ್ನು ಹೈಪೋಪಾನ್ ಕಾರ್ನಿಯಲ್ ಅಲ್ಸರ್ ಇದ್ರೊಳಗೆ ಏನು ಹೇಳ್ತೇವೆ ಅಂದ್ರೆ ಕ್ಯಾರೆಕ್ಟರೈಸ್ಡ್ ಬೈ ಅಲ್ಸರ್ ಕಾಸ್ಡ್ ಬೈ ದ ನಿಮೋಕೋಕಸ್, ಸೇಮ್ ಆಸ್ ಅ ಬ್ಯಾಕ್ಟೀರಿಯಲ್ ಅಲ್ಸರ್ಸ್. ಕ್ಲಿನಿಕಲ್ ಫೀಚರು, ಕಣ್ಣು ದಪ್ಪ ಆಗಿರ್ಬೋದು, ಕೀಮೋಸಿಸ್ಸು, ಇದೆಲ್ಲ ಏನು ಡಿಸ್ಕಸ್ ಮಾಡಿದ್ವಲ್ಲ, ಸೈನ್ಸು, ಇದು ಸಿಂಪ್ಟಮ್ಸು ಮತ್ತು ಸ್ಟೇಜಸ್ ಏನು ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಈ ಹೈಪೋಪಾಯನ್ ಅಲ್ಸರ್ದ ಬರ್ತೈತೆ. ಬಟ್ ಸೂಡೋಮೋನಾಸಿಂದ ಕಾಸ್ ಆಗಿರ್ತದೆ ಅಂತ ಹೇಳ್ತೀವಿ. ಕ್ಯಾರೆಕ್ಟರೈಸ್ಡ್ ಬೈ ಹೈಪೋಪಾಯನ್ ಪ್ಲಸ್ ಅಲ್ಸರ್ಸ್, ಸ್ನೇಕ್ ಲೈಸ್ ಸರ್ಪಂಜಿನಸ್ ಅಲ್ಸರ್ಸ್ ಅಂತಲೇ ಹೇಳ್ಬೋದು. ಇದರೊಳಗೆ ಹೈಪೋಪಾಯನ್ ಕಾರ್ನಿಯಲ್ ಅಲ್ಸರ್ ಕಾಸ್ಡ್ ಬೈ ದ ನಿಮೋಕೋಕಸ್, ಸ್ಟೆಫಲೋಕೋಕಸ್ ಇರ್ತೈತಿ. ಇದು ನಿಮೋಕೋಕಸ್ ಫಾರ್ಮೇಷನ್ ಮಾಡ್ತೈತಿ. ನಿಮೋಕೋಕಸ್ ಫಾರ್ಮೇಷನ್ ಕ್ಯಾರೆಕ್ಟರೈಸ್ಡ್ ಬೈ ಹೈಪೋಪಾಯನ್ ಆ್ಯಂಡ್ ಅಲ್ಸರ್ ಸರ್ಪನ್ಸ್, ಅದು ಸ್ನೇಕ್ ಲೈಕ್ ಸರ್ಪಂಜಿನಸ್ ಅಲ್ಸರ್ಸ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋದಂದರೆ ಫಂಗಲ್ ಕಾರ್ನಿಯಲ್ ಅಲ್ಸರ್. ಫಂಗಲ್ ಕಾರ್ನಿಯಲ್ ಅಲ್ಸರ್ ಆಲ್ಸೋ ವೆರಿ ಈಸಿ, ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದರೊಳಗೆ ಏನಾಗ್ತೈತಿ? ಫಂಗಲ್ ಕೆರಾಟೈಟಿಸ್ ಆಗುತ್ತೆ. ಫಂಗಲ್ ಕೆರಾಟೈಟಿಸ್, ಓಕೆ, ಕೆರಾಟೋಮೈಸಿಸ್, ಇದು ಫಂಗಲ್ ಕೆರಾಟೈಟಿಸ್. ಇಟ್ ಈಸ್ ಅ ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಾ ವಿತ್ ದ ಫಂಗಲ್ ಇಥಿಯಾಲಜಿ ಅಸೋಸಿಯೇಟೆಡ್ ವಿತ್ ದ ಅಲ್ಸರ್ ಅಂತ ಕಾರ್ನಿಯಾ. ಈಗ ಬ್ರೇಕೇಜ್ ಆಫ್ ದಿ ಎಪಿಥೀಲಿಯಂ ಡ್ಯೂ ಟು ದ ಫಂಗಲ್ ಪ್ಯಾಥಾಲಜಿ. ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಪ್ಯಾಥಾಲಜಿ ಇಟ್ ಇಸ್ ಕಾಲ್ಡ್ ಆಸ್ ಅ ಬ್ಯಾಕ್ಟೀರಿಯಲ್ ಅಲ್ಸರ್. ಡ್ಯೂ ಟು ದ ಫಂಗಲ್ ಪ್ಯಾಥಾಲಜಿ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಫಂಗಲ್ ಅಲ್ಸರ್. ಓಕೆ, ಆ್ಯಂಡ್ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇದೇನು ಬರ್ತಾವೆ ಅಂದ್ರೆ ಇಂಜುರಿ ಟು ದ ವೆಜಿಟೇಟಿವ್ ಮೆಟೀರಿಯಲ್. ಈಗ ಏನೋ ರೈತ ಈಗ ಹೊಲಕ್ಕೆ ಹೋಗಿರ್ತಾನೆ ಹೊಲಕ್ಕೆ ಹೋದಾಗ ಏನೋ ಒಂದು ಲೀಫು, ಏನೋ ಒಂದು ಕಟ್ಟಿಗೆ ಹಿಂಗೆ ತೆರೆಸ್ಕೊಂಬಿಟ್ಟು ನಾನು ತಿಳ್ಕೊರಿ, ಕಟ್ಟಿಗೆ ತೆರೆಸ್ಕೊಂಡ್ಗಟ್ಲೆ ಅಲ್ಲಿ ಈ ಬೆಳೆ ಅಂದ್ಗಟ್ಲೆ ಈ ಯಾವುದಪ್ಪ ಈ ಕ್ರಾಪ್ ಗೀಪ್ ಅವೆಲ್ಲ ಬಂದಿರ್ತಾವಲ್ಲ, ಅವೆಲ್ಲ ಬಂದ್ಗಟ್ಲೆ ಈ ಫಂಗಸ್ ಅನ್ನೋದು ಜಾಸ್ತಿ ಇರ್ತೈತಿ. ಇಲ್ಲಿ ಫಂಗಸ್ ಜಾಸ್ತಿ ಇದ್ದ ಮೇಲೆ ಫಂಗಲ್ ಅಟ್ಯಾಚ್ ಆಗ್ಬಿಡ್ತದೆ. ಫಂಗಲ್ ಥೋರ್ನ್ ಇಂಜುರಿ, ಅನಿಮಲ್ ಟೇಲ್ ಏನಾದರೂ ಬಾಲ ಗೀಲ ಹೊಡಿತಂದ್ರೆ ಅವೆಲ್ಲ
ಕಣ್ಣು ಭಾಳ ಹೊಡಿತೆ ಅಂದ್ರೆ. ಸೊ ಅವಾಗ ಅವನಿಗೆ ಇದು ಬರ್ತಕ್ಕಂಥ ಚಾನ್ಸ್ಗಳು ಭಾಳ ಇರ್ತೈತಿ. ಅದಾದಮೇಲೆ ಸಿಸ್ಟಮಿಕ್ ಇಮ್ಯುನೋ ಸಪ್ರೆಷನ್ಸ್. ಓಕೆ, ಸಿಸ್ಟಮಿಕ್ ಇಮ್ಯುನೋ ಸಪ್ರೆಷನ್ ಈಗ ಹುಡುಗ ಏನಾರ ಹೆಚ್ಚಾಗಿತ್ತು ತನಕ, ಇಲ್ಲ ಶುಗರ್ ಇತ್ತು ತನಕ, ಯಾವುದೋ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ನನ್ನ ಕರಿ, ಇಲ್ಲ ಸ್ಟಿರಾಯ್ಡ್ ಕೊಡಕತ್ತಿದ್ದು ಅಂದ್ರೆ, ಈ ಸ್ಟಿರಾಯ್ಡ್ ಹೆಂಗೆ ಕೆಲಸ ಮಾಡ್ತೈತೆ ಅಂದ್ರೆ ಬ್ಯಾಕ್ಟೀರಿಯಾ ನಿಂದ್ರಿಸ್ತೈತಿ, ಆ್ಯಂಟಿ ಇನ್ಫ್ಲಮೇಟ್ರಿ ರಿಯಾಕ್ಷನ್ ಮಾಡ್ತೈತಿ, ಬಟ್ ಫಂಗಸ್ ನಿಂದ್ರಿಸಲ್ಲ. ಓಕೆ, ಜಾಸ್ತಿ ಸ್ಟಿರಾಯ್ಡ್ ಕೊಟ್ರೆ ಕೋವಿಡ್ ಟೈಮ್ದಾಗ ಈ ಬ್ಲ್ಯಾಕ್ ಫಂಗಸ್, ರೆಡ್ ಫಂಗಸ್ ಅವೆಲ್ಲ ಎದಕ್ಕೆ ಬಂದು ಸ್ಟಿರಾಯ್ಡ್ ಕೊಟ್ಟೋದಕ್ಕಲ್ಲ ಬಂದಿದ್ದು. ಸೊ ಇದು ನಾವು ಹೇಳೋದು. ಆಮೇಲೆ ಲೋಕಲ್ ಇಮ್ಯುನೋ ಸಪ್ರೆಷನ್, ಸಿವಿಯರ್ ಡ್ರೈ ಐ, ಕಣ್ಣು ಏನಾದರೂ ಫುಲ್ ಸಿವಿಯರ್ ಇರುತ್ತೆ ಅಂದ್ರೆ ಅದಕ್ಕೆ ಏನು ಮಾಡೋದು, CMs ಕೊಡ್ತೀವಿ. ಆಮೇಲೆ ಇದು ಕೆರಾಟೈಟಿಸ್ ಇತ್ತಂದ್ರೆ ಅದಾದಮೇಲೆ ಆಪರೇಟಿವ್ ಕೆರಾಟೋಪ್ಲಾಸ್ಟಿ, ಏನಾದರೂ ಮುಂಚೆ ಏನಾದರೂ ಹರ್ಪಟಿಕ್ ಕೆರಾಟೈಟಿಸು ಇಲ್ಲ ಪೋಸ್ಟ್ ಆಪರೇಟಿವ್ ಕೆರಾಟೋಪ್ಲಾಸ್ಟಿ. ಕಾಂಟ್ಯಾಕ್ಟ್ ಲೆನ್ಸ್ ವೇರಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ಲೆನ್ಸ್ ವೇರ್ ಆದಗಟ್ಲೆ ಇದು ಜಾಸ್ತಿ ಫಂಗಸ್ ಮಾಡುವಂಥ ಒಂದು ಪ್ರಕ್ರಿಯೆದಾಗಿರ್ತದೆ. ಅದಾದಮೇಲೆ ಟಾಪಿಕಲ್ ಆ್ಯಂಟಿಬಯೋಟಿಕ್ಸು, ಟಾಪಿಕಲ್ ಸ್ಟಿರಾಯ್ಡ್ಸ್ ಏನಾದರೂ ಕೊಟ್ಬಿಟ್ರೆ. ಆದಮೇಲೆ ಟಾಪಿಕಲ್ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಲ್ಲ ನಾವು, ಅವಾಗ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ, ಈಗೇನು ಈ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ಇವೆರಡು ಸಿಂಬಯೋಟಿಕ್ ಇದೇ ಇರ್ತವೆ. ಓಕೆ, ಈಗ ಫಂಗಸ್ ಜಾಸ್ತಿ ಅದ, ಬ್ಯಾಕ್ಟೀರಿಯಾ ಜಾಸ್ತಿ ಅದ, ಈ ಕಂಟ್ರೋಲ್ ಮಾಡ್ಕೊಂಡಿರ್ತವೆ. ಈ ಆ್ಯಂಟಿಬಯೋಟಿಕ್ ಕೊಟ್ಟಗಟ್ಲೆ ಏನಾಕತಿ, ಈ ಬ್ಯಾಕ್ಟೀರಿಯಾ ಡೌನ್ ಆಗಿಬಿಡ್ತೈತಿ. ಬ್ಯಾಕ್ಟೀರಿಯಾ ಡೌನ್ ಆದಗಟ್ಲೆ ಫಂಗಸ್ ಅಂತ ತಡೆಯೋರು ಯಾರಿರಲ್ಲ, ಫಂಗಸ್ ಅಂತ ತಡೆಯೋರು ಯಾರಿಲ್ಲ ಆದಗಟ್ಲೆ ಫಂಗಸ್ ಬೆಳಗ್ಗೆ ಸ್ಟಾರ್ಟ್ ಆಗಿಬಿಡ್ತೈತಿ. ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ ಜಾಸ್ತಿ ಕೊಡೋದು. ಈಗೆಲ್ಲ ಕತೆ ಒಂದು ಕೊಟ್ಟರು ಒಂದು ಯಾವುದೋ ಒಂದು ಪ್ರಾಬ್ಲಮ್ ಬಂದ್ಬಿಡ್ತೈತಿ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಇದು ಏನು ಆಸ್ಪರ್ಜಿಲಸ್ ಇಥಿಯಾಲಜಿ, ಇದರೊಳಗೆ ಆಸ್ಪರ್ಜಿಲಸ್ ಫಂಗಸ್, ಕ್ಯಾಂಡಿಡಿಯಾ, ಫ್ಯೂಜಿಫಾರ್ಮ್, ಕ್ರಿಪ್ಟೋಕಾಕಸ್, ಹಿಸ್ಟೋಪ್ಲಾಸ್ಮಾ. ಓಕೆ, ಕ್ಲಿನಿಕಲ್ ಫೀಚರ್ ಹೆಂಗಂದ್ರೆ ಪೇನ್ ಅನ್ನೋದು ಫಾರಿನ್ ಬಾಡಿ ಸೆನ್ಸೇಷನ್, ಫಾರಿನ್ ಬಾಡಿ ಸೆನ್ಸೇಷನ್ ವಾಟರಿಂಗ್ ಫ್ರಮ್ ದ. ಈಗ ಫಾರಿನ್ ಬಾಡಿ ಸೆನ್ಸೇಷನ್ ಕಣ್ಣಾಗ ಏನೈತೆ ಅಂತ ಬರ್ತಾರೆ, ಈಗ ಕಣ್ಣ ನೀರು ಬರ್ತಂತ ಬರ್ತಾರೆ. ಅದಾದಮೇಲೆ ಫೋಟೋಫೋಬಿಯಾ ಆಕತ್ತೆ ಅಂತ ಬರ್ತಾರೆ, ಬ್ಲರಿಂಗ್ ಆಫ್ ವಿಷನ್, ಕಣ್ಣು ಬ್ಲರ್ ಆಕತ್ತೆ ಅಂತ ಬರ್ತಾರೆ, ಅಂದರೆ ರೆಡ್ನೆಸ್ ಆಫ್ ದಿ ಐ. ಸೈನ್ಸ್ ಹೆಂಗಿರ್ತೈತಿ, ಕಾರ್ನಿಯಲ್ ಅಲ್ಸರ್, ಗ್ರೇ ವೈಟ್, ಡ್ರೈ ಲುಕ್ಕಿಂಗ್, ಎಲಿವೇಟೆಡ್ ರೋಲ್ಡ್ ಔಟ್ ಮಾರ್ಜಿನ್. ಓಕೆ, ಕಾರ್ನಿಯಲ್ ಅಲ್ಸರ್ ಹೆಂಗಿರ್ತೈತೆ ಅಂದ್ರೆ ಗ್ರೇ ವೈಟ್ ಇರ್ತೈತಿ, ಡ್ರೈ ಲುಕ್ಕಿಂಗ್ ಇರ್ತೈತಿ, ಕಣ್ಣು ಡ್ರೈ ಕಣ್ಣಾಗ ಕಾಣದಿರ್ತೈತಿ, ನೀರಾಗಿ ಇರಲ್ಲ, ಎಲಿವೇಟೆಡ್ ರೋಲ್ಡ್ ಔಟ್ ಮಾರ್ಜಿನ್. ಪಿಗ್ಮೆಂಟೆಡ್ ಅಲ್ಸರ್ ಇದು ಸೇಮ್ ಫಂಗೈ, ಯಾವುದು ಬ್ರೌನಿಶ್ ಇರ್ತೈತಿ. ಆದಮೇಲೆ ವಿಸಲ್ಸ್ ರಿಂಗ್ ಇರ್ತೈತಿ, ಡ್ಯೂ ಟು ಆ್ಯಂಟಿಜನ್ ಆ್ಯಂಟಿಬಾಡಿ ವಿಸಲ್ಸ್ ರಿಂಗ್, ನೆನಪಿಡ್ಗಾರ ಇದನ್ನು, ಆ್ಯಂಟಿಬಾಡಿ ಆ್ಯಂಟಿಜನ್ ಕಾಂಪ್ಲೆಕ್ಸ್ ಡಿಪೋಸಿಷನ್. ಸ್ಯಾಟಲೈಟ್ ಲೀಜನ್ ಪ್ರೆಸೆಂಟ್ ಅರೌಂಡ್ ದ ಅಲ್ಸರ್. ಅದಾದಮೇಲೆ ಇದು ಸ್ಯಾಟಲೈಟ್ ಲೀಜನ್ ಅಂತ ಕರೀತಾರೆ ಇದನ್ನು. ಓಕೆ, ಇದನ್ನು ಸ್ಯಾಟಲೈಟ್ ಲೀಜನ್ ಅಂತ ಕರೀತಾರೆ ಇದನ್ನು ಸ್ಯಾಟಲೈಟ್ ಲೀಜನ್ ಇದು ಈ ಥರ ಸ್ಯಾಟಲೈಟ್ ಲೀಜನ್. ಫಿದರಿ ಅಲ್ಸರ್. ಓಕೆ, ಫಿದರಿ ಅಲ್ಸರ್ ಒಳಗೆ ಅಲ್ಸರ್, ಫಿದರಿ ಅಲ್ಸರ್. ಅದಾದಮೇಲೆ ವಿಸಲ್ಸ್ ರಿಂಗ್ ಇದು. ಓಕೆ, ಸ್ಯಾಟಲೈಟ್ ಲೀಜನ್ ಪ್ರೆಸೆಂಟ್ ಅರೌಂಡ್ ದ ಅಲ್ಸರ್, ಫಿದರಿ ಅಲ್ಸರ್. ಡಯಾಗ್ನೋಸಿಸ್, ಕಾರ್ನಿಯಲ್ ಸ್ಕ್ರಾಪಿಂಗ್ ಶುಡ್ ಪರ್ಫಾರ್ಮ್ ಫಾರ್ ಫಾಲೋಯಿಂಗ್ ಇನ್ವೆಸ್ಟಿಗೇಷನ್. ಓಕೆ, ಆ್ಯಂಡ್ ಇದ್ರೊಳಗೆ ನಾವು ಕಾಮನ್ ಏನು ಮಾಡೋದು ಬೈ ಎಕ್ಸಾಮಿನೇಷನ್ ಆಫ್ ದಿ ವೆಟ್ ಮೌಂಟ್, KOH, ಆಸ್ಪರ್ಜಿಲಸ್ ಸೆಪ್ಟೆಟ್ ಹೈಪೆ, ಕ್ಯಾಂಡಿಡಿಯಾ ಈಸ್ಟ್ ಲೈಕ್ ಬರ್ತೈತಿ, ರೈಸೋಪಸ್ ಟೈಪ್. ಅದಾದಮೇಲೆ ಕಲ್ಚರ್ ಆ್ಯಂಡ್ ದಿ ಸಾರ್ಬನ್ ಡೆಕ್ಸ್ಟ್ರಾಸ್ ಅಗಾರ್ ಎಲ್ಲ ಇದು ಮೈಕ್ರೋಬಯಾಲಜಿಗೆ ಓದಿರ್ತೀವಿ. ಇಲ್ಲೈತೆ ನೋಡು, ಫೆದರಿ ಲೈಕ್ ಎಕ್ಸ್ಟೆನ್ಷನ್ಸ್ ಈ ಥರ, ಆ್ಯಂಡ್ ಗ್ರೇಷ್ ವೈಟ್ ಲೈಕ್ ಡ್ರಿಂಕಿಂಗ್, ನಾನ್ ಸ್ಟರಲ್ ಹೈಪೋಪಯನ್. ಇದು ನಾನ್ ಸ್ಟರಲ್ ಹೈಪೋಪಯನ್ ನೆನಪಿಟ್ಟಗರಿದ್ರೊಳಗೆ ನಾನ್ ಸ್ಟರಲ್ ಹೈಪೋಪಯನ್ ಬರ್ತೈತಿ. ಕಲ್ಚರ್ಸ್ ಅಂದ್ರೆ ಸಾರ್ಬನ್ ಅಗಾರ್, ಅದು ಗ್ರಾಮ್ ಸ್ಟೇನಿಂಗ್, ಜಿಮ್ಸಾ ಸ್ಟೇನಿಂಗ್, PCR ಆ್ಯಂಡ್ ಎಲಿಸಾ ಬರ್ತೈತಿ. ಟ್ರೀಟ್ಮೆಂಟು ಟಾಪಿಕಲ್ ಆ್ಯಂಟಿಫಂಗಲ್, ನಿಟಾಮೈಸಿನ್, ಆಂಫೋಟೆರಿಸಿನ್ B, ಫ್ಲೂಕನೋಝೋಲು, ಮೆಕೊನೋಝೋಲ್, ಟೋಟಲ್ ಹಂಗೆ ಬರ್ತೈತಿ. ಫಾರ್ ದ ಈಸ್ಟ್ ಆಂಫೋಟೆರಿಸಿನ್ B ಕೊಡ್ತೀವಿ, ಡ್ರಗ್ ಆಫ್ ಚಾಯ್ಸ್ ಅದ ಸ್ಟ್ಯಾಟಿನ್ ಕೊಡ್ತೀವಿ. ಅದಾದಮೇಲೆ ಸಿಸ್ಟಮಿಕ್ ಆ್ಯಂಟಿಫಂಗಲ್, ಇದ್ಯಾವುದು ಈಗ ಇಷ್ಟು ಟಾಪಿಕಲ್ ಕೊಟ್ಟಿವಿ, ನಿಟೋಮೈಸಿನ್, ಆಂಫೋಟೆರಿಸಿನ್ B ಮತ್ತು ಫ್ಲೂಕನೋಝೋಲು ಮತ್ತು ಮೆಕೊನೋಝೋಲ್ ಕೊಡ್ತೀವಿ. ಫಾರ್ ದ ಈಸ್ಟ್ ಈ ನಾವು ಆಸ್ಪರ್ಜಿಲಸ್ ಇದ್ರೆ ಏನು ಫೈಂಡ್ ಮಾಡ್ತೀವಿ, ಸೆಪ್ಟೆಟ್ ಹೈಫೆ ಬರ್ತೈತಿ. ಕ್ಯಾಂಡಿಡಿಯಾ ಇದ್ರೆ ಏನು ಬರ್ತೈತಿ, ಈ ಆಂಫೋಟೆರಿಸಿನ್ B, ಸ್ಟ್ಯಾಟಿನ್ ಕೊಡ್ತೀವಿ. ಸಿಸ್ಟಮಿಕ್ ಆ್ಯಂಟಿಫಂಗಲ್ಸ್ ಫಾರ್ ಸಿವಿಯರ್ ಕೇಸಸ್ ಟ್ಯಾಬ್, ಫ್ಲೂಕನೋಝೋಲ್. ಓಕೆ, ಫ್ಲೂಕನೋಝೋಲ್ ಕೊಡ್ತೀವಿ ಟ್ಯಾಬ್. ಸಿವಿಯರ್ ಕೇಸಸ್ ಟ್ಯಾಬ್ ಕೊಟ್ಬಿಡ್ತೀವಿ. ಅದು ಈಗ ಜನೌಷಧಿ ಕೇಂದ್ರದಾಗ ₹7 ಬರ್ತೈತಿ ಫ್ಲೂಕನೋಝೋಲು, ವಾರಾಗ ₹25 ಸಿಗ್ತೈತಿ ಇದು ಫ್ಲೂಕನೋಝೋಲು ಕ್ಯಾಂಟಿಫಂಗಲ್. ಜನರಲ್ ಮೆಜರ್ಸ್ ರಿಟರ್ನ್ ಆಲ್ರೆಡಿ. ಓಕೆ, ಜನರಲ್ ಮೆಜರ್ಸ್ ಆಲ್ರೆಡಿ ಏನಂತ ಆಗ್ಬೇಕು ಅಂದ್ರೆ ಕಣ್ಣಿದೆ ಮುಟ್ಟಿಗೆ ಹೊಡೆದು ನೀಟಾಗಿ ಕೋಲ್ಡ್ ಕಂಪ್ರೆಸ್ಕಿನ್ನ ನೀಟಾಗಿ ಮೇಂಟೈನ್ ಮಾಡೋ ಕಣ್ಣು, ಆ ಕಡೆ ಏನೇನೋ ಮುಟ್ಟಿ ಕಣ್ಣು ಮುಟ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ಥೆರಪಟಿಕ್ ಪೆನೆಟ್ರೇಟಿಂಗ್ ಕೆರಾಟೋಪ್ಲಾಸ್ಟಿ ಫಾರ್ ನಾನ್ ರೆಸ್ಪಾನ್ಸಿವ್ ಕೇಸಸ್. ಕಾಸಸ್ ಫಾರ್ ದ ನಾನ್ ಲೀನಿಂಗ್ ಅಲ್ಸರ್, ಒಂದು ಲೋಕಲ್ ಕಾಸ್, ಸಿಸ್ಟಮಿಕ್ ಕಾಸು. ನಾನ್ ಹೀಲಿಂಗ್ ಲೋಕಲ್ ಕಾಸ್ ಏನೈತಿ ಭಾರಿ ಇಂಪಾರ್ಟೆಂಟ್ ಇದು. ನಾನ್ ಹೀಲಿಂಗ್ ಅಲ್ಸರು ಲೋಕಲ್ ಕಾಸ್ ಇದು ಎಲ್ಲರೂ ಇರ್ತೈತಿ. ಮಿಸ್ಡೈರೆಕ್ಟೆಡ್ ಸೀಲಿಯಾ, ಕಾನ್ಸಂಟ್ರೇಷನ್ಸ್ ಆ್ಯಂಡ್ ಇಂಪ್ಯಾಕ್ಟೆಡ್ ಫಾರಿನ್ ಬಾಡಿ ಆ್ಯಂಡ್ ಡಾಕ್ಟೋಸಿಸ್ಟೈಟಿಸ್, ಇನ್ಕ್ರೀಸ್ ಇನ್ ದ IOP.
ಓಕೆ. ಅದಾದಮೇಲೆ ಸಿಸ್ಟಮಿಕ್ ಕಾಸ್ ಬರ್ತದೆ. ಸಿಸ್ಟಮಿಕ್ಕು ಈ ಹುಡುಗಿ ಏನಾದರೂ ಡಯಾಬಿಟಿಸ್ ಇತ್ತಂದ್ರೆ, ಅನಿಮಿ ಇತ್ತಂದ್ರೆ, ಮಾಲ್ ನ್ಯೂಟ್ರಿಷನ್ನು, ಸಿಸ್ಟಮಿಕ್ ಸ್ಟೆರಾಯ್ಡ್ಸ್ ಇತ್ತಂದ್ರೆ ಬರ್ತೈತಿ. ಓಕೆ, ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ದಿಸ್ ಒನ್. ಏನದು ಫಂಗಲ್. ನೆಕ್ಸ್ಟ್ ಬರೋದಾದ್ರೆ ಇದಕ್ಕೆ ಬರ್ತೀವಿ, ಯಾವುದು ಹರ್ಪೆಕ್ಸ್ ಸಿಂಪ್ಲೆಕ್ಸ್ ಕೆರಟೈಟಿಸ್. ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಾ ಕಾಸ್ಡ್ ಬೈ ದ ಹರ್ಪೆಕ್ಸ್ ಸಿಂಪ್ಲೆಕ್ಸ್ ವೈರಸ್. ಓಕೆ, ಹರ್ಪೆಕ್ಸ್ ಸಿಂಪ್ಲೆಕ್ಸ್ ವೈರಸ್. ಹರ್ಪೆಕ್ಸ್ ಸಿಂಪ್ಲೆಕ್ಸ್ ಇಟ್ ಇಸ್ ದ DNA ವೈರಸ್ ಟ್ರಾನ್ಸ್ಮಿಟೆಡ್ ಬೈ ದ ಲಿಪ್ಸ್ ಕಾಂಟ್ಯಾಕ್ಟ್. ಅದಾದಮೇಲೆ ಈ ಮುದ್ಕೊಡ್ತಾರಲ್ಲ, ಕಣ್ಣಿಗೆ ಮುಟ್ಕೊಟ್ಟಿರ್ತಾರಲ್ಲ ಆ ಥರ ಹರ್ಪೆಕ್ಸ್ ಸಿಂಪ್ಲೆಕ್ಸ್ ವೈರಸ್ ಅಲ್ಲಿ ಬಂದ್ಬಿಡ್ತೈತಿ. ನಿಯೋನಟ್ ಫ್ರಮ್ ದ ಮದರ್ ಜೆನೆಟೇಲಿಯಾ. ಓಕೆ, ಹರ್ಪೆಕ್ಸ್ ಸಿಂಪ್ಲೆಕ್ಸ್ ವೈರಸ್ ಅಲ್ಲಿ ಇರ್ತೈತಲ್ಲ, ಅಲ್ಲಿಂದ ಇದು ಬಂದ್ಬಿಡು. ಓಕೆ, ಇದು ಹೆಂಗೆ ಬರ್ತಾರ? ಕಣ್ಣು ಕೆಂಪುಗಾಯ ಅಂತ ಬರ್ತಾರ, ಕಣ್ಣು ಬ್ಯಾನ್ ಐತೆ ಅಂತ ಬರ್ತಾರ, ವಾಟ್ರಿಂಗ್ ಜಗ್ಗಿ ನೀರು ಬರಕತ್ತೈತೆ ಅಂತ ಬರ್ತಾರ, ಅಲ್ಟರ್ಡ್ ವಿಷನ್ ಕಾಣಕತ್ತಿಲ್ವ, ಒಂದ್ಸಲ ಕಾಣತೈತಿ ಒಂದ್ಸಲ ಕಾಣಲ್ಲ, ಇದು ಯಾವುದು ಬ್ಲರ್ ಕಾಣತೈತಿ, ಹಂಗೆ ಕಾಣತೈತಿ ಅಂತ ಬರ್ತಾರೆ. ನಾವೇನು ನೋಡ್ತೀವಿ ಅವಾಗ? ಪಂಕ್ಚುವೇಟ್ ಎಪಿಥೆಲಿಯಲ್ ಕೆರಟೈಟಿಸ್. ಪಂಕ್ಚುವೇಟ್ ಈ ಕ್ಲಾಟ್ ಲೈಕ್ ಲೀಷನ್ಸ್ ಅಂದರೆ ಕಾರ್ನಿಯಾ ಮೇಲೆ ಕ್ಲಾಟ್ ಲೈಟ್ ಲೀಷನ್ಸ್ ಅಂತ ನೋಡ್ತೀವಿ. ಇದು ವೈರಸ್ ಇದು. ಓಕೆ, ಕ್ಲಾಟ್ ಲೈಟ್ ಲೀಷನ್. ಈ ಪಂಕ್ಚುವೇಟು, ಡೆಂಡ್ರೈಟಿಕ್ಕು, ಜಿಯೋಗ್ರಫಿಕಲ್ ಹೆಂಗೆ ಬರ್ತಂದರೆ, ಇದನ್ನು ಈ ಕಾರ್ನಿಯಾ ತಾಂಡ್ರೆ ಇದು ಪಂಕ್ಚುವೇಟ್ ಲೀಸನ್ಸ್ ಈ ಥರ ಡಾಟ್ 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 ಅದಾವಲ್ಲ ಇದು. ಓಕೆ, ಡೆಂಡ್ರೈಟಿಕ್ ಹೆಂಗಿರ್ತೈತೆ ಅಂದ್ರೆ ಒಂಥರ ಜಿಗ್ಜಾಗ್ ಪ್ಯಾಟರ್ನ್, ಒಂದು ಟ್ರೀ ಇದ್ದಂಗೆ ಇರ್ತದೆ ಬಾಯ್. ಈಗ ವೈರಲ್ ಕ್ಯಾರಟೈಟಿಸ್ ಬಂತಂತ ತಿಳ್ಕಾರಿ, ಈ ಮೂರು ಬರೋದು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಇವ್ಯಾವು? ಪಂಕ್ಚುವೇಟ್, ಡೆಂಡ್ರೈಟಿಕ್, ಜಿಯೋಗ್ರಫಿಕಲ್ ಅಂದ್ರೆ ಕಲ್ಸರ್ ಈಗ ಫಸ್ಟ್ ಹಿಂಗಿರ್ತೈತಿ, ಇದು ಕುಡ್ಕೊಂಡು ಡೆಂಡ್ರೈಟಿಕ್ ಆಕತಿ. ಡೆಂಡ್ರೈಟಿಕ್ ಆದಮೇಲೆ ಈ ಜಿಯೋಗ್ರಫಿಕ್ ಅಲ್ಸರ್ ಹಿಂಗೆ ನೆನಪಿಟ್ಕೊಂಡು ಬ್ರಾಂಚಸ್ ಆಫ್ ದಿ ಡೆಂಡ್ರೈಟಿಕ್ ಅಲ್ಸರ್ ಇದು ಫುಲ್ಲು ಕೂಡಿ ಈ ಒಂದೊಂದು ಕುಡ್ಕೊಂಡು ಈ ಥರ ಆಗ್ಬಿಡ್ತು. ಈ ಥರ ಓಕೆ, ಈಗ ಕುಡ್ಕೊಂಡು ಈ ಥರ ಆಗ್ಬಿಡ್ತು ಡೆಂಡ್ರೈಟಿಕ್, ಜಿಯೋಗ್ರಫಿಕಲ್. ಅದರ್ ಸೈನ್ಸ್: ಐಲಿಡ್ ವ್ಯಾಸ್ಕ್ಯುಲರ್ ಸೈನ್ಸ್, ಫಾಲಿಕ್ಯುಲರ್ ಕಂಜಕ್ಟಿವೈಟಿಸ್, ರೈಸ್ಡ್ ಐಒಪಿ, ಡಿಸ್ಕಾಯ್ಡ್ ಕೆರಟೈಟಿಸ್. ಅಂದ್ರೆ ಐಲಿಡ್ಸ್ ವ್ಯಾಸ್ಕ್ಯುಲರ್ ಲೀಷನ್ಸ್. ಓಕೆ, ಅದರ್ ಸೈನ್ಸ್ ಮತ್ತು ಫಾಲಿಕ್ಯುಲರ್ ಕಂಜಕ್ಟಿವೈಟಿಸ್. ಸೈನ್ಸ್ ಅಂದ್ರೆ ಇವು ಬರ್ತವೆ, ಏನು? ಪಂಕ್ಚುವೇಟು, ಡೆಂಡ್ರೈಟಿಕ್ಕು ಮತ್ತು ಜಿಯೋಗ್ರಫಿಕಲ್ ಅಲ್ಸರ್. ಟ್ರೀಟ್ಮೆಂಟ್ ಏನು ಕೊಡ್ತಿ ಇದಕ್ಕೆ? ಇದು ಡಿಸ್ಕ್ ಶೇಪ್ಡ್ ಎಡೆಮಾ ಆಫ್ ದಿ ಎಂಡೋಥೀಲಿಯಂ ಬರ್ತೈತಿ. ಟ್ರೀಟ್ಮೆಂಟ್ ಏನು ಕೊಡ್ತೀವಿ ಬೈ? ಆ್ಯಂಟಿವೈರಲ್ ಡ್ರಗ್ಸ್ ಕೊಡ್ತೀವಿ, ಎಸೋಸ್ಲೇವರಿ, ಆ್ಯಂಟಿಮೆಂಟ್, ಇದು ಮತ್ತು ಮೆಕ್ಯಾನಿಕಲ್ ಡಿಬ್ರೈಟ್ಮೆಂಟ್ ಮಾಡ್ತೀವಿ ಸ್ಟೆರಲ್ ಕಾಟನ್ ಮೇಲೆ, ಏನಾದರೂ ನಾನ್ ಹೀಲಿಂಗ್ ಅಲ್ಸರ್ ಟೈಪ್ ಇತ್ತಂದ್ರೆ. ಅದಾದಮೇಲೆ ಯಾವುದು ಅಸೆಸ್ಲೇವರು, ಫ್ಯಾಮ್ಸೈಸ್ಲೇವರು. ಓಕೆ, ಆ್ಯಂಟಿವೈರಲ್ ಇದು ಕೊಡ್ತೀವಿ. ಆ್ಯಂಡ್ ಸಿಸ್ಟಮಿಕ್ ಮೆಜರ್ಸ್ ಅಂದರೆ ಡಿಸ್ಕಸ್ ಅಲ್ಲಿ ಬೇರೆ ಏನಾದರೂ ಸಪೋರ್ಟಿವ್ ಮೆಜರ್ಸ್, ಬೇರೆ ಹೈಜೀನ್ ಮೇಂಟೈನ್ ಮಾಡೋದು ಆ ಟೈಪ್. ಓಕೆ, ಎಕ್ಸ್ಪೋಜರ್ ಕೆರಟೈಟಿಸ್. ವಾಟ್ ಈಸ್ ಎಕ್ಸ್ಪೋಜರ್ ಕೆರಟೈಟಿಸ್? Exposure keratitis ಅಂದರೆ ಇಟ್ ಇಸ್ ಇನ್ಫ್ಲಮೇಷನ್ ಆ್ಯಂಡ್ ಅಲ್ಸರೇಷನ್ ಆಫ್ ದಿ ಕಾರ್ನಿಯಾ ಡ್ಯೂ ಟು ದ ಇನ್ಅಡೆಕ್ವೇಟ್ ಕ್ಲೋಜರ್ ಆಫ್ ಐಲಿಡ್ಸ್. ಈಗ ಒಂದು ಪೇಷಂಟ್ ತಗರಿ ಕೋಮಾದಾಗಿರ್ತಾನೆ, ಪಾಪ ಕೋಮಾದಾಗಿರ್ತಾನೆ, ಅವನಿಗೆ ಕಣ್ಣು ಮುಚ್ಚಕ್ಕೆ ಬರಲ್ಲ. ಓಕೆ, ಕಣ್ಣು ಮುಚ್ಚಕ್ಕಂದ್ರೆ ಪಾಪ ಅವ್ನಿಗೆ ಏನು ಗೊತ್ತಾಗ್ತದೆ ಕಣ್ಣು ಮುಚ್ಚಬೇಕು ಬಿಡ್ಬೇಕು ಅನ್ನೋದು. ಇದು ಹಂಗೆ ಅರ್ಧ ಬಿಟ್ಬಿಟ್ಟಿರ್ತೈತಿ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೋಜರ್ ಕೆರಟೈಟಿಸ್. ಎಕ್ಸ್ಪೋಜರ್ ಈ ಥರ ಎಕ್ಸ್ಪೋಜರ್ ಆಗ್ತದೆ, ಅವಾಗ ಇನ್ಫ್ಲಮೇಷನ್ ಆಗಿಬಿಡ್ತೈತಿ. ಎಥಿಯಾಲಜಿ: ಲೆಗ್ ಆಫ್ ಥಾಲಮಸ್, ಇನ್ಕಂಪ್ಲೀಟ್ ಲಿಡ್ ಕ್ಲೋಜರ್, ಬೆಲ್ಸ್ ಪ್ಯಾಲ್ಸಿ, ಪ್ರೊಪ್ಟೋಸಿಸು, ಪೋಸ್ಟ್ ಟ್ರೋಮಾ ಆ್ಯಂಡ್ ಫಿಸಿಯಾಲಜಿಕಲ್ ಸ್ಲೀಪ್. ಓಕೆ, ಇದೇನದು? ಲೆಗ್ ಆಫ್ ಥಾಲಮಸ್ ಇನ್ಕಂಪ್ಲೀಟ್ ಲೆಡ್ ಕ್ಲೋಜರ್ ಯಾವಾಗ ಆಕತಿ? ಪ್ರೊಪ್ಟೋಸಿಸ್ ಆದಾಗ. ಓಕೆ, ಯಾವಾಗನ ಗ್ರೇವ್ಸ್ ಡಿಸೀಸ್ ಆದಾಗ. ಪೋಸ್ಟ್ ಟ್ರೋಮಾ ಆದಾಗ ಅರ್ಧಂಬರ್ಧ ಕಣ್ಣು ಇಂಥದ್ದು ಇಷ್ಟೇ ತಗೊಂಡಿರ್ತೈತಿ ಅರ್ಧಂಬರ್ಧ ಕಣ್ಣು, ಅವಾಗ ನಾವು ಇದನ್ನು ಅಂತ ಹೇಳ್ಬೋದು. ಅದಾದಮೇಲೆ ಫಿಸಿಯಾಲಜಿಕಲ್ ಸ್ಲೀಪ್. ಈ ಸ್ಲೀಪ್ ಹಿಂಗೆ ಅರ್ಧ ಮಾಡ್ತಿರ್ತಾರೆ. ನಾನು ರೂಮ್ಮೇಟ್ ಹಂಗೆ ಮಾಡಲ್ಲ, ಹಿಂಗೆ ಅರ್ಧಂಬರ್ಧ ಕಣ್ಣು ತೆಗೆದಿರ್ತಾವಲ್ಲ ಹಂಗೆ ಮಾಡ್ತಿರ್ತಾರೆ. ನಮ್ಮ ಫ್ರೆಂಡ್ ಒಂದು ಹುಡುಗಿ ಐತಿ, ಅದು ಮಾಡ್ತೈತಿ ಹಿಂಗೆ ಕಣ್ಣು ಅರ್ಧ ತಗೊಂಡು ಮಾಡ್ತೈತಿ ಆ ಹುಡುಗಿ ಸ್ಲೀಪ್ ಅದ್ರಂಗೆ. ಬೆಲ್ಸ್ ಪ್ಯಾಲ್ಸಿ. ಓಕೆ, ಪೂರ್ ಬ್ಲಿಂಕ್ ಮೆಕ್ಯಾನಿಸಮ್ ಅಂದ್ರೆ ಜಾಸ್ತಿ ಬ್ಲಿಂಕ್ ಮಾಡ್ತಾರಲ್ಲ, ಹಿಂಗೆ ಕಣ್ಣು ಹಿಂಗೆ ಓಪನ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ನ್ಯೂರಲಾಜಿಕಲ್ ಡಿಸಾರ್ಡರ್, ಕೋಮಾ, ಅನಸ್ತೇಸಿಯಾದಾಗಿದ್ದಾಗ. ಐಲಿಡ್ಸ್ ಅಬ್ನಾರ್ಮಲಿಟಿ, ಯಾಕಂದ್ರೆ ಏನು ಲಿಡ್ ಲ್ಯಾಗ್ ಆಗ್ತಾ ಇತ್ತಂದ್ರೆ. ಓಕೆ, ಲಿಡ್ ಲ್ಯಾಗ್ ಆಗ್ತಾ ಇತ್ತಂದ್ರೆ, ಈಗ ಲಿಡ್ ರಿಟ್ರಾಕ್ಷನ್ ಆಗ್ತಾ ಇತ್ತಂದ್ರೆ, ಎಕ್ಸ್ಟ್ರೋಪೈನ್ ಎಂಟ್ರೋಪೈನ್ ಅಂದ್ರೆ ಹಿಂಗೆ ಈ ಜಗ್ಗಿ ಐ ಲ್ಯಾಶಸ್ ಬೆಳೆದು ಹಿಂಗೆ ಏನಾನ ಹಿಂಗೆ ಕಣ್ಣು ಒಟ ಒಳಗೆ ಎಕ್ಸ್ಟ್ರೋಪೈನ್ ಎಂಟ್ರೋಪೈನ್ ಆಗೋದು. ಟ್ರೋಮಾ ಅಂದ್ರೆ ಏನಾನ ಹೊಡೆದು ಬಿಟ್ಟಿರ್ತಾನೆ, ದಪ್ಪಗೆ ಆಗ್ಬಿಟ್ಟಿರ್ತದೆ ಕಣ್ಣು, ಹೊರಗೆ ಹಿಂಗೆ ಓಪನ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ಯಾವಾಗ ಅದ್ರಂಗೆ. ಕ್ಲಿನಿಕಲ್ ಫೀಚರ್ಸ್ ಹೆಂಗಂದ್ರೆ ಸಿಂಪ್ಟಮ್ಸ್ ಏನೇನು ಬರ್ತದೆ? ಅಕ್ಯುಲರ್ ಇರಿಟೇಷನ್, ಕಣ್ಣು ಜಗ್ಗಿ ಇರಿಟೇಟ್ ಆಗಿಬಿಡೋದು, ಪಾಸ್ ಆಗಿ ಹಿಂಗೆ ಬರ್ನಿಂಗ್ ಸೆನ್ಸೇಷನ್, ಜಗ್ಗಿ ಬರ್ನ್ ಆಗತ್ತೆ ಅಂತ ಹೇಳ್ತೀವಿ ನಾವು, ಬರ್ನ್ ಆಗತ್ತೆ ಅಂತ.
ಸೊ ಇದು ಹೆಂಗೆ ಕ್ಲಿನಿಕಲ್ ಫೀಚರ್ಸ್ ಸಿಂಪ್ಟಮ್ಸ್ ಆಲ್ರೆಡಿ ಹೇಳಿದ್ದು ನಾನು. ಆಕ್ಯುಲರ್ ಇರಿಟೇಷನ್, ಬರ್ನಿಂಗ್ ಸೆನ್ಸೇಷನ್ ಇದ್ರೆ, ಫಾರಿನ್ ಬಾಡಿ, ಏನೋ ಕಣ್ಣಾಗ ಏನೈತೆ ಬೈ ಅಂತೇಳಿ ಬರೋದು ಅಷ್ಟು, ರೆಡ್ನೆಸ್ ಆಫ್ ಐಸ್. ಓಕೆ, ಅದಾದಮೇಲೆ ಸೈನ್ಸ್ ಡ್ರೈಯಿಂಗ್ ಆಫ್ ಕಾರ್ನಿಯಾ ಡ್ರೈ ಆಗಿಬಿಡ್ತೈತಿ. ಓಕೆ, ಇದಾದ್ಮೇಲೆ ಡ್ರೈ ಅದಕ್ಕೆ ಆಕತಿ, ಹಿಂಗೆ ಯಾವಾಗಲೂ ಕಣ್ಣು ತೆಗೆದಿರ್ತೈತಿ, ಇದ್ರೊಳಗಿರೋ ನೀರು ಹಾವಿಯಾಗಿ ಹೋಗ್ಬಿಡ್ತೈತಿ, ಅದಕ್ಕೆ ಡ್ರೈ ಆಕತಿ. ಕಾರ್ನಿಯಲ್ ಅಲ್ಸರೇಷನ್ ಆಕತಿ, ಯಾಕೆ ಅಲ್ಸರ್ ಆಗಲೇಬೇಕು, ಡ್ರೈ ಆಕತಿ. ಡ್ರೈ ಆಗಿ 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 ಎಪಿಥೀಲಿಯಮ್ಮು ಗಟ್ಟಿ ಇದನ್ನೇ ಸಿಗಲ್ಲ, ಎಪಿಥೀಲಿಯಮ್ಗೆ ಒಂದು ಸ್ಟ್ರೆಂತೇ ಸಿಗಲ್ಲ, ಅದಕ್ಕೆ ಬ್ರೇಕೇಜ್ ಆಫ್ ಎಪಿಥೀಲಿಯಂ, ದಟ್ ಇಸ್ ಕಾಲ್ಡ್ ಆಸ್ ಅಲ್ಸರ್. ಓಕೆ, ಪಂಕ್ಚುವೇಟ್ ಎಪಿಥೀಲಿಯಲ್ ಡಿಫೆಕ್ಟ್ ಅಟ್ ದ ಲೋವರ್. ಟ್ರೀಟ್ಮೆಂಟ್ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ ಟಿಯರ್ಸ್ ಆಗ್ತೀವಿ ಫಸ್ಟ್. ಓಕೆ, ಕ್ಲೋಜರ್ ಆಫ್ ಹೈಲೈಟ್ಸ್ ವಿತ್ ಬ್ಯಾಂಡೇಜ್, ಹಿಂಗೆ ಈಗ ಪ್ಲಾಸ್ಟ್ರಿಂಗ್ ಇರ್ತೈತಲ್ಲ, ಹಿಂಗೆ ಅಡಿಸ್ಬಿಡ್ತೀವಿ ಪ್ಲಾಸ್ಟ್ರನ್ನ. ಕಣ್ಣು ಮುಚ್ಚಾದ ಗೀಜಾದ ಆಗಲ್ಲ ಅಂತ ತಿಳ್ಕ ಇಡ್ತೀವಿ ಪ್ಲಾಸ್ಟರ್ನ, ಹಿಂಗೆ ಅಡಿಸ್ಬಿಡ್ತೀವಿ, ಕಣ್ಣು ಮುಚ್ಚಿ ಅನ್ಕೊಂಡ್ರು ಬೈ ಅಂತೇಳಿ. ಅದಾದಮೇಲೆ ಟ್ರೀಟ್ಮೆಂಟ್ ಆಫ್ ಕಾಸ್ ಪ್ರಪ್ಟೋಸಿಸ್ ಎಕ್ಸ್ಟ್ರೋಪೋಯನ್, ಅದು ಅಂಡರ್ಲೈನ್ ಕಾಸ್ ಏನು ಟ್ರೀಟ್ ಮಾಡ್ತೀವಿ. ಅದಾದಮೇಲೆ ಟ್ರೀಟ್ಮೆಂಟ್ ಆಫ್ ದಿ ಕಾರ್ನಿಯಲ್ ಅಲ್ಸರ್ ರಿಟರ್ನಲ್. ಅದಾದಮೇಲೆ ಕಾರ್ನಿಯಲ್ ಅಲ್ಸರ್ ಏನೇನು ಮಾಡ್ತೀವಿ, ಏನಾದರೂ ಬ್ಯಾಕ್ಟೀರಿಯಾ ಇದ್ರೆ ನಾನ್ ಎಲ್ಲಿಂಗ್ ಅಂದರೆ ಡಿಬ್ರೈಡ್ಮೆಂಟ್ ಮಾಡ್ತೀವಿ, ಅಲ್ಲ ಮೈಟೊಮೈಸಿನ್ ಸಿ ಹಾಕ್ತೀವಿ. ಒಟ್ಟ ಕಂಟ್ರೋಲ್ ಮಾಡ್ಬೇಕಪ್ಪ ನಾವು. ಇದು ಅಂದ್ರೆ ನಾನ್ ಹೀಲಿಂಗ್ ಆಲ್ರೆಡಿ ಓದಿದ್ವಲ್ಲ, ಇದು ಯಾವುದು ನಾನ್ ಹೀಲಿಂಗ್ ಒಳಗೆ ಎಲ್ಲಿ ಟ್ರೀಟ್ಮೆಂಟ್ ಒಳಗೆ ಈ ನಾನ್ ಹೀಲಿಂಗ್, ಮೆಕ್ಯಾನಿಕಲ್ ಡಿಬ್ರೈಡ್ಮೆಂಟು, ಕಾಟ್ರೈಸೇಷನ್ ಆಫ್ ಅಲ್ಸರು, ಪೆರಿಟಮಿ, ಅದನ್ನು ನ್ಯೂಟ್ರಿಷನಲ್ ಸಪೋರ್ಟು, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್, ಈ ಥರ. ಈ ನಾನ್ ಹೀಲಿಂಗ್ ಆಗ್ತಾ ಇಲ್ಲ ಅಂದರೆ, ಹೀಲಿಂಗ್ ಇದು ಅಲ್ಸರೇಟೆಡ್ ಇದ್ದರೆ, ಈ ಪರ್ಫೊರೇಟೆಡ್ ಇದ್ದರೆ ಈ ಥರ ಯಾವುದು ಸ್ಮಾಲ್ ಪರ್ಫೊರೇಷನ್ನು, ಮೀಡಿಯಮ್ ಪರ್ಫೊರೇಷನ್, ಲಾರ್ಜ್ ಪರ್ಫೊರೇಷನ್, ಸ್ಮಾಲ್ ಪರ್ಫೊರೇಷನ್, ಟಿಶ್ಯೂ ಗ್ಲೂ ಬ್ಯಾಂಡೇಜು, ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀವಿ. ಆಮೇಲೆ ಅಮ್ನಿಯೋಟಿಕ್ ಮೆಂಬ್ರೇನ್ ಗ್ರಾಫ್ಟ್, ಕಂಜಕ್ಟಿವಲ್ ಫ್ಲಾಪ್ ಹಾಕ್ತೀವಿ. ಇದು ಏನೂ ಆಗಲಿಲ್ಲ ಅಂದರೆ ಕೆರಾಟೋಪ್ಲಾಸ್ಟಿ ಮಾಡಿಬಿಡ್ತೀವಿ, ಇನ್ನೊಂದು ಹೊಸದಾಗಿಬಿಡ್ತೀವಿ. ಆಯಿತಾ, ಎಕ್ಸ್ಪೋಜರ್ ಕೆರಾಟೈಟಿಸ್ ಈ ಥರ ಮಾಡ್ತೀವಿ ಟ್ರೀಟ್ಮೆಂಟ್. ಆರ್ಟಿಫಿಷಿಯಲ್ ಟಿಯರ್ಸ್, ಬ್ಯಾಂಡೇಜು, ಕಾಂಟ್ಯಾಕ್ಟ್ ಲೆನ್ಸ್, ಇದೆಲ್ಲ ಮುಂಚೆ ಇದೆಲ್ಲ ಓದಿವಲ್ಲ, ಅದು ಇಷ್ಟೊತ್ತು ಅದು. ಆಮೇಲೆ ಅಕ್ಯಾಂಥಮೀಬಾ ಪೆರಿಟಿ, ಇದು ಇಷ್ಟೊತ್ತು ನಾವೇನು ಓದಿದ್ವಿ, ವೈರಲ್ ಓದಿದ್ವಿ, ಫಂಗಸ್ ಓದಿದ್ವಿ, ಆಂಫೋಟೈಸಿನ್, ಮೆಟಾಮೈಸಿನ್, ಫ್ಲೂಕೋನೋಸಲ್ ಇವೆಲ್ಲ ಓದಿದ್ವಿ. ಇದಾದಮೇಲೆ ನಾವೇನು ಓದ್ತೀವಿ, ಇದ್ರೊಳಗೆ ರಿಂಗ್ಸ್ ಓದಿದ್ವಿ. ಯಾವುದ್ರೊಳಗೆ, ಫಂಗಸ್ ಒಳಗೆ ಯಾವ್ಯಾವ ರಿಂಗು, ಇದು ಇಂಪಾರ್ಟೆಂಟ್ ನೆನಪಿಟ್ಟಿದ್ದಾರೆ. ಸ್ಯಾಟಲೈಟ್ ಲೀಷನ್ಸು, ಫೆದರಿ ಅಲ್ಸರು ಮತ್ತು ವಿಜಲ್ಸ್ ರಿಂಗು. ಸ್ಯಾಟಲೈಟ್ ಲೀಷನ್ ಪೂರ್ತಿ ಒಳಗೆ, ಈ ಸ್ಯಾಟಲೈಟ್ ಲೀಷನ್ ಹೆಂಗಂದ್ರೆ ಈ ಗ್ರೌಂಡ್ ಇರ್ತೈತಲ್ಲ, ಇದ್ರೊಳಗೆ ಸ್ಯಾಟಲೈಟ್ ಲೀಷನ್ ಈ ಥರ ಸ್ಯಾಟಲೈಟ್ ಹಿಂಗೆ ಇರ್ತಲ್ಲ ಸ್ಟಾರ್ ಶೇಪ್, ನಾ ಮೇಲೆ ನೋಡಿ ಸ್ಯಾಟಲೈಟ್ ಅಂತ ಸ್ಟಾರ್, ಅದು ಸ್ಯಾಟಲೈಟ್ ಲೀಷನ್ ಅಂತಾರೆ. ಅದಾದಮೇಲೆ ಫೆದರಿ ಅಲ್ಸರ್ ಯಾವ ಥರಪ್ಪ ಅಂದ್ರೆ ಈಗ ಇದ್ರೊಳಗೆ ಅಲ್ಲಿ ಮೂರನೇದು ನೋಡಿದ್ವಿ ನೋಡು, ಪಂಕ್ಟೇಟು, ಡೆಂಡ್ರೈಟಿಕ್ಕು, ಜಿಯೋಗ್ರಫಿಕಲ್, ಈ ಥರ ಫೆದರ್ ಈ ಥರ ಆಗ್ಬಿಡೋದು. ಆಯಿತಾ, ಫೆದರ್ ಇದಾದಮೇಲೆ ಇದು ನೋಡ್ತೀವಲ್ಲ ಯಾವುದಪ್ಪ, ವಿಸಲ್ಸ್ ರಿಂಗ್ ಫಾರ್ಮೇಷನ್ ಆಗ್ಬಿಡೋ, ಸುತ್ತ ರಿಂಗ್ ಫಾರ್ಮೇಷನ್ ಆಗ್ಬಿಡ್ತಪ್ಪ. ಆಯಿತಾ, ಇದು ವಿಸಲ್ಸ್ ರಿಂಗ್ ಆಗ್ಬಿಡ್ತೈತಿ ಅಷ್ಟೇ. ಆಯಿತಾ, ಇದಾದಮೇಲೆ ನೆಕ್ಸ್ಟ್ ಏನು ನೋಡ್ತೀವಿ ನಾವು, ಅದೇ ಫಂಗಲ್ ನೋಡಿದ್ವಿ, ಅಕ್ಯಾಂಥಮೀಬಾ. ಪ್ರೋಟೋಜೋನ್ ನೋಡೋಣ. ಸಿವಿಯರ್ ಪೇನ್ಫುಲ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಫ್ ದಿ ಕಾರ್ನಿಯಾ ಬೈ ಫ್ರೀ ಲಿವಿಂಗ್ ಅಮೀಬಾ ಕಾಲ್ಡ್ ಅಕ್ಯಾಂಥಮೀಬಾ. ಫ್ರೀ ಲಿವಿಂಗ್ ಅಮೀಬಾ ಏನಾದ್ರು ಹೋಗ್ಬಿಡ್ತೈತಿ, ಹೋದ್ರೆ ಸಿವಿಯರ್ ಪೇನ್ಫುಲ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಫ್ ದಿ ಕಾರ್ನಿಯಾ ಬೈ ದ ಫ್ರೀ ಲಿವಿಂಗ್ ಅಮೀಬಾ ಕಾಲ್ಡ್ ಅಕ್ಯಾಂಥಮೀಬಾ. ಓಕೆ, ಅಕ್ಯಾಂಥಮೀಬಾ ಕ್ಯಾಸ್ಟಲನಿ, ಕ್ಯಾಸ್ಟ್ ಸಿಸ್ಟಮ್, ಇದರೊಳಗೆ ಕ್ಯಾಸ್ಟ್ ಸಿಸ್ಟಮ್ ಅಂದ್ಬಿಟ್ರು. ಅಕ್ಯಾಂಥಮೀಬಾ ಕ್ಯಾಸ್ಟಲನಿ ಫ್ರೀ ಲಿವಿಂಗ್ ಅಮೀಬಾ ಅದು. ಓಕೆ, ಫೌಂಡ್ ಇನ್ ದ ಸಾಯಿಲ್. ಈಗ ಹುಡ್ರು ಆಟ ಆಡ್ತಿರ್ತಾವೆ ಪಾಪ, ಮನೆ ಇಳಿದು ಹೊರಗೆ ಬಿಟ್ಟಿರ್ತಾರೆ, ಈ ಕಣ್ಣು ಹೆಚ್ಕೊಂಡು ಇವು ಅಂದ್ಬಿಡ್ತಾರೆ. ಅದ್ರಂಗೆ ಸಾಯಿಲ್ ಫ್ರೆಶ್ ವಾಟರ್ ಇದು ಎಕ್ಸಿಸ್ಟ್ ಇನ್ ದ ಟೂ ಫಾರ್ಮ್, ಒಂದು ಟ್ರೋಪೋಸೋಯಿಡ್ ಫಾರ್ಮ್, ಒಂದು ಸಿಸ್ಟ್ ಫಾರ್ಮ್. ಓಕೆ, ಟ್ರೋಪೋಸೋಯಿಡ್ ಮತ್ತು ಸಿಸ್ಟ್ ಫಾರ್ಮ್ ಇದು ಮಾಡ್ತಾರೆ, ಕಾಸಿಂಗ್ ಇನ್ಫೆಕ್ಷನ್. ಟ್ರೋಪೋಸೋಯಿಡ್ ಫಾರ್ಮ್ ಈಸ್ ಎನ್ ಆ್ಯಕ್ಟಿವ್, ಸಿಸ್ಟ್ ಫಾರ್ಮು ಒಳಗಿರ್ತೈತಿ, ಕಣ್ಣಾಗಿನ ಈ ನೇಲ್ಸ ಕೊಂಡಿರ್ತಾವೆ, ಹಿಂಗೆ ಮಾಡಿಬಿಡ್ತಾವೆ. ಹಿಂಗೆ ಮಾಡಿದ್ಗಟ್ಲೆ ಕಣ್ಣು ತಿಕ್ಕೆ ಅಂತಾರಲ್ಲ, ಆ್ಯಕ್ಟಿವ್ ಫಾರ್ಮ್ ಅಂದ್ರೆ ಒಳಗೆ ಹೋಗ್ಬಿಡ್ತದೆ ಬೈ ಇನ್ಫೆಕ್ಷನ್, ದಟ್ ಈಸ್ ಟ್ರೋಪೋಸೋಯಿಡ್ ಫಾರ್ಮ್. ಸಿಸ್ಟ್ ಫಾರ್ಮ್ದಾಗ ಹೋಗಲ್ಲ ಅದು. ಮೋಡ್ ಆಫ್ ಇನ್ಫೆಕ್ಷನ್ ಆಗಿರ್ತದೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ದಿ ಕಾರ್ನಿಯಾ ವಿತ್ ದ ವಾಟರ್ ಆರ್ ಎನಿ ಮೆಟೀರಿಯಲ್ ಕಂಟಾಮಿನೇಟೆಡ್ ವಿತ್ ಆರ್ಗಾನಿಸಮ್. ಈ ಡೈರೆಕ್ಟ್ ಕಾಂಟ್ಯಾಕ್ಟ್, ಈ ಕಣ್ಣು ಹಿಂಗೆ ಬಿಟ್ಬಿಡ್ತದೆ, ಈ ನೀರು ಕುಡಿದ್ನಲ್ಲ, ಈ ನೀರಿನ ಏನಿತ್ತು ಅಂತ ತಿಳ್ಕ, ನೀರು ಕಣ್ಣ ಮೇಲೆ ಬಿತ್ತು ಅಂತ ತಿಳ್ಕ ಬಂದ್ಬಿಡ್ತೈತೆ ಅದು. ಆಮೇಲೆ ವಾಟರ್ ಇದು ಫಸ್ಟಿಗೆ ವಾಟರ್ ಎಕ್ಸ್ಪೋಜರ್, ಸ್ವಿಮ್ಮಿಂಗ್ ಪೂಲ್ದಾಗ ಆಡಕ್ಕೆ ಹೋಗೋ ಹುಡ್ರು ಸ್ವಿಮ್ಮಿಂಗ್ ಶೂಟ್ ಹಾಕ್ಕೊಂಡು ಕಣ್ಣಾಗ ಚಾಸ್ಮ ಹಾಕ್ಕೊಂಡು ಅಂತಾರೆ, ಇಲ್ಲ ಅಂದ್ರೆ ಅದು ಬಂದ್ಬಿಡ್ತೈತಿ. ರಿವರ್ ವಾಟರ್ದಾಗ ಏನೇನು ಎಲ್ಲೆಲ್ಲಿ ಹಾಕಿರ್ತಾರೋ, ಎಲ್ಲೆಲ್ಲಿ ಏನಂತ ಥ್ರೋ ಮಾಡ್ತಾರೋ, ಮನೆಗಿರೋ ವೇಸ್ಟ್ ಅಲ್ಲಿ ತಂದು ಎಲ್ಲಿರ್ತಾರೆ ಎಲ್ಲ ಅಲ್ಲೇ ತೊಗೊಂತಾರೆ, ಮತ್ತು ಬಂದೇ ಬರ್ತೈತಿ ತೊಗೊಂಡ್ಗಡ್ಲಿ. ಎಲ್ಲಿ ಇಂಗ್ಲೀಷ್ದಾಗ ಹೇಳೋದಾದ್ರೆ ಫಿಕಾಲ್ ಮ್ಯಾಟ್ರ್ ಹೊರಗೆ ಹೋಗಿರ್ತಾರಲ್ಲ, ಔಟ್ಸೈಡ್ ಬಾತ್ರೂಮ್ ಹೋಗಾರಲ್ಲ, ಬಾತ್ರೂಮ್ ಹೊರಗೆ ಹೋದ್ಗಟ್ಲಿ ಎಲ್ಲಿ ನೀರಿಗಿರಲ್ಲ ಅಂದ್ರೆ ಖಾಲಿಯಾಗಿ ಇರ್ತದೆ, ಖಾಲಿಯಾಗಿ ಹೋಗ್ಬಿಡ್ತಾರೆ ತೊಗೊಂಡ್ಗಟ್ಲಿ. ನೀರ್ನಾಗ ಹೆಂಗೆ ಕಂಟ್ಯಾಮಿನೇಟ್ ಆಗಿಬಿಡ್ತದೆ, ಅದು ಕಂಟ್ಯಾಮಿನೇಟ್ ಆಗಿ ಹುಡ್ರು ಮುಂದಕ್ಕೆ ಆಡ್ತಿರ್ತಾವೆ, ಹೊಡ್ಯಾಕೋ ಹಿಂಗೆ ಹೊಡಿತಿರ್ತಾವೆ, ಕಣ್ಣು ತೆಗೆದಿರ್ತಾವೆ, ಒಳಗೆ ಹೋಗ್ಕೊಂಡ್ಬಿಡ್ತದೆ. ಆ್ಯಕ್ಟಿವ್ ಅಂದ್ರೆ ಕಂಟ್ಯಾಮಿನೇಟೆಡ್ ಎಷ್ಟು ಅದೇ. ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್, ಈಗ ಒಬ್ಬನು ಯೂಸ್ ಮಾಡಿರ್ತಾನಲ್ಲ,
ಇನ್ನೊಂದು ಅದು ಮಿಸ್ ಆಗಿ ಈಗ ಯೂಸ್ ಮಾಡೋದು ಒಬ್ಬನೇ ಯೂಸ್ ಮಾಡ್ತಾನೆ ಬಿಡು. ವೇರಿಂಗ್ ಕಾಂಟ್ಯಾಕ್ಟ್ ಲೆನ್ಸ್ ವೈಸ್ ಸ್ವಿಮ್ಮಿಂಗ್. ಈಗ ಸ್ವಿಮ್ಮಿಂಗ್ ಮಾಡೋದ್ನಾಗ ಕಾಂಟ್ಯಾಕ್ಟ್ ಲೆನ್ಸ್ ಆಯ್ಕೆ ಅಂತೇಳಿ ಕಾಂಟ್ಯಾಕ್ಟ್ ಲೆನ್ಸಿಗೆ ಬಟ್ಟನಂಗೆ ಅದು ನಾನ್ ಲಿವಿಂಗ್ ಮೆಟೀರಿಯಲ್ ಇರ್ತದೆ, ಬಂದು ಕುತ್ಕೊಂಡ್ಬಿಡ್ತದೆ ಆಯ್ತಾ. ಅದು ಯೂಸಿಂಗ್ ಟ್ಯಾಪ್ ವಾಟರ್ ಟು ಕ್ಲೀನ್ ದ ಲೆನ್ಸ್. ಈಗ ಟ್ಯಾಪ್ ವಾಟರ್, ಈಗ ಸ್ಟೆರಲ್ ವಾಟರ್ ಯೂಸ್ ಮಾಡೋಕೆ ಬೈ ಟ್ಯಾಪ್ ವಾಟರ್ ಅಂದ್ರೆ ಅದೇ ವಾಲ್ ಸೈಲಾಗಿ ಕುಂತಿರ್ತೈತಿ. ಏನೋ ಮೇಲೆ ಏನೋ ನಮಗೆ ಬಂದುಬಿಟ್ರೆ ಅಂತ ತಿಳ್ಕೊ, ನಮಗೆ ಬಂದು ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತೈತಿ. ಈಗ ಈ ಕಾಂಟ್ಯಾಕ್ಟ್ ಲೆನ್ಸ್ ಅದ್ರ ಮೇಲೆ ಮತ್ತೆ ಕಣ್ಣು ಇನ್ಫೆಕ್ಷನ್ ಆಗಿಬಿಡ್ತೈತಿ. ಈಗ ಸಿಮ್ಟಮ್ಸ್ ಏನೇನು ಸಿಮ್ಟಮ್ಸ್ ಅಪ್ಪ, ಇದ್ರೊಳಗೆ ಪೇನ್ ಆಕತಿ ಫುಲ್ ಯವ್ವ ಅಂತೇಳಿ ಪೇನ್ ಬರ್ತೀವಿ. ಆಮೇಲೆ ಫಾರಿನ್ ಬಾಡಿ ಏನೋ ಒಳಗೈತೆ ನೋಡ್ರಿ ಅಂತೇಳಿ ತೋರ್ಸೋಕೆ ಬರ್ತೀವಿ. ಅದಾದಮೇಲೆ ವಾಟ್ರಿಂಗ್ ಹೆಂಗೆ ಇರ್ತೈತೆ ಅಂದ್ರೆ ಏನು ಫುಲ್ಲು ನೀರು ಹೊಡೆದಿರ್ತದೆ ಕಣ್ಣು. ಆಮೇಲೆ ಫೋಟೋಫೋಬಿಯಾ ಅಂದ್ರೆ ಫುಲ್ ಇದು. ಆಮೇಲೆ ಬ್ಲೆಪ್ರೋಸ್ಪ್ಯಾಸಮ್, ಬ್ಲರಿಂಗ್ ಆಫ್ ವಿಷನ್, ಕಣ್ಣು ಬ್ಲರ್ ಕಾಣ್ತೈತಿ. ಅದಾದಮೇಲೆ ಸೈನ್ಸ್ ಏನು ಮಾಡ್ತೀವಿ, ಎಪಿಥೀಲಿಯಲ್ ಲೀಷನ್ಸ್ ಅವಲ್ಲಿದ್ದ ಹೋಗತ್ತೆ. ಎಪಿಥೀಲಿಯಲ್ ಲೀಷನ್ಸ್, ಎಪಿಥೀಲಿಯಲ್ ರಿಡ್ಸು, ರೈಸ್ಡ್ ಎಪಿಥೀಲಿಯಲ್ ಲೈನ್ಸ್ ಏನಿರ್ತೈತಲ್ಲ ಹಿಂಗೆ ರೈಸ್ ಹಾಕೋ ಮುಂದಕ್ಕೆ ಬರ್ತವೆ. ಅದಾದಮೇಲೆ ಸೂಡೋಡೆಂಡ್ರಾಟಿಕ್ ಫಾರ್ಮ್, ಎಪಿಥೀಲಿಯಲ್ ಒಪೆಸಿಟಿಸ್. ಓಕೆ, ಅದಾದಮೇಲೆ ಇವೆಲ್ಲ ಬರ್ತವೆ. ಎಪಿಥೀಲಿಯಲ್ ಲೀಷನ್ಸ್, ಎಪಿಥೀಲಿಯಲ್ ರಿಡ್ಸು, ಸೂಡೋಡೆಂಡ್ರಾಟಿಕ್ ಫಾರ್ಮು. ಅದಾದಮೇಲೆ ಎಪಿಥೀಲಿಯಲ್ ಏನು ಒಪೆಸಿಟಿ. ಸೂಡೋಡೆಂಡ್ರೈಟಿಕ್ ಅಂದರೆ ಈ ಡೆಂಡ್ರೈಟಿಕ್ ಓದಿದಲ್ಲ ವೈರಸ್ದಾಗ. ಡೆಂಡ್ರೈಟ್ ಅಂದ್ರೆ ಹೆಂಗಿರ್ತೈತೆ ಅಂದ್ರೆ ಇದು ಹಿಂಗಿರ್ತೈತಿ ಡೆಂಡ್ರೈಟ್. ಇದ್ರೊಳಗೆ ಈ ಜಿಯೋಗ್ರಫಿಕಲ್ ಈ ಥರ ಹಿಂಗೆ ಮಾಡಿರ್ತೈತಿ, ಹಿಂಗೆ ಫಾರ್ಮೇಷನ್ ಆಗಿರ್ತೈತಿ. ಈ ಡೆಂಡ್ರೈಟಿಕ್ ಇದು ಒಟ್ಟು. ಓಕೆ, ಹಿಂಗೆ ಬರ್ತೈತಿ. ಎಪಿಥೀಲಿಯಲ್ ಒಪೆಸಿಟಿ. ರೇಡಿಯಲ್ ಕೆರಟೋ ನ್ಯೂರೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದಿ ನರ್ವ್ ಇನ್ ದ ಕಾರ್ನಿಯಾ. ಓಕೆ, ಸ್ಟೋಮಲ್ ಲೀಷನ್ಸ್, ರಿಂಗ್ ಇನ್ಫ್ಲೇಟರ್ ಆ್ಯಂಡ್ ರಿಂಗ್ ಆಪ್ಸಸ್. ಸ್ಟೋಮಲ್ ಲೀಷನ್ಸ್ ಹೆಂಗೆ ಹಾಕವು, ರಿಂಗ್ ಇನ್ಫ್ಲೇಟ್ರೇಟ್ ಆಕತಿ, ರಿಂಗ್ ಆಪ್ಸಸ್ ಆಕತಿ. ಓಕೆ, ಅದಾದಮೇಲೆ ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಜನರಲ್ಲು. ಈಗ ನಾವು ಇಷ್ಟೊತ್ತು ಇದು ನೋಡಿದ್ವಿ ಬಾಯ್, ಪ್ಯಾರಾಸೈಟ್ ನೋಡಿದ್ವಿ, ಪ್ಯಾರಾಸೈಟ್ ಅಂದ್ಬಿಟ್ಟು ಅಮೀಮಾ ಅದಕ್ಕಿಂತ ಮುಂಚೆ ಬ್ಯಾಕ್ಟೀರಿಯಾ ನೋಡಿದ್ವಿ, ಆ್ಯಂಟಿಬಯೋಟಿಕ್ ಕೊಟ್ಟಿವಿ, ವೈರಲ್ ನೋಡಿ ಆ್ಯಂಟಿವೈರಲ್ ಕೊಟ್ಟಿವಿ, ಸ್ವೆಸ್ಲವರು ರ್ಯಾನ್ಸರ್ ಅವೆಲ್ಲ ಕೊಟ್ಟ ಮೇಲೆ ಫಂಗಲ್ ನೋಡಿದ್ವಿ, ಆಂಫೋಟೆರಿಸಿನ್ ಬಿ, ಫ್ಲೂಕೋನಸ್ ಅವೆಲ್ಲ ಕೊಟ್ಟಿವಿ. ಇದಾದಮೇಲೆ ಜನರಲ್ ಮೆಜರ್ಸ್ ಆ್ಯಂಟಿ ಅಮೈಬಿಕ್ ಏಜೆಂಟ್, ಮಲ್ಟಿ ಡ್ರಗ್ ಥೆರಪಿ ಕೊಡ್ತೀವಿ. ಮಲ್ಟಿ ಡ್ರಗ್ ಥೆರಪಿ ಅಂದರೆ ಇದು ಆ್ಯಂಟಿ ಅಮೈಬಿಟಿಕ್, ಇದು ಪ್ಯಾರಾಮೆಸಿನ್, ಮೈಕೋನೋಸೋಲ್, ಆಮೇಲೆ ಎಕ್ಸಾಮಿಥಡಿನ್ ಮತ್ತು ಪಾಲಿಹೆಕ್ಸಾಮಿಥಲಿನ್ ಬಿಗೊನೈಡ್. ಇವೆಲ್ಲ PHMB. ಇದು ನೆನಪಿಟ್ಕರಿ. ಇದು ಎಲ್ಲಿ ನಾವು ಕಮ್ಮಿ ಓದ್ತೀವಿ ಮೆಡಿಸಿನ್ ಅಂದ್ರೆ ಇನ್ನೊಂದ್ಸಲ ಬರ್ಕೊಂಬಿಟ್ರಿ ಇದನ್ನು ಎಕ್ಸಾಮಿಡೈನ್ ಪ್ಲಸ್ PHMB. ಅಂದರೆ ಪಾಲಿಹೆಕ್ಸಾಮಿಥಲಿನ್ ಬಿಗೊನೈಡ್, ಪ್ಯಾರಾಮಿಕ್ಸಿನ್ ಪ್ಲಸ್ ಮೈಕೋನಜೋಲ್. ಓಕೆ, ಓರಲ್ ಕಿಟೋಕೊನೋಜೋಲು ಕೊಡ್ತೀವಿ. ಓಕೆ, ಓರಲ್ ಕಿಟೋಕೊನೋಜೋಲು ಕೊಡ್ತೀವಿ ನಾವು ಇಲ್ಲಿ. ಕಿಟೋಕೊನೋಜೋಲ್ ಅಜೋಲ್ಸ್ ಕೊಡ್ತೀವಿ. ಮೈಕೋನಜೋಲ್ ಅಜೋಲ್ಸ್. ಬಟ್ ಅಮೀಬಾ ಬಂದ್ರೆ ಅಜೋಲ್ಸ್, A for A, ಅಜೋಲ್ಸ್. ಓಕೆ, ಆ್ಯಂಡ್ ದ ಪೆನೆಟ್ರೇಟಿಂಗ್ ಕೆರಟೋಪತಿ ಇಟ್ ಇಸ್ ಅ ನಾನ್ ರೆಸ್ಪಾನ್ಸಿವ್ ಕೇಸಸ್. ಓಕೆ, ಈ ಪೆನೆಟ್ರೇಟಿಂಗ್ ಕೆರಟೋಪತಿ ಅಷ್ಟಿತ್ತು. ಅದಾದಮೇಲೆ ಕೆರಟೋಕೋನಸ್. ಇಷ್ಟೊತ್ತು ನಾವು ಬರೀ ಇನ್ಫೆಕ್ಷನ್ ಓದಿದ್ವಿ. ಓಕೆ, ಕೆರಟೋಕೋನಸ್ ಓದ. ಯಾಕಂದ್ರೆ ಈ ಕಣ್ಣು ಸುಮ್ಮನೆ ಇರ್ತೈತಲ್ಲ, ಹಿಂಗೆ ಟ್ರಯಾಂಗಲ್ ಮುಂದಕ್ಕೆ ಬಂದ್ಬಿಡ್ತದೆ ಬೈ. ಇದ್ರಂಗೆ ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಇರ್ತೈತಲ್ಲ, ಇದ್ರಂಗೆ ಮುಂದಕ್ಕೆ ಬಂದ್ಬಿಡ್ತೈತಿ. ಈ ಥರ ಮುಂದಕ್ಕೆ ಬಂದಿದ್ದು ಏನಾಕೈತೆ ಆಟ ಅಂದ್ರೆ ಈಗ ಬಂದ್ಬಿಡ್ತಾ ಮುಂದಕ್ಕೆ. ಇದು ಮುಂದಕ್ಕೆ ಬರ್ತೈತಿ. ಈ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಓಕೆ, ಈಗ ಮುಂದಕ್ಕೆ ಬಂದ್ಬಿಡ್ತೈತಿ. ಓಕೆ, ಇಲ್ಲಿ ಏನಾಕತಿ, ಇಟ್ಸ್ ಅ ಪ್ರೋಗ್ರೆಸಿವ್ ನಾನ್ ಇನ್ಫ್ಲೇಟೇಟಿವ್ ಎಕ್ಟೆಟಿಕ್. ಇಟ್ ಈಸ್ ಅ ಪ್ರೋಗ್ರೆಸಿವ್ ನಾನ್ ಇನ್ಫ್ಲಮೇಟರಿ ectatic disorder of the cornea causes one-shaped deformity of the cone-shaped deformity of the cornea. ಹೆಂಗಂದರೆ ಇಟ್ ಇಸ್ ಅ ಪ್ರೋಗ್ರೆಸಿವ್ ನಾನ್ ಇನ್ಫ್ಲಮೇಟರಿ. ಇನ್ಫ್ಲಮೇಟರಿ ಇರಲ್ಲ ಬೈ. ಪೇನ್ ಆಗೋದು, ಜ್ವರ ಬರೋದು, ಅಲ್ಲ ಹೀಟ್ ಆಗೋದು, ಪೇನ್ ಆಗೋದು, ರೆಡ್ನೆಸ್ ಆಗೋದು, ಬ್ಲರಿಂಗ್ ಆಗೋದು ಅಂಥವೆಲ್ಲ ಇರಲ್ಲ ಇಲ್ಲಿ. ಈಗ ಪೇನ್ ಆಗೋದು, ಯವ್ವ ರೆಡ್ ಅಂತ ಬರೋದು ಇರಲ್ಲ ಅಂಥವು. ಇಲ್ಲಿ ಏನಿರ್ತೈತಿ, ನಾನ್ ಇನ್ಫ್ಲಮೇಟರಿ ಎಕ್ಟೆಟಿಕ್. ಓಕೆ, ಎಕ್ಟೆಟಿಕ್ ಡಿಸಾರ್ಡರ್ ಆಫ್ ದಿ ಕಾರ್ನಿಯಾ. ಪ್ರೋಗ್ರೆಸಿವ್ ನಾನ್ ಇನ್ಫ್ಲಮೇಟರಿ ಡಿಸಾರ್ಡರ್, ಎಕ್ಟೆಟಿಕ್ ಡಿಸಾರ್ಡರ್ ಆಫ್ ದಿ ಕಾರ್ನಿಯಾ ಕಾಸಿಂಗ್ ಕೋನ್ ಶೇಪ್ಡ್ ಡಿಫಾರ್ಮಿಟಿ ಆಫ್ ದಿ ಕಾರ್ನಿಯಾ. ಹಿಂಗೆ ಕೋನ್ ಶೇಪ್ ಬಂತು ನೋಡ್ಬೈ, ಕೋನ್ ಶೇಪ್ಡ್ ಡಿಫಾರ್ಮಿಟಿ ಆಫ್ ದ ಕಾರ್ನಿಯಾ. ಆ್ಯಕ್ಚುಲಿ ನಾರ್ಮಲ್ ಕರ್ವೇಚರ್ ಹಿಂಗೆ ಬೈ, ಆ್ಯಕ್ಚುಲಿ ನಾರ್ಮಲ್ಲು ಹಿಂಗೆ ಇರ್ತೈತೆ ಅದು. ಓಕೆ, ನೆಕ್ಸ್ಟ್ ಕೋನ್ ಶೇಪ್ಡ್ ಡಿಫಾರ್ಮಿಟಿ ಆಗ್ಬಿಡ್ತೈತಿ. ಇದು ಎದಕ್ಕೆ ಆಕತಿ ಅನ್ನೋದು ಕೇಳೋದು ನಾವು. ಒಂದು ಅವ್ರ ಅಪ್ಪ ಅಮ್ಮಗೆ ಏನಾರು ಐತೆ ಜೆನೆಟಿಕ್. ಓಕೆ, ಡೌನ್ ಸಿಂಡ್ರೋಮ್ ಐತಾ, ಮಾರ್ಫನ್ ಸಿಂಡ್ರೋಮ್ ಐತಾ, ಓಕೆ, ಹೆಲ್ಲರ್ ಡಾನ್ಲಸ್ ಸಿಂಡ್ರೋಮ್ ಐತಾ, ಇವೆಲ್ಲ ಸಿಂಡ್ರೋಮ್ ಅದಕ್ಕೆ ಮೆಡಿಸಿನ್ದಾಗ ಬರ್ತಾವೆ. ವೆಸ್ಟರ್ನ್ ಎನ್ವೈರನ್ಮೆಂಟ್ ಕೈ ಈಗ ಜಿಗ್ಗಿದ್ದು ರಬ್ ಮಾಡ್ಕೊಂತ, ಅಲರ್ಜಿಕ್ ಕಂಡೀಷನ್, UV ಲೈಟು, ಇರಿಟೇಷನ್. ಅದು ಮೆಕ್ಯಾನಿಸಮ್ ಏನಿರ್ತದೆ, ಕೊಲಾಜಿನಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ಬಿಡ್ತೈತಿ. ಈಗ ಕೊಲಾಜಿನ್ ಇರ್ತೈತಿ ಬೈ, ಕೊಲಾಜಿನ್ನು
ಈ ಒಳಲಿದ್ದ ಒಂದು ಪ್ರೆಷರ್ ಬರ್ತದೆ ಅದನ್ನ ಇವೆಲ್ಲ 18 mm ಇದ್ದು ಈ ಕೊಲಾಜಿನ್ ಇರ್ತೈತಪ್ಪ. ಈ ಕೊಲಾಜಿನ್ ಏನು ಮಾಡ್ತಿರ್ತದೆ, ಇದು ಮೇಂಟೈನ್ ಮಾಡ್ತಿರ್ತೈತಿ. ಕೊಲಾಜಿನಸ್ ಆ್ಯಕ್ಟಿವಿಟಿ ಅಂದ್ರೆ ಕೊಲಾಜಿನ್ ಕಟ್ ಮಾಡುವಂಥ ಆ್ಯಕ್ಟಿವಿಟಿ ಏನಾದರೂ ಜಾಸ್ತಿ ಆಯ್ತು ಅಂತ ತಿಳ್ಕರಿ, ಹಿಂಗೆ ಕಟ್ ಆಯ್ತು ಆ್ಯಕ್ಟಿವಿಟಿ ಜಾಸ್ತಿ ಆಯ್ತು ಅಂತ ತಿಳ್ಕರಿ, ಅವಾಗ ಏನಾಕತ್ತೆ ಅಂದ್ರೆ ಈ ಪ್ರೆಷರ್ ಅನ್ನೋದು ಜಾಸ್ತಿ ಆಕತಿ, ಈ ತಿನ್ನಿಂಗ್ ಆಕತಿ. ಇದು ಈ ಹಿಂಗಿರೋ ಕತೆ ಹಿಂಗಿರೋ ಕತೆ ತಿನ್ನಿಂಗ್ ಆಗಿಬಿಡ್ತೈತೆ ಆ್ಯಕ್ಚುಲಿ. ಇತ್ತು ತಿನ್ನಿಂಗ್ ದಪ್ಪರ ತಿನ್ನಿಂಗ್ ಆಕತ್ತೆ. ತಿನ್ನಿಂಗ್ ಆಯ್ತಾ ಇನ್ನೊಂದು ಸ್ವಲ್ಪ ತಿನ್ನಿಂಗ್ ಮಾಡೋಣ, ತಿನ್ನಿಂಗ್ ಆಯ್ತಪ್ಪ. ತಿನ್ನಿಂಗ್ ಆದಗಟ್ಲೆ ಏನಾಕತಿ, ಪ್ರೋಗ್ರೆಸಿವ್ ತಿನ್ನಿಂಗ್ ಆಫ್ ಅ ಕಾರ್ನಿಯಲ್ ರೆಕ್ಟೇಷನ್ ಅಂದರೆ ಕೆರಟೋಕೋನಸ್. ಓಕೆ, ಕೆರಟೋಕೋನಸ್ ಆಗಿಬಿಡ್ತೈತಿ. ಕ್ಲಿನಿಕಲ್ ಫೀಚರ್ ಗ್ರ್ಯಾಜುವಲ್ ಲಾಸ್ ಆಫ್ ವಿಷನ್. ಓಕೆ, ಬ್ಲರಿಂಗ್ ಆಫ್ ವಿಷನ್. ಓಕೆ, ಪೇನ್ ಏನಿರಲ್ಲ, ಬ್ಲರಿಂಗ್ ಆಫ್ ವಿಷನ್ ಆಕತಿ. ಆಸ್ಟಿಗ್ಮ್ಯಾಟಿಸಮ್, ಯಾಕಂದ್ರೆ ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಇರ್ರೆಗ್ಯುಲಾರಿಟಿ ಬಂದ್ಬಿಡ್ತೈತಿ. ಈಗ ಒಂದು ಆಸ್ಟಿಗ್ಮ್ಯಾಟಿಸಮ್ ಹೆಂಗಂದ್ರೆ, ಈಗ ಒಂದು ಆಸ್ಟಿಗ್ಮ್ಯಾಟಿಸಮ್ ಇದು ಆ್ಯಕ್ಚುಲಿ ಕಣ್ಣು ನಾರ್ಮಲ್ ಹಿಂಗಿರ್ತೈತಿ, ಇದು ಹಿಂಗಾಗ್ಬಿಡ್ತೈತಿ. ಹಿಂಗಾದಗಟ್ಲಿ ಇಲ್ಲಿ ನಾರ್ಮಲ್ಲು ಹಿಂಗಾಗಿರ್ತೈತಲ್ಲ, ಸಾರಿ ಹಿಂಗಿರ್ತೈತಿ ಭಯ. ಹಿಂಗೆ ರೇಸ್ ಬಂದ್ರೆ ಹಿಂಗೆ ಫಾರ್ಮೇಷನ್ ಆಗೋದು, ರೇಸ್ ಬಂದ್ರೆ ಹಿಂಗೆ ಹೋಗೋದು, ಹಿಂಗೆ ಫಾರ್ಮೇಷನ್ ಆಗೋದು, ಎಕ್ಸ್ಟ್ರಾ ರೇಸ್ ಬಂದು ಹೊರಗೆ ಹೋಗೋದು ಇರ್ತೈತಿ. ಬಟ್ ಏನಾಕತಿ ಇಲ್ಲಿ ಕನ್ವರ್ಟ್ ಆದಲ್ಲಿಂದ ಏನಿದು ಕನ್ವರ್ಟ್ ಆಗಿಬಿಡ್ತೈತಲ್ಲ ಇದಕ್ಕೆ ಆಸ್ಟಿಗ್ಮ್ಯಾಟಿಸಮ್ಗೆ, ಈಗ ಒಂದಂತಕ ಮಯೋಪಿಯ ಬಂದ್ಬಿಡ್ತೈತಿ, ಒಂದಂತಕ ಹೊರಗೆ ಹೋಗ್ಬಿಡ್ತೈತಿ ಈ ರೇಸ್ ಹಿಂಗೆ ಬಂದು, ಒಂದಂತಕ ಹೈಪರ್ಮೆಟ್ರೋಪಿ ಆಗಿ ಹೋಗ್ಬಿಡ್ತೈತಿ. ಸೊ ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಅದಕ್ಕೆ ಸಿಲಿಂಡ್ರಿಕಲ್ ಲೆನ್ಸ್ ಯೂಸ್ ಮಾಡ್ತೈತಿ. ಸಿಲಿಂಡ್ರಿಕಲ್ ಲೆನ್ಸ್ ಅಂದರೆ ನೀಟಾಗಿ ಬಂದು ನೀಟಾಗಿ ಇದು ಮಾಡ್ತೈತಿ, ಅದಾಯ್ತಾ ಆಸ್ಟಿಗ್ಮ್ಯಾಟಿಸಮ್ ಆಗ್ಬಿಡ್ತೈತಿ ಇದಕ್ಕೆ. ಓಕೆ, ಸೈನ್ಸ್ ಮಯೋಪಿಕ್ ಆಸ್ಟಿಗ್ಮ್ಯಾಟಿಸಮ್ ಆಲ್ರೆಡಿ ಹೇಳಿದೆ. ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಥಿಂಕಿಂಗ್ ಆಫ್ ಎಕ್ಟೇಷನ್ ಆಫ್ ದಿ ಕಾರ್ನಿಯಲ್ ಸೆಂಟರ್ ದಟ್ ಹಾಲ್ ಮಾರ್ಕ್ ಫಿಶರ್ಸ್ ರಿಂಗ್ ಬೇಸ್ ಆಫ್ ದಿ ಕಾರ್ನಿಯಾ ಆ್ಯಂಡ್ ಮಾನ್ಸೂನ್ಸ್. ಇದು ನೆನಪಿಟ್ಕರ್ ಬೈ ಫಿಶರ್ ಸೈನ್ ಮಾನ್ಸೂನ್ ಸೈನ್ ಏನಿದೆ ಇದು ಆ್ಯಕ್ಚುಲಿ 5 ಮಾರ್ಕ್ಸಿಗೆ ಕೊಡ್ತಾರೆ. ಸೈನ್ಸು ಮಯೋಪಿಕ್ ಆಸ್ಟಿಗ್ಮ್ಯಾಟಿಸಮ್, ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ದ ಥಿನ್ನಿಂಗ್ ಆಫ್ ಎಕ್ಟೇಷನ್, ಥಿನ್ನಿಂಗ್ ಅಂತ ಹೇಳಿ. ಮಾನ್ಸೂನ್ ಸೈನ್ ಇದು ಬಲ್ಜಿಂಗ್ ಆಫ್ ದಿ ಲೋವರ್ ಲೆಟ್ ವೆನ್ ಪೇಷಂಟ್ ಲುಕ್ಸ್ ಡೌನ್. ಈಗ ಪೇಷಂಟು ಹಿಂಗೆ ಕೆಳಗೆ ನೋಡ್ತಾನೆ ಬೈ. ಓಕೆ, ಮಾನ್ಸೂನ್ ಸೈನ್ ಒಂದ್ಸರಿ ನೋಡ್ಬಿಡಮ್ಮ. ಓಕೆ, ಮಾನ್ಸೂನ್ ಸೈನ್ ಒಂದ್ಸರಿ ನೋಡಿದ್ರೆ ಓಕೆ ಹಿಂಗೆ ಕೆಳಗೆ ನೋಡ್ತಾನಲ್ಲ ದಪ್ಪ ಆಗಿಬಿಡ್ತೈತಿ. ಬಲ್ಜಿಂಗ್ ಆಫ್ ಏರ್ ಇದು ಲೋವರ್ ಲಿಡ್, ಅದಾದ್ಮೇಲೆ ರುಟಿಜಿಸನ್. ನಾವು ಇಲ್ಲಿಗೆ ತಗೊಂಡು ಮಾಡ್ಬಿಡ್ತದೆ. ಏನಿಲ್ಲ, ಇದೇನು ಗೊತ್ತಾ, ಲೈಟ್ ಫ್ರಮ್ ದ ಟೆಂಪೋರಲ್ ಸೈಡ್. ಈಗ ಲೈಟ್ ಫ್ರಮ್ ದ ಟೆಂಪೋರಲ್ ಸೈಡ್ ಹಿಂಗೆ ಹಾಕ್ತೀವಿ ಲೈಟ್. ಓಕೆ, ಲೈಟ್ ಫ್ರಮ್ ದ ಪ್ರೊಜೆಕ್ಟೆಡ್ ಆನ್ ದ ಕಾರ್ನರ್ಸ್, ಫೋಕಸ್ ಆನ್ ದ ಲೈಟ್ ಅಟ್ ನ್ಯಾಸಲ್ ಲಿಂಬಸ್. ಓಕೆ, ಪ್ರೊಜೆಕ್ಟೆಡ್ ಆನ್ ದ ನೆಕ್ಸ್ಟ್ ಒನ್ ಕಾರ್ನಿಯಾ, ಫೋಕಸ್ ಆಫ್ ಲೈಟ್ ಎಟ್ ದ ನ್ಯಾಸಲ್ ಲಿಂಬಸ್. ಇಲ್ಲಿ ಫೋಕಸ್ ಆಗಿಬಿಡುತ್ತೆ ನ್ಯಾಸಲ್ ಲಿಂಬಸ್ ಹತ್ರ. ಇದು ರಿಟಿಜಿಸೈನ್ ಅಂತ ಹೇಳ್ತೀವಿ. ರಿಜುಸ್ಟಿಸೈನ್ ಒಂದು ಮಾನ್ಸೂನ್ ಸೈನ್, ರಿಜುಸ್ಟಿಸೈನ್ ಮಾನ್ಸೂನ್ಸ್. ರೆಟ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅದು ಸಿಸರಿಂಗ್ ರಿಫ್ಲೆಕ್ಸ್ ಬರ್ತೈತಿ. ಅದಾದಮೇಲೆ ಟ್ರೀಟ್ಮೆಂಟ್ ಏನು ಮಾಡ್ತೀವಿ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀವಿ, ಹಿಂಗೆ ಹಾಕ್ಬಿಡ್ತೀವಿ. ರಿಜಿಡ್ PMMA ಪಾಲಿಮಿಥೈಲ್ ಮಿಥಾಕ್ರಿಲೇಟ್ PMMA ಲೆನ್ಸ್ ಹಾಕ್ತೀವಿ ಇಲ್ಲಿ, PMMA ಲೆನ್ಸ್. ಓಕೆ, ಅದಾದಮೇಲೆ ಇಂಟ್ರಾಕಾರ್ನಿಯಲ್ ಸೆಗ್ಮೆಂಟಲ್ ಇಂಟ್ರಾಕಾರ್ನಿಯಲ್ ರಿಂಗ್ ಸೆಗ್ಮೆಂಟ್ಸ್, ಆದಮೇಲೆ ಕೆರಟೋಪ್ಲಾಸ್ಟಿ, ಕಾರ್ನಿಯಲ್ ಕೊಲೇಜನ್ ಕ್ರಾಸ್ ಲಿಂಕಿಂಗ್ ವಿತ್ ದ ರಿಬೋಫ್ಲೋವಿನ್ UV. ಆಯಿತಾ. ಆಮೇಲೆ ಡೀಪ್ ಕೆರಟೈಟಿಸ್ 5 ಮಾರ್ಕ್ಸ್. ಇದೇನು ಇಂಪಾರ್ಟೆಂಟ್, ಡೀಪ್ ಕೆರಟೈಟಿಸ್ ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಲ್ ಸ್ಟೋಮ್. ಆಲ್ರೆಡಿ ಹೇಳಿದ್ದೆ, ಏನೇನು ಹೇಳಿದ್ದೆ, ಫಸ್ಟ್ ಲೇಯರ್ ಎಪಿಥೀಲಿಯಂ. ಓಕೆ, ಅದಾದಮೇಲೆ ಬೌಮನ್ಸ್ ಲೇಯರ್ ಆದಮೇಲೆ ನಡಕ್ಕೆ ಬರೋದೆ ಸ್ಟ್ರೋಮಾ, ಆಮೇಲೆ ದುವಾಕರೇ ಡೆಸ್ಮೆಂಟ್ಸ್ ಮೆಂಬ್ರೇನ್ ಅಂದ್ರೆ ದುವಾಸ್ ಲೇಯರ್, ಡೆಸ್ಮೆಂಟ್ ಮೆಂಬ್ರೇನ್, ನೆಕ್ಸ್ಟ್ ಲಾಸ್ಟಿಗೆ ಎಂಡೋಥೀಲಿಯಂ ಅಂತ ಇರ್ತೈತಿ. ಇದು ಡೀಪ್ ಕೆರಟೈಟಿಸ್ ಏನು ಗೊತ್ತಾ, ಡೀಪ್ ಕೆರಟೈಟಿಸ್ ಅಂದ್ರೆ ಏನು ಇನ್ಫ್ಲಮೇಷನ್ ಅಂತ ಕಾರ್ನಿಯಲ್ ಸ್ಟೋಮ್ ಇನ್ಫ್ಲಮೇಷನ್ ಆಗ್ಬಿಡ್ತದೆ. ಕಾರ್ನಿಯಲ್ ಸ್ಟೋಮ್ ಇಟ್ ಇಸ್ ಅನ್ ಕಾಸಸ್ ನಾನ್ ಸಪೋರ್ಟಿವ್.
ಯಾವಾಗ ಇಂಟರ್ಸ್ಟಿಷಿಯಲ್ ಕೆರಟೈಟಿಸು, ಡಿಸ್ಕಾಯ್ಡ್ ಕೆರಟೈಟಿಸು, ಓಕೆ, ಅದಾದಮೇಲೆ ಕೆರಟೈಟಿಸ್ ಪ್ರೊಫಂಡ, ಸ್ಕ್ಲೆರೋಸಿಂಗ್ ಕೆರಟೈಟಿಸು. ಸಪೋರ್ಟಿವ್ ಅಂದ್ರೆ ಇದಕ್ಕೆ ಯಾವ ನಾನ್ ಸಪೋರ್ಟಿವ್ ಅಂದ್ರೆ ಇಂಟರ್ಸ್ಟಿಷಿಯಲ್ ಕೆರಟೈಟಿಸ್ ಆಯ್ತು ಅಂತ ತಿಳ್ಕೊ. ಅದಾದ್ಮೇಲೆ ಡಿಸ್ಕಾಯ್ಡ್ ಕೆರಟೈಟಿಸ್ ಪ್ರೊಫಂಡ, ಸ್ಕ್ಲೆರೋಸಿಂಗ್ ಕೆರಟೈಟಿಸ್. ಸಪೋರ್ಟಿವ್ ಅಂದರೆ ಇದಕ್ಕೆ ಸೆಂಟ್ರಲ್ ಕಾರ್ನಿಯಲ್ ಆಬ್ಸೆಸ್, ಪೋಸ್ಟೀರಿಯರ್ ಕಾರ್ನಿಯಲ್ ಆಬ್ಸೆಸ್ ಆಕತಿ. ಓಕೆ, ಇದೆಲ್ಲ ಡೀಪ್ ಕೆರಟೈಟಿಸ್. ಇಂಟರ್ಸ್ಟಿಷಿಯಲ್ ಕೆರಟೈಟಿಸ್ ಇದಿಷ್ಟೊತ್ತು ನಾವು ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಲ್ ಸ್ಟ್ರೋಮಾ. ಇದು ಯಂಗ್ ಇಂಟರ್ಸ್ಟಿಷಿಯಲ್ ಕೆರಟೈಟಿಸ್ ಅಂದರೆ ಇಟ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದಿ ಕಾರ್ನಿಯಲ್ ಸ್ಟ್ರೋಮಾ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ದಿ ಎಪಿಥೀಲಿಯಮ್ ಅಂಡ್ ಎಂಡೋಥೀಲಿಯಮ್. ಈಗ ಮ್ಯಾಲಿರೋ ಲೇಯರ್ ಎಪಿಥೀಲಿಯಮ್ ಅಪ್ಪ, ಓಕೆ, ಮ್ಯಾಲಿರೋ ಲೇಯರ್ ಎಪಿಥೀಲಿಯಮ್ ಅಪ್ಪ, ಓಕೆ, ಕೆಳಗಿರೋ ಲೇಯರ್ ಎಪಿಥೀಲಿಯಮ್, ಕೆಳಗಿರೋ ಲೇಯರ್ ಎಂಡೋಥೀಲಿಯಮ್ ಅಪ್ಪ. ಈಗ ಎಂಡೋಥೀಲಿಯಮ್ ಐತಲ್ಲ, ಕೆಳಗಿರೋ ಲೇಯರ್ ಎಂಡೋಥೀಲಿಯಮ್. ಓಕೆ, ಎಂಡೋಥೀಲಿಯಮ್ ಆದಗಟ್ಲೆ ನಡುಕ್ಕೆ ಸ್ಟ್ರೋಮಾ ಲೇಯರ್ ಬರ್ತೈತಿ. ಇದಕ್ಕೆ ಸ್ಟ್ರೋಮಾ ಲೇಯರ್ ಅಂತ ಕರಿತೀವಿ ನಾವು, ಆಯಿತಾ. ಈ ಸ್ಟ್ರೋಮಾ ಲೇಯರಿಗೆ ಇದು ಇನ್ಫೆಕ್ಷನ್ ಆಗ್ಬಿಡುತ್ತೆ. ಹೆಂಗೆ HSV, EBV ಅಂದರೆ ಅರ್ಪೆಕ್ಸ್ ಸಿಂಪ್ಲೆಕ್ಸ್ ವೈರಸ್, ಎಪ್ಸ್ಟೈನ್ ಬಾರ್ ವೈರಸ್ಸು, ಮತ್ತು ಮೀಸಲ್ಸ್, ಮಮ್ಸ್, ರುಬೆಲ್ಲಾ, ಬ್ಯಾಕ್ಟೀರಿಯಲ್, TB, ಸಿಫಿಲಿಸ್, ಲೆಪ್ರಸಿ. ಇದೇನು ಮಾಡಿದಾಗ ಸೀದಾ ಇದಕ್ಕೆ ಟ್ರಯಾಂಗಲ್ ಐತಿ. ವೆಸ್ಟಿಬುಲರ್ ಡೆಫ್ನೆಸ್ಸು, ಚಿನ್ಸನ್ಸ್ ಟೀತ್, ಮತ್ತು ಇಂಟರ್ಸ್ಟಿಷಿಯಲ್ ಕೆರಟೈಟಿಸ್. ಸಿಫಿಲಿಸ್ ಇದ್ರೆ ಅಸೋಸಿಯೇಟೆಡ್ ಸಣ್ಣ ಹುಟ್ಟು ಸಿಫಿಲಿಸ್ ಬಂದ ಇಂಟರ್ಸ್ಟಿಷಿಯಲ್ ಕೆರಟೈಟಿಸ್, ವೆಸ್ಟಿಬುಲರ್ ಮತ್ತು ಅಚಿಂತನ್ ಟೀತ್ ಅಂದರೆ ಈಗ ಅಲ್ಲಿರ್ತಾವಲ್ಲ, ಹಿಂಗಿರ್ತಾವೆ ಅಲ್ಲಿ ಒಂಥರ ಇರ್ತಾವೆ ಬೈ ಅವು ಅಲ್ಲೆಲ್ಲ ಫುಲ್ ಹಂಗೆ ರಾಕ್ಷಸರ ಅಲ್ಲದಂಗೆ ಇರ್ತವೆ. ಅನ್ಇನ್ಫೆಕ್ಷಸ್ ಸಾರ್ಕೋಡೋಸಿಸ್, ರೆಮಟೈಡ್ ಆರ್ಥರೈಟಿಸ್. ಪಾತ್ ಹೆಂಗಿರೋದು ಗೊತ್ತಿದ್ದು ಸ್ಟ್ರೋಮಲ್. ಈಗ ಪ್ಯಾಥೋಫಿಸಿಯಾಲಜಿ ಇದು ಹೆಂಗಿರ್ತೈತೆ ಅಂದ್ರೆ, ಈಗ ರಿಮಟೈಡ್ ಆರ್ಥರೈಟಿಸು, ಸಾರ್ಕೋಡೋಸಿಸ್ ಇದೆಲ್ಲ ಫಾರ್ಮ್ ನಾನ್ ಇನ್ಫೆಕ್ಷಸ್ ಕಾಸ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಪಾತ್ ಹೆಂಗಿರ್ತದೆ ಅಂದರೆ ಸ್ಟ್ರೋಮಲ್ ಇನ್ಫಿಲ್ಟ್ರೇಷನ್ ಆಫ್ ದಿ ಲಿಂಫೋಸೈಟ್ಸ್ ಇಂಟು ದ ಪ್ಲಾಸ್ಮಾ ಸೆಲ್ಸ್. ಓಕೆ, ಇದು ಸ್ಟ್ರೋಮಲ್ ಇನ್ಫಿಲ್ಟ್ರೇಷನ್ ಆಫ್ ಲಿಂಫೋಸೈಟ್ಸ್ ಆ್ಯಂಡ್ ಪ್ಲಾಸ್ಮಾ ಸೆಲ್ಸ್. ಇನ್ಫಿಲ್ಟ್ರೇಷನ್ ಆಫ್ ಲಿಂಫೋಸೈಟ್, ಈ ಪ್ಲಾಸ್ಮಾ ಸೆಲ್ಸು ಲಿಂಫೋಸೈಟ್ಸ್ ಏನಿರ್ತಾವಲ್ಲ ಇವು ಸ್ಟ್ರೋಮಲ್ ಇನ್ಫಿಲ್ಟ್ರೇಟ್ ಆಕವು. ಆಮೇಲೆ ನಿಯೋವಾಸ್ಕ್ಯುಲರೈಸೇಷನ್ ಕಾರ್ನಿಯಾ, ಸ್ಕಾರಿಂಗ್, ಲಾಸ್ ಆಫ್ ಇದು ಟ್ರಾನ್ಸ್ಪರೆನ್ಸಿ. ಸಿಮ್ಟಮ್ಸ್ ಏನಾಕತಿ, ಟ್ರಾನ್ಸ್ಪರೆನ್ಸಿ ಲಾಸ್ ಆದಮೇಲೆ ಬ್ಲರಿಂಗ್ ಆಫ್ ವಿಷನ್ ಆಕತಿ, ಫೋಟೋಫೋಬಿಯಾ ಆಕತಿ, ಟೀರಿಂಗ್ ಆ್ಯಂಡ್ ರೆಡ್ನೆಸ್ ಆಕತಿ, ಗ್ಲೇರ್ ಆ್ಯಂಡ್ ಇದಾಕತಿ. ಸೈನ್ಸ್ ಇನಿಷಿಯಲ್ ಪ್ರೋಗ್ರೆಸಿವ್ ಫೇಸ್ ಒಂದು ಕೆರಾಟಿಕ್ ಪ್ರೆಸಿಪಿಟೇಟ್ ಇರ್ತವೆ. ಇದು ಇಂಪಾರ್ಟೆಂಟ್ ಬೈ ಕೆರಾಟಿಕ್ ಪ್ರೆಸಿಪಿಟೇಟು ಮತ್ತು ಸರ್ಕಮ್ ಕಾರ್ನಿಯಲ್ ಕಂಜೆಷನ್, ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಆಫ್ ದಿ ಕಾರ್ನಿಯಾ, ಡಿಫ್ಯೂಸ್ ಕಾರ್ನಿಯಲ್ ಹೇಸ್. ಆಮೇಲೆ ಫ್ಲೋರಿಡ್ ಸ್ಟೇಜ್, ಸಾಲ್ಮನ್ ಪ್ಯಾಚ್ ಅಪಿಯರೆನ್ಸ್, ವೆಸಲ್ಸ್ ಮತ್ತು ಹೇಜಿ ಕಾರ್ನಿಯಾ, ಮತ್ತು ಸ್ಟೇಜ್ ಆಫ್ ರಿಗ್ರೆಷನ್. ಟೋಟಲ್ ಇದ್ರೊಳಗೆ ಸೈನ್ಸ್ ಹೆಂಗಿರ್ತಾವೆ ಅಂದರೆ ಇನಿಷಿಯಲ್ ಹೆಂಗಿರ್ತೈತೆ ಅಂದರೆ ಇದು ಫಸ್ಟಿಗೆ ಇನಿಷಿಯಲ್ ಫೇಸು ಇದಕ್ಕೆ ಕೆರಾಟಿಕ್ ಪ್ರೆಸಿಪಿಟೇಟ್ ಇರ್ತೈತೆ. ಇನಿಷಿಯಲ್ ಪ್ರೋಗ್ರೆಸ್ ಇದು ನಾವು ನೋಡೋದಂದ್ರೆ ಈ ಪರ್ಸನ್ ಏನೋ ರೆಡ್ನೆಸ್ ಆಫ್ ವಿಷನ್ನು, ಬ್ಲರಿಂಗ್ ಆಫ್ ವಿಷನ್ ಅದೇನೋ ಬರ್ತಾನೆ ಬಿಡು. ಬಟ್ ಇದಕ್ಕೆ ಹೆಂಗಿರ್ತದೆ ಅಂದ್ರೆ ಫಸ್ಟಿಗೆ ಕೆರಾಟಿಕ್ ಪ್ರೆಸಿಪಿಟೇಟ್ ಇರ್ತಾವಲ್ಲ, ಅದಾದಮೇಲೆ ಇದು ಏನಪ್ಪ ಸರ್ಕಮ್ ಕಾರ್ನಿಯಲ್ ಕಂಜೆಷನ್ ಇರ್ತೈತಿ. ಅದಾದಮೇಲೆ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಇರ್ತೈತಿ. ಅದಾದಮೇಲೆ ಇದು ಫ್ಲೋರಿಡ್ ಸ್ಟೇಜ್ ಇರ್ತೈತಿ. ಇದು ಸಾಲ್ಮನ್ ಪ್ಯಾಚ್ ಅಪಿಯರೆನ್ಸು, ಹೆಜಿ ಕಾರ್ನಿಯಾ, ಆದಮೇಲೆ ಸ್ಟೇಜ್ ಆಫ್ ರಿಗ್ರೆಷನ್. ನಾವು ಇದನ್ನು ಸ್ಟೇಜಸ್ ನೋಡಿಬಿಡ್ಬೋದು. ಅದನ್ನು ವಾಟ್ ಆರ್ ದ ಸ್ಟೇಜಸ್ ಆಫ್ ಇದನ್ನು ನೋಡಿ ಅಂತೇಳಿ. ಈಗ ಗೂಗಲ್ಗೆ ಹೋಗಿ stages of interstitial keratitis. Stages of interstitial keratitis ಹೆಂಗಿರ್ತಾವ ಅಂದ್ರೆ ಇದು 3 ಸ್ಟೇಜ್ ಇರ್ತಾವೆ. ಹೆಂಗಿರ್ತಾವ, ಇನಿಷಿಯಲ್ ಪ್ರೋಗ್ರೆಸಿವ್ ಸ್ಟೇಜ್, ಒಂದು ಫ್ಲೋರಿಡ್ ಸ್ಟೇಜು ಮತ್ತು ಸ್ಟೇಜ್ ಆಫ್ ರಿಗ್ರೆಷನ್ ಇರ್ತೈತಿ. ಓಕೆ, ಇದು ಹೆಂಗಂದ್ರೆ ಹೇಜಿ ಪ್ಯಾಚ್ ಆಫ್ ಡೀಪ್ ಲೇಯರ್ ಇದನ್ನೈತೆ ನೋಡು. ಹೇಜಿ ಪ್ಯಾಚಸ್ಸಿಂದ ಇದು ಪ್ಯಾಚಸ್ಸಿಂದ ಕಾರ್ನಿಯಾ. ಹೆಂಗೆ ಹೇಜಿ ಪ್ಯಾಚಸ್ಸಿಂದ ಕಾರ್ನಿಯಾ, ಇಲ್ಲಿ ಹೇಜಿ ಪ್ಯಾಚಸ್ ಕಾಣಕತ್ತವ. ಅದಾದಮೇಲೆ ಲಸ್ಟರ್ಲೆಸ್ ಡಲ್ ಕಾರ್ನಿಯಾ. ಈ ಡಲ್ ಕಾರ್ನಿಯಾ ಲಸ್ಟರ್ ಗ್ರೌಂಡ್ ಗ್ಲಾಸ್ ಲೈಕ್ ಅಪಿಯರೆನ್ಸ್. ಓಕೆ, ಹಿಂಗಿರ್ತೈತಿ ಸ್ಟೇಜಸ್, 3 ಸ್ಟೇಜಸ್. ಯಾವ 3 ಸ್ಟೇಜಸ್ ಅವು? ಇನಿಷಿಯಲ್ ಪ್ರೋಗ್ರೆಸಿವ್ ಸ್ಟೇಜ್, ಫ್ಲೋರಿಡ್ ಸ್ಟೇಜ್, ಸ್ಟೇಜ್ ಆಫ್ ರಿಗ್ರೆಷನ್. ಇದು 3 ಇಂಟರ್ಸ್ಟಿಷಿಯಲ್ ಕೆರಾಟಿಟಿಸ್ ಇರೋದು. ಆಯಿತಾ?
ಈ ಸಲ್ಮನ್ ಕಲರ್ ಇರ್ತಲ್ಲ, ಸಲ್ಮನ್ ಪ್ಯಾಚ್. ಸಲ್ಮನ್ ಪ್ಯಾಚ್ ಕಾರ್ನಿಯಾ ಹಿಂಗಿರ್ತೈತಿ. ಸಲ್ಮನ್ ಪ್ಯಾಚ್ ಕಾರ್ನಿಯಾ. ಓಕೆ, ಸಲ್ಮನ್ ಪ್ಯಾಚ್ ಕಾರ್ನಿಯಾ. ಸಲ್ಮನ್ ಪ್ಯಾಚ್ ಕಾರ್ನಿಯಾ ಥರ ಇರ್ತೈತಿ. ಇದಕ್ಕೆ ನಾವು ಸ್ಟೇಜಸ್ ನೋಡ್ತೀವಿ. ಇಂಟರ್ಸ್ಟೇಷಲ್ ಕೆರಾಟಿಟಿಸ್ ಯಾವುದ್ಯಾವುದು 3 ಸ್ಟೇಜ್ ಏನು ಹೇಳಿದ್ವಲ್ಲ, ಸ್ಟೇಜ್ ಅವು. ಒಂದು ಇನಿಷಿಯಲ್ ಸ್ಟೇಜ್ ಕೆರಾಟಿಕ್ ಪ್ರೆಸಿಪಿಟೇಟ್, ಅದಾದಮೇಲೆ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್, ಅವ ನೋಡಿದ್ವಿ. ಸ್ಯಾಲ್ಮನ್ ಪ್ಯಾಕ್ ಅದು ನೋಡಿದ್ವಿ. ಸ್ಟೇಜ್ ಆಫ್ ಗೋಸ್ಟ್ ವಿಸಲ್, ರೆಸಲ್ಯೂಷನ್ ಆಫ್ ಕಾರ್ನಿಯಾ, ಲಿವಿಂಗ್ ಬಿಯಾಂಡ್. ಓಕೆ, 3 ನೋಡಿದ್ವಿ. ಟ್ರೀಟ್ಮೆಂಟ್ ಟಾಪಿಕಲ್ ಸ್ಟೆರಾಯ್ಡ್ಸು, ಡಾರ್ಕ್ ಗಾಗಲ್ಸ್, ಕೆರಾಟೋಪ್ಲಾಸ್ಟಿ. ಟಿ ಬಿ ಇದ್ದರೆ ATT ಕೊಡು, ಸಿಫಿಲಿಸ್ ಇದ್ದರೆ ಪೆನ್ಸಿಲಿನ್ ಕೊಡು. ಆಮೇಲೆ ಪೆರಿಫೆರಲ್ ಅಲ್ಸರೇಟಿವ್ ಕೆರಾಟೈಟಿಸ್ ಅಂದ್ರೆ ಇಟ್ is characterized by peripheral corneal thinning, infiltration of the ulceration. ಈ peripheral corneal thinning ಇರ್ತೈತಿ. ರಿಮೋಟರ್ ಆರ್ಥರೈಟಿಸ್, SLE ಮತ್ತು ಇದು ಇರ್ತೈತಲ್ಲ, ರಿಮೋಟರ್ ಆರ್ಥರೈಟಿಸ್, SLE ಮತ್ತು ಪಾಲಿಆರ್ಥರೈಡ್ ನೋಡೋಸ ಆ್ಯಂಡ್ ವ್ಯಾಗನರ್ ಗ್ರಾನ್ಯುಲೋಮಟೋಸ್. ಇದು ಕ್ಲಿನಿಕಲ್ ಫೀಚರ್ ಅಂದರೆ ಪೆರಿಫೆರಲ್ ಕಾರ್ನಿಯಲ್ ಅಲ್ಸರೇಷನ್, ಪೆರಿಫೆರಲ್ ಕಾರ್ನಿಯಲ್ ಥಿನ್ನಿಂಗು ಮತ್ತು ಪೆರಿಫೆರಲ್ ಕಾರ್ನಿಯಲ್ ಮೆಲ್ಟಿಂಗು. ಏನೋ ಅಲ್ಸರೇಷನ್, ಥಿನ್ನಿಂಗ್, ಮೆಲ್ಟಿಂಗ್, ಅಲ್ಸರೇಷನ್, ಥಿನ್ನಿಂಗ್, ಮೆಲ್ಟಿಂಗ್, ಅಲ್ಸರೇಷನ್, ಥಿನ್ನಿಂಗ್, ಮೆಲ್ಟಿಂಗ್. ಓಕೆ, ಕ್ಲಿನಿಕ್ ಆಫ್ ಪೆರಿಫೆರಲ್ ಅಲ್ಸರೇಟಿವ್ ಇದು ಇದೆಲ್ಲ ಪೆರಿಫೆರಲ್ ಹಾಕ್ಬಿಡ್ರಿ. ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಸಿಸ್ಟಮಿಕ್ ಅಂದ್ರೆ ಇಮ್ಯುನೋಸಪ್ರೆಸೆಂಟ್ಸ್ ಕೊಡ್ತೀವಿ. ಸರ್ಜರಿ ಅಂದರೆ ಬ್ಯಾಂಡೇಜ್, ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀವಿ, ಕೆರಾಟೋ ಫ್ಲಾಪ್ ಹಾಕ್ತೀವಿ, ಮತ್ತು ಇದು ಕೆರಾಟೋಪ್ಲಾಸ್ಟಿ. ಕಾರ್ನಿಯಲ್ ಎಡೆಮಾ. ಈಗ ಕಾರ್ನಿಯಲ್ ಎಡೆಮಾ ಹೆಂಗೆ ಗೊತ್ತಾ? ಇದು ಡಿಪೆಂಡ್ ಅಪಾನ್. ಈಗ ನಾನು ಇದನ್ನು ಹೇಳಿದ್ದೆ, ಏನಪ್ಪ, ಯಾವುದು ಲೇಯರ್ಸ್ ಆಫ್ ದಿ ಕಾರ್ನಿಯಾ. ಲೇಯರ್ಸ್ ಆಫ್ ದಿ ಕಾರ್ನಿಯಾ ಅಂದರೆ ಎಪಿಥೀಲಿಯಮ್ಮು, ಬೌಮನ್ಸ್ ಲೇಯರು. ಬೌಮನ್ಸ್ ಲೇಯರ್ ಆದಮೇಲೆ ಇದಕ್ಕೆ ಬರ್ತೈತಿ, ಯಾವುದು ಬೌಮನ್ಸ್ ಲೇಯರ್ ಆದಮೇಲೆ ನಮಗೆ ಇದೇನೇನು ಕಾಣ್ತೈತೆ ಅಂತ ಹೇಳಿದ್ವಿ ನಾವು ಬೌಮನ್ಸ್ ಲೇಯರ್ ಆದಮೇಲೆ. ಓಕೆ, ಇದು ಮೆಕ್ಯಾನಿಸಮ್ ತಿಳ್ಕೊಂಬಿಡ್ರಿ. ಒಂದು ಇದು ಎಪಿಥೀಲಿಯಮ್, ಇದು ಬೌಮನ್ಸ್ ಮೆಂಬ್ರೇನ್, ಇದು ಸ್ಟ್ರೋಮಾ, ಇದು ಡುವಾಸ್, ಇದು ಡೆಸ್ಮೆಂಟ್ಸ್, ಇದು ಎಂಡೋಥೀಲಿಯಮ್. ಓಕೆ, ಈಗ ಎಲ್ಲ ಒಂದು ಬ್ಲಾಕ್ ಆಗಿಬಿಟ್ನಂದ್ರೆ ಏನು ಉಳ್ಕೊಂತೈತಿ? ಹಂಗೆ ಇದು ಉಳ್ಕೊಂಬಿಡ್ತೈತಿ. ಇದು ಏನಪ್ಪ, ನೀರು ಹಂಗೆ ಉಳ್ಕೊಂಬಿಡ್ತೈತಿ. ಕಾರ್ನಿಯಲ್ ಎಡೆಮಾ. ಕಾರ್ನಿಯಲ್ ಎಡೆಮಾ ಏನು? ಅಕ್ಯುಮುಲೇಷನ್ ಆಫ್ ಎಕ್ಸೆಸ್ ಫ್ಲೂಯಿಡ್ ವಿತ್ ಇನ್ ದ ಕಾರ್ನಿಯಲ್ ಸ್ಟ್ರೋಮಾ ಕಾಸಸ್ ಇದು. ಎಂಡೋಥೀಲಿಯಮ್ ಡಿಸ್ಫಂಕ್ಷನ್, ಸೆಕೆಂಡರಿ ಇನ್ಫ್ಲಮೇಷನ್ ಆಯ್ತು ತನಕ ಇದು ಪ್ರೊಡ್ಯೂಸ್ ಆಗಲ್ಲ. ಅವಾಗ ಅಕ್ಯೂಟ್ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾ, ಕಾರ್ನಿಯಲ್ ಡಿಸ್ಟ್ರೋಫಿಸು, ಎಂಡಾಪ್ಥಲ್ಮೈಟಿಸು, ಕಾರ್ನಿಯಲ್ ಗ್ರಾಫ್ಟ್ ಟಿಶ್ಯೂಸು, ಯುವಿಐಟಿಸು, ಎಪಿಥೀಲಿಯಲ್ ಬ್ಯಾರಿಯರ್ ಡಿಸ್ಫಂಕ್ಷನ್, ಅಬರೇಷನ್, ಅಲ್ಸರು, ಸ್ಕ್ಯಾರಿಂಗ್ ಆದ್ರೆ, ಇಂಜುರಿ ಆದ್ರೆ, ಥರ್ಮಲ್ ಇಂಜುರಿ, ಆಮೇಲೆ ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆದ್ರೆ, ಅಕ್ಯೂಟ್ ಗ್ಲೋಕೋಮಾ, ಟ್ರೋಮಾ ಆದ್ರೆ. ಕ್ಲಿನಿಕಲ್ ಫೀಚರ್ಸ್ ಹೆಂಗಿರ್ತೈತಿ? ಕಲರ್ ಡ್ಯಾಲಸ್ ಬರ್ತವೆ, ಫುಲ್ ನೀರು ನಿಂತ್ಗಟ್ಲೆ, ಹಂಗೆ ಐ ಪೇನ್ ಬರ್ತೈತಿ. ಆಮೇಲೆ ಫೋಟೋಫೋಬಿಯಾ ಬರ್ತದೆ, ಫಾರಿನ್ ಬಾಡಿ ಸೆನ್ಸೇಷನ್ ಆಕತಿ, ಬ್ಲರ್ಡ್ ವಿಷನ್ ಆಕತಿ. ಓಕೆ, ಇದು ಮೆಕ್ಯಾನಿಸಮ್ ಹೇಳ್ತಾರೆ. ಟ್ರೀಟ್ಮೆಂಟ್ ಅಂಡರ್ಲೈನ್ ಕಾಸು IOP ಅಂದರೆ ಆ್ಯಂಟಿಗ್ಲೋಕೋಮಾ ಡ್ರಗ್ಸ್ ಕೊಡ್ರಿ. ಇನ್ಫೆಕ್ಷನ್ ಅಂದರೆ ಇದು ಕೊಡ್ರಿ. ರೆಡ್ಯೂಸ್ ದ ಕಾರ್ನಿಯಲ್ ಎಡೆಮಾ ಅಂದ್ರೆ ಹೈಪೋಟ್ರೋಪಿಕ್ ಸಲೈನ್ ಐ ಡ್ರಾಪ್ಸ್ ಕೊಡಬೇಕು, ಲಿಬರಿಕೇಟಿಂಗ್ ಐ ಡ್ರಾಪ್ಸ್ ಕೊಡಬೇಕು. ಸರ್ಜಿಕಲ್ ಅಂದರೆ ಇದು ಪೆನಿಟ್ರೇಟಿಂಗ್ ಕೆರಾಟೋಪ್ಲಾಸ್ಟಿ, ಎಂಡೋಥೀಲಿಯಮ್ ಕೆರಾಟೋಪ್ಲಾಸ್ಟಿ, ಥೆರಪೆಟಿಕ್ ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಕೊಡಬೇಕು. ಇದು ಮೆಕ್ಯಾನಿಸಮ್ ಏನು ಗೊತ್ತಾ? ಇದಕ್ಕೆ ಈ ಎಂಡೋಥೀಲಿಯಮ್ ಅಂತಕ್ಕಂಥದ್ದು ಎಂಡೋಥೀಲಿಯಮ್ಲಿಂದ ನೀರು ಪ್ರೊಡ್ಯೂಸ್ ಆಕತಿ. ನೀರು ಪ್ರೊಡ್ಯೂಸ್ ಎಪಿಥೀಲಿಯಮ್ಲಿಂದ ಅಕ್ಯುವಸ್ ಹೊರ ಬಂದ್ಬಿಡ್ತೈತಿ ನಮಗೆ, ಲ್ಯಾಕ್ರಿಮೇಷನ್ ಆ ಟೈಪ್. ಸೊ ಇದ್ರೊಳಗೆ ಏನಾಕತ್ತೆ ಅಂದ್ರೆ ಈಗ ಎಂಡೋಥೀಲಿಯಮ್ ಜಗ್ಗಿ ಎಕ್ಸಸ್ ಪ್ರೊಡ್ಯೂಸ್ ಆಕತ್ತೈತಿ, ಎಪಿಥೀಲಿಯಮ್ ನಿಂತು ಬಿಟ್ಟತ್ತೆ ಅಂತ ತಿಳ್ಕೊರಿ. ಅವಾಗ ಈಗ ಸ್ಟ್ರೋಮಾದೇನು ಇನ್ಫೆಕ್ಷನ್ ಆತ ಅಂತ ತಿಳ್ಕೊರಿ ಅವಾಗ. ಸೊ ಅವಾಗ ಏನಾಕತಿ? ಈಗ ನೀರು ಪ್ರೊಡ್ಯೂಸ್ ಆಗ್ತಿರೋದು ಎಲ್ಲಿಗೆ ಹೋಗ್ಬೇಕು? ಅದು ಹೊರಗೆ ಹೋಗೋಕ್ಕಾಗಲ್ಲ, ಜಗ್ಗಿ ಪ್ರೊಡ್ಯೂಸ್ ಆಗತ್ತೆ. ಇಲ್ಲ ಹಿಂಗೆ ಕಮ್ಮಿ ಪ್ರೊಡ್ಯೂಸ್ ಆದಂಗೆ ಆಗತ್ತೆ ನಾರ್ಮಲ್ ಆಗಿ, ಬಟ್ ಹೊರಗೆ ಹೋಗೋಕ್ಕಾಗಲ್ಲ, ಅಬ್ಸ್ಟ್ರಕ್ಟ್ ಆಯ್ತು. ಈಗ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೈತಿ, ಹೊರಗೆ ಹೋಗೋದಕ್ಕಿಂತ ಕೆಪಾಸಿಟಿ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೈತಿ ಅವಾಗ. ಓಕೆ, ಅವಾಗ ಇವೆಲ್ಲ ಪ್ರಾಬ್ಲಮ್ಗಳು ಹಿಡಿಯಂತು. ಅದಕ್ಕೆ ನಾವೇನು ಮಾಡ್ತೀವಿ ಅವಾಗ? ಈ ಟ್ರೀಟ್ಮೆಂಟ್ ಅಂಡರ್ಲೈನ್ ಕಾಸ್, ಈ ಕೆರಾಟೋಪ್ಲಾಸ್ಟಿ ಇಲ್ಲ ಅಂದ್ರೆ ಎಂಡೋಥೀಲಿಯಮ್ ಕೆರಾಟೋಪ್ಲಾಸ್ಟಿ, ಏನಾದ್ರೆ ಕಾರ್ನಿಗೆ ಏನಾದ್ರು ಹೋಗ್ಬಿಡುತ್ತೆ ಅಂತ ತಿಳ್ಕೊ, ಅವಾಗ ನಾವು ನೀಟಾಗಿ ಅದನ್ನು ಕೆರಾಟೋಪ್ಲಾಸ್ಟಿ ಮಾಡಿ ನಾರ್ಮಲ್ ಮಾಡಿ ಜಯಿಸ್ಬಿಡ್ತೀವಿ ಅದನ್ನು. ಈಗ ಅದು ಮುಗಿತಾ? ಅದಾದಮೇಲೆ ನೆಕ್ಸ್ಟ್ ಕಾರ್ನಿಯಲ್ ಒಪೆಸಿಟಿ, ಲಾಸ್ ಆಫ್ ದಿ ನಾರ್ಮಲ್ ಟ್ರಾನ್ಸ್ಪರೆನ್ಸಿ ಆಫ್ ಕಾರ್ನಿಯಾ ಡ್ಯೂ ಟು ದ ಸ್ಕಾರಿಂಗ್, ಎಡೆಮಾ ಆ್ಯಂಡ್ ಡೆಪೋಸಿಷನ್. ಲಾಸ್ ಆಫ್ ದ ನಾರ್ಮಲ್ ಟ್ರಾನ್ಸ್ಪರೆನ್ಸಿ ಎಲ್ಲಿಂದ ಬರ್ತೈತಿ? ಈ ಸ್ಟ್ರೋಮಾ ಗೀಮಾ ಲೇಯರ್ ಇರ್ತಾವಲ್ಲ, ಭಾಳ ಟ್ರಾನ್ಸ್ಪರೆಂಟ್ ಇರ್ತಾವೆ. ಆ ಟ್ರಾನ್ಸ್ಪರೆನ್ಸಿ ಏನಾರ ಲಾಸ್ ಆಯ್ತು ಅಂತ ತಿಳ್ಕೊ, ಅವ ನಾವು ಕಾರ್ನಿಯಲ್ ಒಪೆಸಿಟಿ ಅಂತ ಕರಿತೀವಿ. ಅದನ್ನು ಕಾರ್ನಿಯಲ್ ಒಪೆಸಿಟಿ, ನಾರ್ಮಲ್ ಟ್ರಾನ್ಸ್ ಆಫ್ ದಿ ಕಾರ್ನಿಯಾ ಡ್ಯೂ ಟು ದ ಸ್ಕಾರಿಂಗ್ ಆ್ಯಂಡ್ ಎಡೆಮಾ ಆಫ್ ದ ಡೆಪೋಸಿಷನ್. ಇದು ಕಾರ್ನಿಯಲ್ ಒಪೆಸಿಟಿ ಅಂದರೆ ಸ್ಟಂಪ್ಡ್ ನೆನ್ಪಿಟ್ತಾರೆ. ಒಂದು ಸ್ಕ್ಲಿರೋಕಾರ್ನಿಯಾ, ಓಕೆ, ಟಿಯರ್ ಇನ್ ದ ಡೆಸ್ಮೆಟ್ಸ್ ಮೆಂಬ್ರೇನ್, ಕಂಜಕ್ಟೈವಲ್ ಗ್ಲೋಕೋಮಾ, ಅಲ್ಸರ್ ಏನಾದರೂ ಆಗಿದ್ರೆ, ಮ್ಯೂಕೋಪಾಲಿಸ್ಯಾಕರೈಡಸಸ್ ಆಗಿದ್ರೆ,
ಆದಮೇಲೆ ಪೋಸ್ಟೀರಿಯರ್ ಕೆರಟೋಕೋನಸ್ ಆಗಿದ್ರೆ ಹಿಂದಕ್ಕೆ ಏನದ ಎಂಡೋಥೀಲಿಯಲ್ ಡಿಸ್ಟ್ರೋಫಿ ಆಗಿದ್ದಾರೆ, ಡರ್ಮೋಸಿಸ್ಟ್ ಆಗಿದ್ದಾರೆ. ಸೊ ಇವೆಲ್ಲ ಇದ್ದಾಗ ಟ್ರಾನ್ಸ್ಪರೆನ್ಸಿ ಹೋಗ್ಬಿಡ್ತೈತಿ. ಇಲ್ಲ ಅಂದ್ರೆ ಹೀಲ್ಡ್ ಕಾರ್ನಿಯಲ್ ಅಲ್ಸರ್. ಕಾರ್ನಿಯಲ್ ಅಲ್ಸರ್ ಹೀಲ್ಡ್ ಆದ್ರೆ ಆಲ್ರೆಡಿ ಹೇಳಿದೆ, ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಇನ್ಫಿಲ್ಟ್ರೇಷನ್ನು, ಅಲ್ಸರೇಷನ್ನು, ಆಮೇಲೆ ಗ್ರಾನ್ಯುಲೇಷನ್ನು ಮತ್ತು ಸ್ಕಾರ್ ಫಾರ್ಮೇಷನ್ ಅಂತ ಹೇಳಿದ್ನಲ್ಲ, ಅದು ಹೀಲ್ಡ್ ಕಾರ್ನಿಯಲ್ wound followed by the mechanical trauma and the chemical trauma. Clinical features: grading of the corneal opacity. Opacity on the nebular, mild opacity, slight less or no impairment, margin ill defined. Macular, leukomatous, corneal fecal ಇದು anterior stapuloma. ಇದು ಸ್ಟೇಜಸ್ ನಾವು ಹೆಂಗೆ ತೋರಿಸ್ಬೇಕಂದ್ರೆ, ಇದರೊಳಗೆ ಸ್ಟೇಜಸ್ ನಾವು ಹೆಂಗೆ ತೋರಿಸ್ಬೇಕಂದ್ರೆ, ಇದನ್ನು ಸ್ಟೇಜಸ್ corneal opacity, grading of the corneal opacity. Grading of corneal opacity. Grading of corneal opacity. ಈ ಥರ ನೋಡಿ, ಇದು ನೆಬುಲಾ. ಓಕೆ, ದಿಸ್ ಇಸ್ ದ ನೆಬುಲಾ ಫಾರ್ಮೇಷನ್. ಇದು ನೆಬುಲಾ ಫಾರ್ಮೇಷನ್. ಓಕೆ, ಅದಾದಮೇಲೆ ಇದು ತಗರಿ ಮ್ಯಾಕ್ಯುಲರ್, ಇದು ನೆಬುಲರ್ ಗ್ರೇಡ್ ಇದು. ಓಕೆ, ನೆಬುಲಾ. ಇದಾದಮೇಲೆ ಮ್ಯಾಕ್ಯುಲರ್ ಗ್ರೇಡ್ ಕಾರ್ನೆಲ್ ಒಪೆಸಿಟಿ. ಇದೇನಾಕತಿ, ಡಿಟೇಲ್ಡ್ ಆನ್ ದ ಐರಿಸ್ ಕ್ಯಾನ್ ಬಿ ಮೇಡ್ ಔಟ್ ಥ್ರೂ ಒಪೆಸಿಟೀಸ್. ಮ್ಯಾಕ್ಯುಲರ್ ಗ್ರೇಡ್ ನೆಬುಲಾರ್ ಮ್ಯಾಕ್ಯುಲರ್ ಒಪೆಸಿಟಿ. ಒಪೆಸಿಟಿ ಈಸ್ ಲೆಸ್ ದೆನ್ 1/3 to 1 to 2 ಕಾರ್ನಿಯಲ್ ಥಿಕ್ನೆಸ್, ಹಿಂಗೆ ಆಗ್ಬಿಡ್ತೈತಿ. ಓಕೆ, ಆದಮೇಲೆ ಲ್ಯೂಕೋಮಟಸ್, ಇದ್ರ ಮೇಲೆ ಇದು ನೋಡ್ತೀವಲ್ಲ, ಲ್ಯೂಕೋಮಟಸ್. ಒಪೆಸಿಟಿ ಇಸ್ ಗ್ರೇಟರ್ ದೆನ್ ಆಫ್, ಇಲ್ಲಿ ಲ್ಯೂಕೋಮಟಸ್ ಒಪೆಸಿಟಿ. ಅದಾದಮೇಲೆ ಅದೇರೆಂಟ್ ಲೂಕೋಮಾ, ಹಿಂಗೆ ಅದೇರ್ ಆಗ್ಬಿಡ್ತೈತಿ ಐರಿಸ್ ಜೊತೆಗೆ, ಈ ಥರ ಅದೇರ್ ಆಗ್ಬಿಡ್ತೈತಿ. ಸೊ ಇವೆಲ್ಲ ಕಾರ್ನಿಯಲ್ ಒಪೆಸಿಟೀಸ್ ಇವೆಲ್ಲ. ಓಕೆ, ಫೀಚರ್ಸ್ ನಾರ್ಮಲ್ ನಾವು ನೋಡ್ತಿರ್ತೀವಲ್ಲ ಕಣ್ಣು, ಇದು ನೆಬುಸಿಲ್, ಇದು ಮ್ಯಾಕ್ಯುಲಾ, ಇದು ಲೂಕೋಮಾ, NML. ಓಕೆ, ಹಿಂಗೆ ಬರ್ತೈತಿ ನೆಬುಲಾರ್, ಮ್ಯಾಕ್ಯುಲರ್, ಲ್ಯೂಕೋಮಟಸ್. ಆಯಿತಾ, ಇಲ್ಲಿ ನೆಕ್ಸ್ಟ್ ಇದು ಸ್ಟೇಜಸ್ ಮುಗಿದ್ಬಿಡ್ತು. ಆಯಿತಾ, ಸ್ಟೇಜಸ್. ಮ್ಯಾಕ್ಯುಲರ್ ಒಪೆಸಿಟಿ, ಒಂದು ಮ್ಯಾಕ್ಯುಲರ್ ನೋಡಿದ್ವಿ, ನೆಬುಲಾರ್ ನೋಡಿದ್ವಿ, ಮ್ಯಾಕ್ಯುಲರ್, ಲ್ಯೂಕೋಮಟಸ್ ನೋಡಿದ್ವಿ. ಕಾರ್ನಿಯಲ್ ಫಿಕಲ್ ಅಂದ್ರೆ ಕಾರ್ನಿಯಲ್ ಸರ್ಫೇಸ್ ಡಿಪ್ರೆಸ್ಡ್, ಇದು ಕಾರ್ನಿಯಲ್ ಫಿಕಲ್ ಅಂದ್ರೆ ಕಾರ್ನಿಯಲ್ ಸರ್ಫೇಸ್ ಡಿಪ್ರೆಸ್ಡ್ ಎಟ್ ದ ಸೈಟ್ ಆಫ್ ದಿ ಎಂಡ್ಲಿಂಗ್ ಡ್ಯೂ ಟು ದ ಲೆಸ್ ಫೈಬ್ರಸ್ ಟಿಶ್ಯೂ. ಆಂಟೀರಿಯರ್ ಸ್ಟೆಪುಲಮ್ ಮುಂದಕ್ಕೆ ಬಂದ್ಬಿಟ್ಟು ಎಕ್ಟೇಶ್ ಆಫ್ ದಿ ಕಾರ್ನಿಯಾ. ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಟಿಕಲ್ ಇರಿಡೋಟಮಿ, ಕೆರಟೋಟಮಿ, ಕೆರಟೋಪ್ಲಾಸ್ಟಿಕ್, ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಡ್ತಾರೆ. ಅದೇರೆಂಟ್ ಲ್ಯೂಕೋಮಾ ಅಂದ್ರೆ ಏನು ಗೊತ್ತಾ, ಅವಾಗ ಹೇಳಿದ್ನಲ್ಲ, ಡೆನ್ಸ್ ವೈಟ್ ಕಾರ್ನಿಯಲ್ ಒಪೆಸಿಟಿ ವಿಚ್ ಅರೈಸಸ್ ಐರಿಸ್ ಮತ್ತು ಅದೇರ್ ಟು ದ ಕಾರ್ನಿಯಾ ಡ್ಯೂ ಟು ದ ಪ್ರೀವಿಯಸ್ ಇದು perforation of the corneal ulcer. ಹಿಂಗೆ ಅದೇ ಆಗ್ಬಿಡ್ತೈತೆ ಒಪೆಸಿಟಿ. ಮೊರಾನ್ಸ್ ಅಲ್ಸರ್, ಇಟ್ ಈಸ್ ಅನ್ progressive peripheral corneal ulcer characterized by peripheral crescent shaped ulcer, autoimmune in nature and no scleral involvement. ಇದು peripheral crescent shaped ulcer ಇಲ್ಲಿ, ಅದಾದಮೇಲೆ autoimmune in nature. ಇದು ಮೊರಾನ್ಸ್ ಅಲ್ಸರ್ ಅಂದ್ರೆ no scleral involvement. Unilateral, bilateral. Unilateral, it is an old patient, single, slow progressive, non complication. Bilateral ಅಂದ್ರೆ young patient, rapid progressive, ಬ್ಲೈಂಡ್ನೆಸ್ ಆಗ ಚಾನ್ಸಸ್ ಇರ್ತೈತಿ. ಟ್ರೀಟ್ಮೆಂಟ್ ಸ್ಟಿರಾಯ್ಡ್ಸ್ ಕೊಡು, ಯಾಕಂದ್ರೆ ಇನ್ಫ್ಲಮೇಷನ್ ಆಗಿರ್ತೈತಲ್ಲ. ಪ್ರೋಗ್ರೆಸಿವ್ ಪೆರಿಫೆರಲ್ ಕಾರ್ನಿಯಲ್ ಅಲ್ಸರ್ ಕ್ಯಾರೆಕ್ಟರೈಸ್ಡ್ ಬೈ ದ ಪೆರಿಫೆರಲ್ ಕ್ರೆಸೆಂಟ್ ಶೇಪ್ಡ್ ಅಲ್ಸರ್, ಅಟೋಮಿನ್ ನೇಚರ್ ಅಂಡ್ ನೋ ಸ್ಕ್ಲೆರಲ್ ಇನ್ವಾಲ್ವ್ಮೆಂಟ್. ಸ್ಕ್ಲೆರಲ್ ಇನ್ವಾಲ್ವ್ಮೆಂಟ್ ಇರಲ್ಲ ಇದರೊಳಗೆ. ಅದಾದಮೇಲೆ ಸ್ಟಿರಾಯ್ಡ್ ಮತ್ತು ಜನರಲ್ ಮೆಷರ್ಸ್, ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್. ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಅಂದರೆ ಗಿಲಿಕಾನ್ಲಿದ್ದು ಮಾಡಿರ್ತಾರಲ್ಲ ಅದು. ಅದಾದಮೇಲೆ ಕಾರ್ನಿಯಲ್ ಗ್ರಾಫ್ಟ್ ಕೊಡ್ತಾರೆ. ಅದಾದಮೇಲೆ ಈಗ ವಾಟ್ ಈಸ್ ಕೆರಟೋಪ್ಲಾಸ್ಟಿ? ಕಾರ್ನಿಯಲ್ ಗ್ರಾಫ್ಟಿಂಗ್ ವಿತ್ ಅ ಡಿಸೀಸ್ಡ್ ಕಾರ್ನಿಯಾ ರಿಪ್ಲೇಸ್ಡ್ ಬೈ ದ ಹೆಲ್ದಿ ಕಾರ್ನಿಯಾ. ಓಕೆ, ಪೆನೆಟ್ರೇಟಿಂಗು ಲ್ಯಾಮೆಲಾರ್, ಆಲ್ರೆಡಿ ಓದಿಲ್ಲ ಲ್ಯಾಮೆಲಾರ್ ಕೆರಟೋ, ನೆಬುಲಾ, ಮೆಕ್ಯುಲಾ, ಲ್ಯಾಮೆಲಾ, ಲಿಕೋಮೇಟಸ್ಸು. ಈ ಲ್ಯಾಮೆಲಾರ್ ಪಾರ್ಷಿಯಲ್ ಥಿಕ್ನೆಸ್ ಆಫ್ ದಿ ಇದು ಗ್ರಾಫ್ಟ್, ಫುಲ್ಲಿ ಥಿಕ್ನೆಸ್ ಆಫ್ ದಿ ಗ್ರಾಫ್ಟ್. ಇದು ಪೆನೆಟ್ರೇಟಿಂಗ್ ಟೈಪ್ಸ್ ಅಂದರೆ ಪೆನೆಟ್ರೇಟಿಂಗ್ ಕೆರಟೋಪ್ಲಾಸ್ಟಿ ಮತ್ತು ಲ್ಯಾಮೆಲಾರ್ ಕೆರಟೋಪ್ಲಾಸ್ಟಿ. ಹೆಂಗೆ ಲ್ಯಾಮೆಲಾರ್ ಪೆನೆಟ್ರೇಟಿಂಗ್ ಅಂದ್ರೆ ಪೂರ್ತಿ ತೆಗೆದುಬಿಡೋದು, ಪೂರ್ತಿ ರಿಪ್ಲೇಸ್ ಮಾಡೋದು. ಓಕೆ, ಈ ಲ್ಯಾಮೆಲಾರ್ ಅಂದ್ರೆ ಜಿಗ್ಗಿ ಥಿಕ್ನೆಸ್ ಎಲ್ಲ ಇರೋದು, ಅದು ತೆಗೆದು ಆದಮೇಲೆ ಅರ್ಧ ಗ್ರಾಫ್ಟ್ ಹಾಕೋದು. ಇಂಡಿಕೇಶನ್ ಯಾವಾಗ? ಕಾರ್ನಿಯಲ್ ಒಪೆಸಿಟಿ ಪ್ಲಸ್ ಕೆರಟೋಪತಿ
ಮತ್ತು ಏನಾದ್ರು ಫುಲ್ಲು ಡಿಸ್ಟ್ರೋಫಿ ಆಗಿಬಿಟ್ಟಿದ್ರೆ ಕೆರಟೋಕೋನಸ್ ಆಗಿಬಿಟ್ಟಿದ್ರೆ ಅವ ರಿಪ್ಲೇಸ್ ಮಾಡ್ತೀವಿ. ಇಷ್ಟೊತ್ತು ಓದಿದ್ವಲ್ಲ ಅದು. ಥೆರಪೆಟಿಕ್ ರಿಪ್ಲೇಸ್ ಇನ್ಫ್ಲೇಮ್ಡ್ ಕಾರ್ನಿಯಾ, ಓಕೆ, ಅಡ್ವಾನ್ಸ್ಡ್ ಕೆರಟೈಟಿಸು, ಕಾರ್ನಿಯಲ್ ಅಲ್ಸರ್, ಪರ್ಫರೇಟಿಂಗ್ ಅಲ್ಸರ್ಸ್. ಆಮೇಲೆ ಕಾಸ್ಮೆಟಿಕ್ಕು ಬೇಕಾಗುತ್ತೆ, ಅಪಿಯರೆನ್ಸ್ ಆಫ್ ದ ಐ. ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ಕಾರ್ನಿಯಲ್ ಟ್ರಾನ್ಸ್ಪರೆನ್ಸ್, ವೆರಿ ಇಂಪಾರ್ಟೆಂಟ್. ಇದೇನು ಗೊತ್ತಾ, ಈ ವ್ಯಾಸ್ಕ್ಯುಲಾರಿಟಿ ಆಫ್ ದಿ ಕಾರ್ನಿಯಾ. ಕಾರ್ನಿಯಾ ಹ್ಯಾಸ್ ನೋ ಬ್ಲಡ್ ವೆಸಲ್ಸ್. ಒಂದು ಪ್ರಿವೆಂಟ್ ಲೈಟ್ ಸ್ಕ್ಯಾಟ್ರಿಂಗ್, ಓಕೆ, ಲೈಟ್ ಸ್ಕ್ಯಾಟ್ರಿಂಗ್ನ ಕಮ್ಮಿ ಮಾಡ್ತದೆ. ಬಟ್ ಕಾರ್ನಿಯಲ್ ಎಡೇಮ ಆಗಿರ್ತದಲ್ಲ ಬಾಯಿ, ಕಾರ್ನಿಯಾ ಎಡೇಮ ಆದಾಗ ಲೈಟ್ ಸ್ಕ್ಯಾಟ್ರಿಂಗ್ ಮಾಡೋದಾಗಲ್ಲ ಇದು, ಓಕೆ, ಲೈಟ್ ಸ್ಕ್ಯಾಟ್ರಿಂಗು ಇದು ಮಾಡೋದಾಗಲ್ಲ. ಅದಕ್ಕೆ ನಾವು ಏನದು ಕಾರ್ನಿಯಲ್ ಎಡೇಮ ಆದಾಗ ಕಲರ್ ಡಯಾಲೋಸ್ ಬರ್ತಾವೆ ಅಲ್ಲಿ. ಸೊ ನ್ಯೂಟ್ರಿಯೆಂಟ್ ಫ್ರಮ್ ದ ಟಿಯರ್ ಆ್ಯಂಡ್ ದ ಅಕ್ವೆಸ್ ಟಿಯರ್ ಇದು ಬರ್ತೈತಿ. ಕೊಲಾಜನ್ ಏನಿರ್ತೈತಿ, ಯೂನಿಫಾರ್ಮ್ ಅರೇಂಜ್ಮೆಂಟ್ ಇರ್ತೈತಿ. ಯಾವ ಥರ ಅಂದ್ರೆ ಒಂಥರ ಈ ಥರ ಯೂನಿಫಾರ್ಮ್ ಅರೇಂಜ್ಮೆಂಟ್ ಇರ್ತೈತಿ, ಈ ಥರ ಯೂನಿಫಾರ್ಮ್ ಅರೇಂಜ್ಮೆಂಟ್, ಆಯಿತಾ. ಆಮೇಲೆ ಯೂನಿಫಾರ್ಮ್ ಸೈಜ್ ರೆಗ್ಯುಲರ್ಲಿ ಸ್ಪೇಸ್ಡ್, ಅಂದ್ರೆ ಒಂದು ಸ್ಪೇಸ್ ಹಿಂಗೆ ಇರ್ತೈತಿ. ಬಟ್ ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಹಿಂಗೆ ಇರ್ರೆಗ್ಯುಲರ್ ಆಸ್ಟಿಗ್ಮ್ಯಾಟಿಸಮ್ದಾಗ ಹಿಂಗೆ ಇರ್ತೈತಿ. ಅದಾದಮೇಲೆ ಹಂಗೆ ಬೇಕಾದ್ರೆ. ಬಟ್ ಆಸ್ಟಿಗ್ಮ್ಯಾಟಿಸಮ್ದಾಗ 2 ಟೈಪ್ಸ್ ಬರ್ತಾವೆ, ರೆಗ್ಯುಲರ್ದಾಗ ಹೆಂಗೆ ಬೇಕಾದ್ರೆ ಹಂಗೆ ಇರ್ತೈತಿ. ರೆಗ್ಯುಲರ್ದಾಗ ನೀಟಾಗಿರ್ತೈತಿ, ಓಕೆ. ಆಮೇಲೆ ಕಾರ್ನಿಯಲ್ ಡಿಹೈಡ್ರೇಷನ್, ಓಕೆ, ಮೇಂಟೈನ್ಸ್. ಈಗ ಹೈಡ್ರೇಷನ್ನು ಅದೆಲ್ಲ ಮೇಂಟೈನ್ ಮಾಡೋದು ಸೋಡಿಯಂ ಪೊಟ್ಯಾಷಿಯಮ್ ಪಂಪ್ ಫ್ಲೂಯಿಡ್ ಔಟು ಮತ್ತು ಎಪಿಥೀಲಿಯಂ ಬ್ಯಾರಿಯರ್, ಟೈಟ್ ಜಂಕ್ಷನ್, ಓಕೆ. ಟೈಟ್ ಜಂಕ್ಷನ್ ಇರ್ತೈತಿ, ಈ ಥರ ಟೈಟ್ ಜಂಕ್ಷನ್ ಇರ್ತೈತಿ. ಬೇಕಾದ ನೀರು ಬೇಡಾದ ನೀರು ಓಕೆಂದು ಬರ್ಕೊಂಡು ಕಳ್ಸ್ಯಂದು ಇರ್ತೈತಿ. ಎಪಿಥೀಲಿಯಂ ಎಂಡೋಥೀಲಿಯಂ ಸ್ಮೂತ್ ರೆಗ್ಯುಲರ್ ಇರ್ತೈತಿ ಇದು. ಅದಾದಮೇಲೆ ಅಬ್ಸೆನ್ಸ್ ಆಫ್ ದಿ ಮೈಲಿನ್ ಶೀತ್, ಕಾರ್ನಿಯಲ್ ನರ್ವ್ ಆ್ಯಂಡ್ ಎನ್ಶೋರ್ಸ್ ಟ್ರಾನ್ಸ್ಪರೆನ್ಸಿ. ಅಬ್ಸೆನ್ಸ್ ಆಫ್ ದಿ ಪಿಗ್ಮೆಂಟ್ಸ್, ಮೆಲಾನಿನ್ ಇರ್ತೈತಲ್ಲ ಅದಕ್ಕೆ ಇರಲ್ಲ, ಇದ್ರೊಳಗೆ ಮೈಲಿನ್ ಶೀತ್ ಇರಲ್ಲ, ಕಾರ್ನಿಯಲ್ ನರ್ವ್ ಇರಲ್ಲ ಅಲ್ಲಿ. ಇದು ಇಟ್ ಎನ್ಶೋರ್ಸ್ ದ ಟ್ರಾನ್ಸ್ಪರೆನ್ಸಿ, ಥಿನ್ನಿಂಗ್ ಆಫ್ ಕಾರ್ನಿಯಾ, ಓಕೆ. ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ದ ಕಾರ್ನಿಯಾ. ವಿ ಆರ್ ರೆಡ್ ವಿತ್ ಕಾರ್ನಿಯಾ, ಬ್ಯಾಕ್ಟೀರಿಯಲ್ ಅಲ್ಸರ್, ಫಂಗಲ್ ಅಲ್ಸರ್, ಪ್ರೋಟೋಜೋವನ್ ಅಲ್ಸರ್, ವೈರಲ್ ಅಲ್ಸರ್, ಅದಾದಮೇಲೆ ಕೆರಾಟೋಕೋನಸ್ಸು, ಬುಲ್ಲಸ್, ಇದು ಯಾವುದದು ಕೆರಾಟೋಪತಿ ಬಿಡು. ಅದಾದಮೇಲೆ ದಪ್ಪಾಗೋದು ಇಂಟರ್ಸ್ಟಿಷಲ್ ಕೆರಾಟೈಟಿಸ್ ನೋಡಿದ್ವಿ, ಇಂಟರ್ಸ್ಟಿಷಲ್ದಾಗ ಪೆರಿಫೆರಲ್ ಕೆರಾಟೈಟಿಸ್ ನೋಡಿದ್ವಿ, ಪೆರಿಫೆರಲ್ ಆದಮೇಲೆ ಕಾರ್ನಿಯಲ್ ಎಡೆಮಾ, ಅದಾದಮೇಲೆ ವಾಟ್ ಇಸ್ ಎಡೆಮಾ ಆದಮೇಲೆ ಈ ಯಾವುದದು ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪರೆನ್ಸಿ ನೋಡಿದ್ವಿ. ಅದಾದಮೇಲೆ ಅದಕ್ಕಿಂತ ಮುಂಚೆ ಈ ಕಾರ್ನಿಯಲ್ ಇದು ನೋಡಿದ್ವಲ್ಲ, ಯಾವುದು ಎಪೈಸಿಟಿಸ್, ಟ್ರಾನ್ಸ್ಪರೆನ್ಸಿ ಹೋಗ್ಬಿಟ್ಟಿರ್ತದೆ. ಅದರೊಳಗೆ ಮ್ಯಾಕ್ಯುಲಾ ಆಗಲಿ ನೆಬುಲಾ ಮ್ಯಾಕ್ಯುಲಾ ಲ್ಯೂಕೋಮಾಟಸ್ಸು, ಅದಾದಮೇಲೆ ಅದೇರ್ಡ್ ಲ್ಯೂಕೋಮಾ, ಕಾರ್ನಿಯಲ್ ಟ್ರೀಕಸ್, ಆಂಟಿರಸ್ ಸ್ಟೆಪಲೋಮಾ, ಇವೆಲ್ಲ ಕತೆ ಮುಗೋದು ಕಾರ್ನಿಯಾದಾಗ. ಥ್ಯಾಂಕ್ ಯು. ಜಯ ಜಗನ್ನಾಥ್. ಓಂ ನಮಃ ಶಿವಾಯ.